ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಕಂಪ್ಲೀಟ್ ಆಗಿ. ಓಕೆ, ಸೊ ಈಗ ಫೈನಲ್ ಆಗಿ ಇವತ್ತು ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಫೈನಲ್ ಟೈಮ್ ಟೇಬಲ್ ಅಂತ ನನ್ನ ಕಡೆಯಿಂದ ನಾನು ವಿಡಿಯೋನು ರೆಕಾರ್ಡ್ ಮಾಡಿಕೊಟ್ಟಿದ್ದೀನಿ ಆಫೀಸಲ್ಲಿ ಇದ್ದಾಗಲೇ. ಅದ್ರದ್ದೊಂದು ಇದನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಐ ಥಿಂಕ್ 9-9:30 ಪಬ್ಲಿಷ್ ಮಾಡಬಹುದು. ಸೊ ಒಂದು ಅಫಿಷಿಯಲಿ ವಿತ್ ಸೀಲ್, KSLU ಸೀಲ್ ರಿಜಿಸ್ಟರ್ಡ್ ಸೈನ್ ಆಗಿರುವಂಥ ಒಂದು ಟೈಮ್ ಟೇಬಲ್ ಅನೌನ್ಸ್ ಆಗಿದೆ, ಫೈನಲ್ ಟೈಮ್ ಟೇಬಲ್ ಅಂತ. ಸೊ ಅರೌಂಡ್ 19th ಇಂದ ಸ್ಟಾರ್ಟ್ ಆಗುತ್ತೆ. 20-21 ಫಿಫ್ತ್ ಸೆಮಿಗೆ ನಿಮಗೆಲ್ಲ ಐ ಥಿಂಕ್ 20 ಇದೆ. ಬೇಕಿದ್ದು ನಾನು ಅದೊಂದ್ಸಲ ಶೋ ಮಾಡ್ತೇನೆ ಟೈಮ್ ಟೇಬಲ್, ಯಾಕಂದ್ರೆ ಹೇಗಿದ್ರು ಇದಿರಲ್ಲ ಕ್ಲಾಸಲ್ಲಿ. ನೋಡೋಣ, ಅದನ್ನು ಶೋ ಮಾಡಿಬಿಟ್ಟೆ ಬೇರೆ ಏನಾದರೂ ತೋರಿಸೋಣ. ಅದು ಇಂಪಾರ್ಟೆಂಟ್ ಫಸ್ಟ್. ಐ ಥಿಂಕ್ ಎಲ್ರಿಗೆ ಟೈಮ್ ಟೇಬಲ್ ಕಾಣ್ತಾ ಇದೆಯಲ್ಲ. ಇಮೋಜಿಸ್ಗಳು ಆನ್ ಇರುತ್ತೆ. ಥಮ್ಸ್ ಅಪ್ ಕೊಡಿ, ಸಮಥಿಂಗ್ ಏನಾದರೂ ಕೊಡಿ. ಟೈಮ್ ಟೇಬಲ್ ಕಾಣ್ತಾ ಇದೆಯಾ? ಸೊ ಇದೇ ವಿಡಿಯೋ ನಾನು ರಿಲೀಸ್ ಮಾಡಿದ್ದೇನೆ ಜಸ್ಟ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಫೈನಲ್ ಟೈಮ್ ಟೇಬಲ್. ಓಕೆ, ಸೊ ನಮ್ಮ ಕಡೆಯಿಂದ ನಿಮ್ಗೆ ಆಲ್ವೇಸ್ ಗೊತ್ತಿದೆ, ನಮ್ಮ ಕಾನೂನು ಅಕಾಡೆಮಿ ಸುಮ್ಮನೆ ಈ ಊಹಾಪೋಹಗಳಿಗೆಲ್ಲ ಎಂಟರ್ಟೈನ್ ಮಾಡಲ್ಲ. ಮಾತಾಡೋರು ಮಾತಾಡ್ತಾ ಇರ್ತಾರೆ, ಬಂತು ಟೈಮ್ ಟೇಬಲ್ ಅದು ಇದು ಅಂತ ಇದ್ರೆ ನಾವು ಎಲ್ಲಿವರೆಗೂ ಫೈನಲ್ ಅಂತನಲ್ಲ, ಅಥವಾ ಟೆಂಟೇಟಿವ್ನು ಫೈನಲ್ ಅನ್ಸಲ್ಲ, ಅಲ್ಲಿವರೆಗೂ ನಾವು ಎಂಟ್ರಿ ಕೊಡಲ್ಲ. ನೋಡಿ, ಇಲ್ಲಿದೆ ವಿತ್ ಸೀಲ್, ರಿಜಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಂತ. ಈ ಸಲ ತುಂಬಾ ವೇರಿಯೇಷನ್ಸ್ಗಳಿತ್ತು, ಟೈಮ್ ಟೇಬಲ್ ಯಾವಾಗ ರಿಲೀಸ್ ಆಗುತ್ತೆ ಏನು ಅಂತ. ಸೊ ಇಲ್ಲಿದೆ, ಬರ್ದಿದ್ದಾರೆ ಫೈನಲ್ ಟೈಮ್ ಟೇಬಲ್ ಫಾರ್ 3 year LLB ಅಕಾಡೆಮಿಕ್ ಎಲ್ಲ ಅಂತ. ಬೇಕಿದ್ರೆ ಇದ್ರ ವಿಡಿಯೋನು ಕೂಡ ನಾನು ರಿಲೀಸ್ ಮಾಡ್ತೇನೆ. PDF ಬೇಕಿದ್ರೆ ನಮ್ಮ ಗ್ರೂಪಲ್ಲೂ ಕೂಡ ಸರ್ಕ್ಯುಲೇಟ್ ಮಾಡ್ಸೋಣ, ನೋ ಇಶ್ಯೂಸ್, ಆಯ್ತಾ? ಪೇಯ್ಡ್ ಸ್ಟೂಡೆಂಟ್ಸ್ಗಳ ಮತ್ತೆ ಎಲ್ಲ ಗ್ರೂಪ್ಸಲ್ಲೂ ಸರ್ಕ್ಯುಲೇಟ್ ಮಾಡ್ಸೋಣ, ಅದು ಕೂಡ ಸಮಸ್ಯೆ ಇಲ್ಲ. ಇದ್ರ ಪ್ರಕಾರ ನಿಮ್ ನೋಡಿದಾಗ ಫೈನಲ್ ಟೈಮ್ ಟೇಬಲ್ ಆಫ್ 3 year LLB ಫಾರ್ ದ ಅಕಾಡೆಮಿಕ್ 2025-26 ಆರ್ಟ್ ಸೆಮಿಸ್ಟರ್ 100 ಮಾರ್ಕ್ಸ್ ಪ್ಯಾಟ್ರನ್. ನೀವೇ 100 ಮಾರ್ಕ್ಸ್ ಪ್ಯಾಟ್ರನ್ ಅವರು, ಹೊಸ ಪ್ಯಾಟ್ರನ್ ಅವರು, ಹೋದ ವರ್ಷದಿಂದ ಬರಿತಾ ಇರೋರು ಫಸ್ಟ್ ಟೈಮ್. ನಿಮ್ಗೂ ಗೊತ್ತಿದೆ, 3rd ಸೆಮ್ ನಡೀತಾ ಇದೆ ಅಲ್ವಾ? ಸೊ ಅದರಲ್ಲಿ ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಇಲ್ಲಿದೆ ನೋಡಿ, ನಿಮ್ಮ ಟೈಮ್ ಟೇಬಲ್. ಸಬ್ಜೆಕ್ಟ್ ಕೋಡ್ 1414, 1415, 1416, 1417, 1418. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಜೂರಿಸ್ಪ್ರುಡೆನ್ಸ್ 21/2026, 20ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಎಕ್ಸಾಮ್. 20ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ ತಿಂಗಳು 5ನೇ ತಾರೀಕಿಗೆ ಎಂಡ್ ಆಗ್ತಾ ಇದೆ. ಓಕೆ, ಸೊ ಇದು ಆಲ್ಮೋಸ್ಟ್ 99% ಶೋರ್ ಅನ್ಬಹುದು, ಏನಾದರೂ ಇನ್ಸಿಡೆಂಟ್ಸ್ಗಳು ಅದು ಇದು ಎಮರ್ಜೆನ್ಸೀಸ್ಗಳು ಬರಲಿಲ್ಲ ಅಂತಂದ್ರೆ. ಓಕೆ, ಈ ಟೈಮ್ ಟೇಬಲ್ನ ಸೊ ಬಿಡಬೇಕಾದ್ರೆ ಫೈನಲ್ ಟೈಮ್ ಟೇಬಲ್ ಅಂತ ರಿಲೀಸ್ ಮಾಡಿದ್ದಾರೆ, ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಇದೆ. ಸೊ ಅದಕ್ಕೋಸ್ಕರ ನಾವು ಯಾರು ಕೂಡ ಸುಮ್ಮನೆ ಊಹಾಪೋಹಗಳಿಗೆಲ್ಲ ಇದು ಮಾಡಿಕೊಂಡು ಅನೌನ್ಸ್ ಮಾಡೋದು ಅದೇನು ಕೂಡ ನಾವು ಮಾಡಲಿಲ್ಲ. ಇಲ್ಲಿದೆ ನೋಡಿ, ಸೀಲ್ ಅಂಡ್ ಸಿಗ್ನೇಚರ್ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಈಗ ಫರ್ದರ್ ಏನಾದರೂ ಹೇಳಬೇಕು ಅಂದರೆ, ಗ್ಯಾಪ್ ಅಂತ ನೋಡಿದಾಗ ಹಾರ್ಡ್ಲಿ ಒಂದು 2 days ಕೊಟ್ಟಿದ್ದಾರೆ. 2 days, 3 days, 3 days, 2 days ಕೊಟ್ಟಿದ್ದಾರೆ. ಎನಫ್ ಓದ್ಕೊಳ್ಬೋದು. ಮಾರ್ನಿಂಗ್ ಟೈಮ್ ರೆಗ್ಯುಲರ್ ಸಬ್ಜೆಕ್ಟ್ 9:30 AM to 12:30 PM, 3 hours ಟೈಮಿಂಗ್ಸ್. ಆಲ್ರೆಡಿ ಓದಿದ್ದೀರಾ, ಬರ್ತಿದ್ದೀರಾ, ಪೇಪರ್ಸ್ಗಳು 8 ಪೇಪರ್ ಬರ್ದಿದ್ದೀರಾ, 12 ಪೇಪರ್. ಸೊ ನಿಮಗೆ ಇದ್ರ ಬಗ್ಗೆ ತುಂಬ ಡೀಪ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಒಂದು ಟೈಮ್ ಟೇಬಲನ್ನು ಹೇಳಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದಂಥದ್ದು. 80-20 ಪ್ಯಾಟ್ರನ್ ಎಲ್ಲ ನಿಮ್ಗೆ ಬೇಡ, ಇದಿಲ್ಲ ನಿಮಗೆ ಪ್ಯಾಟ್ರನ್, ಓಲ್ಡ್ ಪ್ಯಾಟ್ರನ್ ಇಲ್ಲ, ಇಲ್ಲಿರುವಂಥದ್ದೇನು ನಾನು ತೋರಿಸ್ತಾ ಇಲ್ಲ. ಸೊ ಆಸ್ ಪರ್ ದಿಸ್ ಟೈಮ್ ಟೇಬಲ್ ಪ್ರಕಾರ ನಾವು ಕ್ಲಾಸಸ್ಗಳನ್ನು ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ಇವತ್ತಿನ ಡೇಟಲ್ಲಿ ಲಾ ಆಫ್ ಟ್ಯಾಕ್ಸೇಷನ್ ಇತ್ತು. ಸೊ ಆ ಲಾ ಆಫ್ ಟ್ಯಾಕ್ಸೇಷನ್ ಸಬ್ಜೆಕ್ಟ್ ಇವತ್ತು ನಾನು ಕ್ಲಾಸ್ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಸೊ ನಾನು ಮತ್ತೆ ಬ್ಯಾಕ್ ಟು PPT ಬರ್ತಾ ಇದ್ದೇನೆ. ಸೊ ಬ್ಯಾಕ್ ಟು PPT ಬಂದಾಗ ಲಾ ಆಫ್ ಟ್ಯಾಕ್ಸೇಷನ್ ಅನ್ನುವಂಥ ಸಬ್ಜೆಕ್ಟ್ನ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಇವತ್ತು. ಓಕೆ, ಸೊ ಲಾ ಆಫ್ ಟ್ಯಾಕ್ಸೇಷನ್ ಅಲ್ಲಿ ತಿಳ್ಕೊಳ್ಳುವಂಥ ವಿಷಯಗಳು ಏನು ಅಂತ ಬಂದಾಗ ಹೆಸರೇ ಹೇಳ್ತಾ ಇದೆ, ಇದು ಟ್ಯಾಕ್ಸ್ನ ಬಗ್ಗೆ ಮಾತಾಡುತ್ತೆ. ಫಸ್ಟ್ ಟ್ಯಾಕ್ಸ್ ಅಂತಂದ್ರೆ ಏನು, ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಮುಂದೋಗೋಣ. ಎಲ್ರಿಗೂ ಗೊತ್ತಿದೆ ಟ್ಯಾಕ್ಸ್ ಅಂತಂದ್ರೆ ಜನರಲ್ ಆಗಿ ಗೌರ್ಮೆಂಟ್ ಅವರು ವಸೂಲಿ ಮಾಡುವಂಥದ್ದು ಟ್ಯಾಕ್ಸ್. ವಸೂಲಿ ಮೀನ್ಸ್ ನಮ್ಮ ಮೇಲೆ ಹೇರುವಂಥದ್ದು ಟ್ಯಾಕ್ಸ್ ಅಂತೇಳಿ ಕರಿತೀವಿ ಅಂತ ಜನರಲಿ ಎಲ್ರಿಗೂ ಕೂಡ ಗೊತ್ತಿದೆ. ಲಾ ಆಫ್ ಟ್ಯಾಕ್ಸೇಷನ್ ಅಂದ್ರೆ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಆ ಲಾ ಆಫ್ ಟ್ಯಾಕ್ಸ್ ನಲ್ಲಿ ಟ್ಯಾಕ್ಸ್ನ ಹೇರಬೇಕಾದ್ರೆ ಯಾವ ಯಾವ ರೀತಿಯಾದಂಥ ಕಾನೂನುಗಳು ಇದೆ, ಯಾವ ಯಾವ ರೀತಿಯಾದಂಥ ಲಾಸ್ಗಳಿದೆ, ಯಾವ ಯಾವ ರೀತಿಯಾದಂಥ ಸೆಕ್ಷನ್ಸ್ಗಳಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ LLB 3rd sem ಸ್ಟೂಡೆಂಟ್ಸ್ ಅಥವಾ
5 ಇಯರ್ LLB-ಯ 7 ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಇದನ್ನು ಸಬ್ಜೆಕ್ಟ್ ಆಗಿ ಇಟ್ಟಿದ್ದಾರೆ. 3 ಇಯರ್ LLB-ಯ 3rd ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಸಬ್ಜೆಕ್ಟ್ ಆಗಿ ಇಟ್ಟಿದ್ದಾರೆ ಲಾ ಆಫ್ ಟ್ಯಾಕ್ಸೇಷನ್ ಅಂತ. ಸೊ ಫಸ್ಟ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಥವಾ ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಇದನ್ನು ಕ್ಲಾರಿಫೈ ಮಾಡ್ತಾನೆ. ಸೊ ಈಗ ಸೆಷನ್ ಯಾವ ರೀತಿ ಹಾಸ್ಟ್ ಆಗುತ್ತೆ ಅಂತ. ಸೆಷನ್ ಬಂದ್ಬಿಟ್ಟು 3 ಝೋನಲ್ಲಿ ಹಾಸ್ಟ್ ಆಗುತ್ತೆ. ನಂಬರ್ 1 ಸಿಲೆಬಸ್ ಡಿಸ್ಕಷನ್, ನಂಬರ್ 2 ಇಂಪಾರ್ಟೆಂಟ್ ಕ್ವಶನ್ ರಿಲೀಸ್ ಮಾಡುವಂಥದ್ದು, ನಂಬರ್ 3 ಡೌಟ್ ಸೆಷನ್ ರಿಗಾರ್ಡಿಂಗ್ ದಿಸ್ ಸಬ್ಜೆಕ್ಟ್. ಓಕೆ, ಸೊ ಈ 3 ವಿಷಯದಲ್ಲಿ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ 3 ವಿಷಯಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಸಬ್ಜೆಕ್ಟ್ ಏನು ಅಂತ ನೋಡೋಣ. ಸೊ ಟ್ಯಾಕ್ಸ್ ಅಂತಂದ್ರೆ ಏನು? ತೆರಿಗೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಈ ವರ್ಡನ್ನ ಎಲ್ಲರೂ ಕೇಳಿರ್ತೀರ. ಟ್ಯಾಕ್ಸ್, CGST, IGST, ಹೋಟ್ಲಿಗೆ ಹೋದ್ರೆ ಟ್ಯಾಕ್ಸ್, ಅಲ್ಲಿಗೆ ಹೋದ್ರೆ ಟ್ಯಾಕ್ಸ್, 18% ಟ್ಯಾಕ್ಸ್, 12% ಟ್ಯಾಕ್ಸ್, 28% ಟ್ಯಾಕ್ಸ್. ನ್ಯೂಸ್ಗಳಲ್ಲೂ ಕೂಡ ಅದೇ ಬರುತ್ತೆ. ಫೈನಾನ್ಸ್ ಮಿನಿಸ್ಟರ್ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದ್ರು, ಇಲ್ಲಿ ಜಾಸ್ತಿ ಮಾಡಿದ್ರು, ಆಲ್ಕೋಹಾಲಿಗೆ ಇಷ್ಟು ಟ್ಯಾಕ್ಸ್, ಅದಕ್ಕೆ ಇಷ್ಟು ಟ್ಯಾಕ್ಸ್, ಇದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ. ಸೊ ಅದೇ ಸಬ್ಜೆಕ್ಟ್ ಇವತ್ತಿಂದು. ಸೊ ನೀವು ಅದ್ರಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ಬಿಡಿಸಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಯಾವ್ದಾವ್ದು ಟ್ಯಾಕ್ಸ್ ಯಾವ್ಯಾವ ರೀತಿ ಇದೆ, ಯಾವ ಟ್ಯಾಕ್ಸ್ ನ ಯಾವಾಗ ಹಾಕ್ತಾರೆ. ಸೊ ಈ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನನ ಈ ಸಬ್ಜೆಕ್ಟ್ ಅಲ್ಲಿ ಮಾಡ್ತಾ ಹೋಗ್ತೀರಾ. ಸೊ ಟ್ಯಾಕ್ಸ್ ಅಂದ್ರೆ ಏನು ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಗೌರ್ಮೆಂಟ್ ಸಿಟಿಸನ್ಸ್ ಗಳಿಂದ ಅಥವಾ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡುವಂತ ಹಣ, ಫಂಡ್, ಅದನ್ನ ನಾವು ಟ್ಯಾಕ್ಸ್ ಅಂತೀವಿ. ಸೊ ಗೌರ್ಮೆಂಟ್ ಕಲೆಕ್ಟ್ ಮಾಡುವಂತ ಉದ್ದೇಶ ಏನು? ಮತ್ತೆ ವಾಪಸ್ ಜನರಿಗೆ ಯೂಸ್ ಆಗುವಂತ ಸ್ಕೀಮ್ಸ್ ಗಳನ್ನ ಜಾರಿಗೆ ತರುವಂತದ್ದು, ಜನರಿಗೆ ಯೂಸ್ ಆಗುವಂತ ಪ್ರಾಜೆಕ್ಟ್ಸ್ ಗಳನ್ನ ಜಾರಿಗೆ ತರುವಂತದ್ದು. ಮೇ ಬಿ ರೋಡ್ಸ್, ಹಾಸ್ಪಿಟಲ್ಸ್, ಸ್ಕೂಲ್ಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಕಾಲೇಜಸ್, ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಎನಿಥಿಂಗ್ ಗೌರ್ಮೆಂಟ್ ಅಂತ ಏನ್ ಬರುತ್ತಲ್ವಾ. ಸೊ ಗೌರ್ಮೆಂಟ್ನವ್ರು ಏನೇನು ಕೆಲಸಗಳನ್ನ ಮಾಡ್ತಾರಲ್ವಾ, ಸರ್ಕಾರಿ ಕೆಲಸಗಳನ್ನ ಮಾಡ್ತಾರಲ್ವಾ, ಸೊ ಅವ್ರಿಗೆ ಫಂಡ್ ಬೇಕಾಗುತ್ತೆ. ಆ ಫಂಡನ್ನ ಅವ್ರು ಯಾರ ಹತ್ರ ತಗೊಳ್ತಾರೆ ಅಂತಂದ್ರೆ ನಮ್ಮ ಹತ್ರನೇ ತೆಗೆದುಕೊಳ್ಳೋದು. ಫ್ರಮ್ ಮಾರ್ನಿಂಗ್ ಇಂದ ಹಿಡಿದು ಏನಾದ್ರೂ ವಸ್ತು ಖರೀದಿ ಮಾಡಿ ಎಲ್ಲದಕ್ಕೂ ಟ್ಯಾಕ್ಸ್ ಇದೆ. ಸ್ವಲ್ಪ ಫುಡ್ ಅಲ್ಲಿ, ಅಗ್ರಿಕಲ್ಚರ್ ಸೈಡ್ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ. ಬಟ್ ಇಂಪ್ಲೈಡ್ಲಿ ಅದು ಫಸ್ಟ್ ಸ್ಟೇಜ್ ಅಲ್ಲಿ ಮಾತ್ರ ರಾ ಇದ್ದಾಗ, ಮತ್ತೆ ಅದು ಪ್ಯೂರಿಫಿಕೇಶನ್ ಹೋಯ್ತು ಅಂತಂದ್ರೆ ಅಲ್ಲಿ ಮತ್ತೆ ಟ್ಯಾಕ್ಸ್ ಬೇಸಿಸ್ಗೆ ಬಂದ್ಬಿಡುತ್ತೆ. ಅದು ತುಂಬಾ ಡೀಪ್ ಆಗಿದೆ. ಬಟ್ ನೀವು ಒಂದು ರೌಂಡ್ ಫಿಗರ್ ಅಲ್ಲಿ ಹೇಳಬೇಕು ಅಂದ್ರೆ ಈಚ್ ಅಂಡ್ ಎವ್ರಿಥಿಂಗ್ ನಾವು ಟ್ಯಾಕ್ಸ್ ಕಟ್ತೀವಿ. ಸೊ ನಾವು ಯಾಕೆ ಗೌರ್ಮೆಂಟಿಗೆ ಪ್ರಶ್ನೆನ ಮಾಡ್ಲಿಕ್ಕೆ ಆಸ್ ಎ ಲಾಯರ್ಸ್ಗಳಾಗಿ ಸ್ಪೆಷಲಿ ಹೇಳ್ತಾ ಇದ್ದೀನಿ, ಸ್ವಲ್ಪನೂ ಹಿಂದೇಟ್ ಹಾಕ್ಬಾರ್ದು ಅಂತಂದ್ರೆ ಗೌರ್ಮೆಂಟ್ನ ಪ್ರತಿಯೊಬ್ಬ ಅಧಿಕಾರಿ, ಪ್ರತಿಯೊಂದು ಜಾಗ, ಪ್ರತಿಯೊಂದು ರೋಡ್, ಕನ್ಸ್ಟ್ರಕ್ಷನ್, ಇನ್ಫ್ರಾಸ್ಟ್ರಕ್ಚರ್ಸ್, ಎನಿಥಿಂಗ್ ಎಲ್ಲ ನಡೀತಾ ಇರೋದು ನಮ್ಮ ದುಡ್ಡಲ್ಲಿ. ಅದು ಡಿಪೆಂಡ್ಸ್ ಆಗುತ್ತೆ. ಕ್ಯಾಪಿಟಲಿಸ್ಟ್ ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ, ನಮ್ಮ ಕೆಪಾಸಿಟಿ ತಕ್ಕನಾಗ ನಾವು ಟ್ಯಾಕ್ಸ್ ಕಟ್ತೀವಿ. ಅಂದ್ರೆ ನನ್ನ ಖರೀದಿ ಕೆಪಾಸಿಟಿ ಎಷ್ಟಿದೆ ನಾನು ಅಷ್ಟು ಖರೀದಿ ಮಾಡ್ತೀನಿ, ಅಷ್ಟು ಟ್ಯಾಕ್ಸ್ ಕಟ್ತೀನಿ. ನನ್ನ ಕಂಪ್ನಿ ಎಷ್ಟು ದೊಡ್ಡದಿದೆ ಅಷ್ಟು ನನ್ನ ಕಂಪ್ನಿ ದೊಡ್ಡದಾಗಿ ನಡೆಸ್ತಾ ಇರ್ತೀನಿ, ನಾನು ಅಷ್ಟು ಟ್ಯಾಕ್ಸ್ ಕಟ್ತೀನಿ. ಅದು ಬಿಟ್ರೆ ನೀವು ₹1 ಟ್ಯಾಕ್ಸ್ ಅನ್ನ ಗೌರ್ಮೆಂಟಿಗೆ ಕೊಟ್ಟಿದ್ದೀರಾ ಅಂದ್ರೂ ಕೂಡ ನೀವು 1000 ಪ್ರಶ್ನೆಗಳನ್ನ ಕೇಳಬಹುದು. ಆದ್ರೆ ಸರಿಯಾಗಿ ನಾನು ಕಟ್ತಾ ಇರೋಂಥ ಟ್ಯಾಕ್ಸ್ ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಇದೆಲ್ಲ ಗೊತ್ತಿತ್ತು ಅಂದ್ರೆ ಮಾತ್ರ ಪ್ರಶ್ನೆ ಮಾಡ್ತೀರಾ ನೀವಷ್ಟೇ. ಸಾರಿ. ಸೊ ಈ ಒಂದು ವಿಚಾರದಲ್ಲಿ ಟ್ಯಾಕ್ಸ್ ನ ಓವರ್ ಆಲ್ ಮೀನಿಂಗ್ ಅಂತ ನಿಮ್ಗೆ ಅರ್ಥ ಆಯ್ತು ಏನಿದೆ ಅಂತ. ಸೊ ಇದನ್ನ ಏನ್ ಮಾಡಿದ್ದಾರೆ ನಿಮ್ಮ KSL ಇದ್ದವರು 5 ಯೂನಿಟ್ ಆಗಿ ಡಿವೈಡ್ ಮಾಡಿದ್ದಾರೆ ಲಾ ಆಫ್ ಟ್ಯಾಕ್ಸೇಷನ್. ಯೂನಿಟ್ 1, 2, 3, 4, 5. ಸೊ ಇದು 5 ಯೂನಿಟ್ಗಳನ್ನು ಒಂದೊಂದೊಂದೊಂದು ಪೇಜ್ ಅಲ್ಲಿ ತೆಗೆದುಕೊಳ್ತಾ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ, ಸ್ಪ್ಲಿಟ್ ಮಾಡಿ. ಸಿಲೆಬಸ್ ತುಂಬಾ ಹೆವಿ ಇದೆ. ತುಂಬಾ ಹೆವಿ ಅಂದ್ರೆ ತುಂಬಾ ಹೆವಿ ಇದೆ ಸಿಲೆಬಸ್. ಆದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಂತ ಬಂದಾಗ ತುಂಬಾ ಲೆಸ್ ಇದೆ. ಕಡಿಮೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಓದ್ಬಿಟ್ಟು ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಬಹುದು. ಆಮೇಲೆ ಅರ್ಥ ಆಗುವಂತ ವಿಷಯ ಅಂತ ಬಂದಾಗ ಟ್ಯಾಕ್ಸೇಷನ್ ವಿಷಯ ಎಲ್ರಿಗೂ ಅರ್ಥ ಆಗುತ್ತೆ. ಇದರಲ್ಲಿ ಸ್ಪೆಷಲಿ BCom ಸ್ಟೂಡೆಂಟ್ಸ್ ಅಥವಾ BBM ಸ್ಟೂಡೆಂಟ್ಸ್, ಯಾರು BCom LLB, BBM LLB ಮಾಡ್ತಿರ್ತಾರೆ, ಸೊ ಅವರೆಲ್ಲ ಟ್ಯಾಕ್ಸ್ ನ ಬಗ್ಗೆ ತುಂಬಾ ಚೆನ್ನಾಗಿ ಓದಿರ್ತಾರೆ ಅವ್ರವ್ರ ಡಿಗ್ರಿಗಳಲ್ಲಿ. ಸೊ ಅದೇ ವಿಷಯಗಳು ಮತ್ತೆ ರಿಪೀಟ್ ಆಗುತ್ತೆ ಅಷ್ಟೇ. ಒಂದ್ ಸ್ವಲ್ಪ ಲೀಗಲ್ ವಿಷಯಗಳನ್ನ ಇದ್ರಲ್ಲಿ ಆಡ್ ಆನ್ ಮಾಡಿರ್ತಾರೆ, ಸೆಕ್ಷನ್ಸ್ ಗಳನ್ನ, ಕೇಸ್ ಲಾಸ್ ಗಳನ್ನ. ಲಾಯರ್ ಆಸ್ ಎ ಲಾಯರ್ ಆಗಿ ಸ್ಟಡಿ ಮಾಡ್ತಾ ಇರ್ತೀರಲ್ವಾ, ಆ ರೀತಿ ಆಡ್ ಆನ್ ಮಾಡಿರ್ತಾರೆ. ಹಾಗಂತೇಳಿ ಬೇಸಿಕ್ ನಾರ್ಮಲ್ ಹೊರಗಡೆ ಸ್ಟೂಡೆಂಟಿಗೆ ಅರ್ಥ ಆಗುವಂತ ವಿಷಯ ಏನಲ್ಲ ಇದು. ಲಾ ಆಫ್ ಟ್ಯಾಕ್ಸೇಷನ್ ಜೂರಿ ಸ್ಟೂಡೆಂಟ್ಸ್ ತರ ತುಂಬಾ ಸಿಂಪಲ್ ಸಬ್ಜೆಕ್ಟ್ ಇದು. ಡೈಲಿ ನೋಡುವಂತ ವ್ಯವಹಾರ, ಡೈಲಿ ಕಟ್ಟುವಂತ ದುಡ್ಡು, ಎಲ್ಲೆಲ್ಲಿ ಕಟ್ತೀರಾ, ಹೇಗೆ ಡಿವೈಡ್ ಆಗ್ತಾ ಇದೆ. ಡಿವೈಡ್ ಆಗ್ತಾ ಇರ್ಬೇಕಾದ್ರೆ ಕೆಲವೊಂದು CGST ಅಂತೀವಿ, ಸೆಂಟ್ರಲ್ ಗೂಡ್ಸ್ ಅಂಡ್ ಸೇಲ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತೀವಿ, IGST ಅಂತೀವಿ, ಇಂಟರ್ ಸ್ಟೇಟ್ ರಾಜ್ಯಗಳ ಮಧ್ಯದಲ್ಲಿ ಕಟ್ಟುವಂತ ಟ್ಯಾಕ್ಸ್, ಅಥವಾ SGST ಅಂತೀವಿ, ಸ್ಟೇಟ್ ಟ್ಯಾಕ್ಸ್. ಈ ರೀತಿ ನಾವು ಕಟ್ಟುವಂತ ಟ್ಯಾಕ್ಸ್ ಏನ್ ಸ್ಟೇಟಿಗೆ ಹೋಯ್ತಾ, ಏನ್ ಸೆಂಟ್ರಲಿಗೆ ಹೋಯ್ತಾ, ಏನು ಇನ್ ಬಿಟ್ವೀನ್ ಗೌರ್ಮೆಂಟ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ.
ಸೊ ಸೆಂಟ್ರಲ್ಗೆ ಹೋದ್ರೆ ಸೆಂಟ್ರಲ್ನವ್ರು ಹೇಗೆ ನಮಗೆ ಮತ್ತೆ ಸ್ಟೇಟ್ನವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ, ಸ್ಟೇಟ್ನವ್ರಿಗೆ ಹೋದ್ರೆ ಸ್ಟೇಟ್ ಎಷ್ಟು ಇಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟು ಓವರ್ ಆಲ್ ಫೆಡರಲ್ ಸಿಸ್ಟಮ್ನ ಗ್ರೌತಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ. IGST ಅಂತ ಬಂದಾಗ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೇಗೆ ಟ್ರಾನ್ಸಾಕ್ಷನ್ಸ್ಗಳು ನಡೀತಾ ಇದೆ. ಸೊ ನಡಿಲೇಬೇಕಲ್ಲ. ವ್ಯಾಪಾರ ಅಂತ ಬಂದಾಗ ಕರ್ನಾಟಕದಲ್ಲಿ ಎಲ್ಲ ಇದೆ ಅಂತಾನು ಹೇಳಕ್ ಬರಲ್ಲ, ಆಂಧ್ರದಲ್ಲಿ ಎಲ್ಲ ಇದೆ ಅಂತಾನು ಹೇಳಕ್ ಬರಲ್ಲ, ತಮಿಳ್ನಾಡಲ್ಲಿ ಎಲ್ಲ ಇದೆ ಅಂತಾನು ಹೇಳಕ್ ಬರಲ್ಲ. ಎಲ್ಲಾ ರಾಜ್ಯಗಳು ಸೇರ್ಕೊಂಡು ನಡೆಸ್ತಾ ಇರೋದು. ನಮ್ದ್ರಲ್ಲಿ ಏನೋ ಒಂದು ಸ್ಟ್ರಾಂಗ್ ಆಗಿ ನಾವು ಜಾಸ್ತಿ ಬಿಲ್ಡ್ ಮಾಡಿದ್ರೆ, ನಮ್ದೊಂದು ಬೇರೆ ಒಂದು ಪ್ರಾಡಕ್ಟ್ ಅಂಡ್ ಗೂಡ್ಸ್ ಅಂಡ್ ಸರ್ವಿಸ್ ಇದ್ರೆ, ನಮ್ದ್ರಲ್ಲಿ ಏನೋ ಒಂದು ಶಾರ್ಟೇಜ್ ಇರುತ್ತೆ, ಅದನ್ನ ನಾವು ಬೇರೆ ರಾಜ್ಯದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಏನ್ ಜಾಸ್ತಿ ಆಗಿದೆ ಅದನ್ನ ನಾವು ಸೇಲ್ ಮಾಡ್ತೀವಿ. ಸೊ ಸೇಲು ಮತ್ತೆ ಇಂಪೋರ್ಟ್ ಇದೆಲ್ಲ ಶುರು ಆದಾಗ ಅಲ್ಲಿ ಟ್ಯಾಕ್ಸ್ ಅನ್ನುವಂತ ಕಾನ್ಸೆಪ್ಟ್ ಏನಿದೆ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಲ್ಲಿ ಟ್ಯಾಕ್ಸ್ ನ ಕಟ್ತಾ ಹೋಗ್ತಾರೆ. ಸೊ ಹೀಗೆ ಬಂದಾಗ ಯೂನಿಟ್ 1 ಇಂದ ಯೂನಿಟ್ 5 ತನಕ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಸೊ ನಾನು ಜಾಸ್ತಿ ಡೀಪ್ ಆಗಿ ಇದ್ ಮಾಡಕ್ ಹೋಗಲ್ಲ, ಸಿಂಪಲ್ ಇರುವಂತ ವಿಷಯ. ಸಿಲೆಬಸ್ ವೈಸ್ ಅಲ್ಲಿ ತುಂಬಾ ಡೀಪ್ ಆಗಿ ಇಳ್ಬಿಟ್ಟು ತಲೆ ಕೆಡ್ಸ್ಕೊಳ್ಬೇಡಿ, ಕಾಂಪ್ಲಿಕೇಟೆಡ್ ಇದೆ ಸಿಲೆಬಸ್ಸು. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಹೇಳಿದ್ದೇನೆ, ಕ್ಲಾಸಲ್ಲೂ ಕೂಡ ಹೇಳಿದ್ದೇನೆ, ಮತ್ತೆ ಇವತ್ತು ಕೂಡ ಹೇಳ್ತೇನೆ. ಸೊ ಆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಓದಿ, ಸಾಕಾಗುತ್ತೆ. ಓದಿದ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನೇ ಮತ್ತೆ ರಿವಿಷನ್ ಮಾಡಿ 8ರಿಂದ 10 ಸಲ. ಓದಿದ್ದನ್ನೇ ಪಕ್ಕಾ ಓದ್ಕೊಂಡು ಹೋಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಬನ್ನಿ, ಸಾಕಾಗುತ್ತೆ. ನಿಮ್ದು 100 ಪ್ಯಾಟರ್ನ್ ಇರೋದ್ರಿಂದ ಲಕ್ಕಿಲಿ ಏನೂ ಸಮಸ್ಯೆ ಇಲ್ಲ. ಎಲ್ಲಿ ಇಂಪಾರ್ಟೆಂಟ್ ಜಾಸ್ತಿ ಇದೆ ಅಲ್ಲಿಂದ ಜಾಸ್ತಿ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾರೆ, ನೀವು ಆರಾಮಾಗಿ ಮೂವ್ ಮಾಡ್ಕೊಂಡು ಬರ್ಬೋದು. ಸೊ ಆ ರೀತಿ ಇದ್ದಾಗ ಯೂನಿಟ್ ನಂಬರ್ 1 ಅಲ್ಲಿ ಫಸ್ಟ್ ಆಲ್ವೇಸ್ ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಾನು, ಯಾವುದೇ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಆದಾಗ ಅದರಲ್ಲಿ ಫಸ್ಟ್ ಆ ಸಬ್ಜೆಕ್ಟ್ ಅಂತಂದ್ರೆ ಏನು, ಅದು ಏನ್ ಮಾತಾಡುತ್ತೆ, ಇದೇ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅದ್ರ ಡೆಫಿನೇಷನ್, ಸ್ಕೋಪು, ಯಾಕೆ ಆ ಸಬ್ಜೆಕ್ಟ್ ಬಂತು, ಏನಕ್ಕೆ ಬೇಕು, ಅದು ಹೇಗೆ ಯೂಸ್ ಮಾಡ್ತಾರೆ, ಇದೇ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಾನ್ಸೆಪ್ಟ್ ಆಫ್ ಟ್ಯಾಕ್ಸ್. ಅಂದ್ರೆ ಈ ಟ್ಯಾಕ್ಸ್ ಅಂತಂದ್ರೆ ಏನು, ಟ್ಯಾಕ್ಸ್ ನ ಮೀನಿಂಗ್ ಏನು, ಟ್ಯಾಕ್ಸ್ ನ ನೇಚರ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ಗಳೇನು, ಟ್ಯಾಕ್ಸ್ ನ ಒಂದು ಸ್ವರೂಪ ಯಾವ ರೀತಿ ಇದೆ, ಅದರ ಒಂದು ಗುಣಲಕ್ಷಣಗಳು ಯಾವ ರೀತಿ ಇದೆ. ಆ ಟ್ಯಾಕ್ಸ್ ಅಲ್ಲಿ 2 ಟೈಪ್ ಟ್ಯಾಕ್ಸ್ ಇದೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಟ್ಯಾಕ್ಸಸ್ ಅಲ್ಲಿ 2 ಟೈಪ್ ಇದೆ. ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ ನಾನು, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ. ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ನಿಮ್ಮಿಂದ ಡೈರೆಕ್ಟ್ ಆಗಿ ನೀವು ಗೌರ್ಮೆಂಟಿಗೆ ಕೊಡುವಂಥದ್ದು. ಯಾವ ರೀತಿ, ಈಗ ಡೈರೆಕ್ಟ್ ಟ್ಯಾಕ್ಸಿಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು, ಕಾರ್ಪೊರೇಟ್ ಎಂಪ್ಲಾಯೀಸ್ಗಳೆಲ್ಲ ಕಟ್ತಾರಲ್ಲ, ಅದೆಲ್ಲ ಡೈರೆಕ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಯಾವ ರೀತಿ ಅಂತಂದ್ರೆ, ನೀವು ಡೈರೆಕ್ಟ್ ಆಗಿ ಕಟ್ಟಲ್ಲ, ಬಟ್ ನೀವು ಸಮ್ ಪ್ರಾಡಕ್ಟಿಗೆ ಕಟ್ತೀರಾ. ಪ್ರಾಡಕ್ಟಿಗೆ ಅಲ್ಲಿ ಶಾಪ್ ಅನ್ನು ಕಟ್ಟಿಸ್ಕೊಂಡು ಅವನೋಗಿ ಮತ್ತೆ ಟ್ಯಾಕ್ಸ್ ಫೈಲ್ ಮಾಡ್ತಾನೆ. ಇಯರ್ಲಿ ಡಿಪೆಂಡ್ಸ್, ಕ್ವಾರ್ಟರ್ಲಿ, ಇಯರ್ಲಿ, 6 ಮಂತ್, 1 ಇಯರ್, ಅವನವನೊಂದು ಬಿಸ್ನೆಸ್ ನ ವ್ಯವಹಾರದ ಒಂದು ಝೋನ್ ನ ಆಧಾರದ ಮೇಲೆ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ನ ಬಗ್ಗೆ ನೋಡ್ತೀರಾ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಇರುವಂತದ್ದು. ಸೊ ಮೇಜರ್ ಆಗಿ ಆಮೇಲೆ ನೆಕ್ಸ್ಟ್ ಒಂದು ಬರ್ತಿರೋ ಕಾನ್ಸೆಪ್ಟಿಗೆ ಡಿಫರೆನ್ಸ್ ಬಿಟ್ವೀನ್ ಟ್ಯಾಕ್ಸ್, ಫೀಸ್, ಆಮೇಲೆ ಟ್ಯಾಕ್ಸ್ ಮತ್ತೆ ಸೆಸ್, ಟ್ಯಾಕ್ಸ್ ಎವಾಷನ್, ಈ ಕಾನ್ಸೆಪ್ಟಿಗೆ ಬರ್ತೀರಾ. ಸೊ ಈ 3 ಕಾನ್ಸೆಪ್ಟ್ಸ್ಗಳಿದೆಯಲ್ಲ, 3 ಕೂಡ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್. ನಾನು ನಿಮಗೊಂದು ಹೀಗೆ ಇಂಟ್ರೊಡಕ್ಷನ್ ಕೊಡ್ತೇನೆ, ಏನದು 3 ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ. ಟ್ಯಾಕ್ಸ್ ಅಂದ್ರೆ ಬೇರೆ, ಟ್ಯಾಕ್ಸ್ ಅಂದ್ರೆ ಪಬ್ಲಿಕ್ಕಿಗೆ ಇಂತಿಷ್ಟು ಕಟ್ಲೇಬೇಕು ಅಂತೇಳಿ ಸರ್ಕಾರ ಇಂಪೋಸ್ ಮಾಡಿ ಅದನ್ನ ತೆಗೆದುಕೊಳ್ಳುವಂಥದ್ದು ಟ್ಯಾಕ್ಸ್, ಅಲ್ಲಿ ಎಕ್ಸ್ಕ್ಯೂಸ್ ಇಲ್ಲ. ಫೀಸ್ ಬೇರೆ, ಟ್ಯಾಕ್ಸ್ ಅನ್ನ ಫೀಸನ್ನ ಯಾವತ್ತೂ ಕಂಪೇರ್ ಮಾಡಬಾರ್ದು. ಫೀಸ್ ಯಾವ ರೀತಿ ಅಂದ್ರೆ, ನಿಮ್ಮ ಕಾಲೇಜ್ ಫೀಸ್ ಇದ್ದ ಹಾಗೆ. ನೀವು ಕಾಲೇಜಲ್ಲೆಲ್ಲ ಫೀಸ್ ಕಟ್ತೀರಲ್ವಾ, ಸೊ ಕಾಲೇಜಲ್ಲೆಲ್ಲ ಫೀಸ್ ಕಟ್ತಾ ಇರ್ಬೇಕಾದ್ರೆ ಪರ್ಟಿಕ್ಯುಲರ್ ಸರ್ವಿಸಿಗೆ ಕಟ್ತೀರಾ ನೀವು, ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಆಗಿ ಒಂದು ಸರ್ವಿಸ್. ನಾನು ಫೀಸ್ ಕಟ್ತೀನಿ, ನನಗೆ ಎಜುಕೇಶನ್ ಕೊಡಿ. ಜಸ್ಟ್ ಲೈಕ್ ಈಗ ನೀವು ನನ್ನ ಹತ್ರ ಕಟ್ಟಿರುವಂಥದ್ದು ಫೀಸ್, ನೀವು ನನಗೆ ಟ್ಯಾಕ್ಸ್ ಕಟ್ಟಿಲ್ಲ. ಓಕೆ, ನೀವು ನನಗೆ ಕಟ್ಟಿರುವಂಥದ್ದು ಫೀಸ್, ಟ್ಯಾಕ್ಸ್ ಅಲ್ಲ. ಫೀಸ್ ಅನ್ನುವಂಥದ್ದು ಏನ್ ಹೇಳುತ್ತೆ ಅಂದ್ರೆ, ಶುಲ್ಕ ಅನ್ನುವಂಥದ್ದು ಏನ್ ಹೇಳುತ್ತೆ ಅಂದ್ರೆ, ಪರ್ಟಿಕ್ಯುಲರ್ ಇಂಥ ವಿಷಯಕ್ಕೆ ನಾನು ಕೊಡ್ತಾ ಇದ್ದೀನಿ, ಅದ್ರದ್ದು ನನಗೆ ಸರ್ವಿಸ್ ಬೇಕು ಅಂತ. ಸೊ ನನಗೆ ಟ್ಯಾಕ್ಸ್ ಕಟ್ತಾ ಇಲ್ಲ, ಫೀಸ್ ಕಟ್ತಾ ಇದ್ದೀರಾ. ಆ ಫೀಸಲ್ಲಿ ನಾನು ಮತ್ತೆ ಟ್ಯಾಕ್ಸ್ ಕಟ್ತೇನೆ ಗೌರ್ಮೆಂಟಿಗೆ ನನ್ನ ಇನ್ಕಮ್ ಅಲ್ಲಿ, ಈ ರೀತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಸ್. ಸೆಸ್ ಯಾವ ರೀತಿ ಅಂತಂದ್ರೆ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್. ಅಂದ್ರೆ ಉದಾಹರಣೆಗೆ ಟೈಮ್ಸ್ ಈ ಪೆಟ್ರೋಲ್ ಅಥವಾ ಟ್ರಾನ್ಸ್ಪೋರ್ಟ್ ನಲ್ಲಿ, ಪೆಟ್ರೋಲ್ ಅಲ್ಲೇ ಜಾಸ್ತಿ ಮಾಡುವಂಥದ್ದು. ನ್ಯೂಸ್ ಪೇಪರ್ಲ ಕೇಳಿರ್ತೀರ, 1% ಸೆಸ್ ನ ಇನ್ಕ್ರೀಸ್ ಮಾಡಿದ್ರಂತೆ, 1.5% ಸೆಸ್ ನ ಇನ್ಕ್ರೀಸ್ ಮಾಡಿದ್ರಂತೆ. ಅಂದ್ರೆ ಗೋರ್ಮೆಂಟಿಗೆ ಏನಾದ್ರು ಎಕ್ಸ್ಟ್ರಾ ಫಂಡ್ ಬೇಕು ಅಂತ ಅನಿಸ್ದಾಗ ಇರುವಂತ ಟ್ಯಾಕ್ಸಿಗೆ ಇನ್ನೊಂದ್ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಮಾಡುವಂಥದ್ದು, ಟ್ಯಾಕ್ಸಿಗೆ ಟ್ಯಾಕ್ಸ್ ಹಾಕುವಂಥದ್ದು, ಅದು ಸೆಸ್. ನಥಿಂಗ್ ಬಟ್ ಎ ಟ್ಯಾಕ್ಸ್. ಸೆಸ್ ಇಸ್ ನಥಿಂಗ್ ಬಟ್ ಎ ಟ್ಯಾಕ್ಸ್, ಬಟ್ ಇರುವಂತ ಟ್ಯಾಕ್ಸಿಗೆ ಒಂದಿಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡುವಂಥದ್ದು, ಅದು ನಾವೇನಂತ ಕರಿತೀವಿ, ಸೆಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿಗೆ ಈ ಕಾನ್ಸೆಪ್ಟ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ಟ್ಯಾಕ್ಸ್ ಎವಾಷನ್ ಅಂಡ್ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಬರುತ್ತೆ. ಸೊ ಈ ಟ್ಯಾಕ್ಸ್ ಪ್ಲಾನಿಂಗ್ ಅಲ್ಲಿ ಟ್ಯಾಕ್ಸ್ ಎವಾಷನ್ ಅಂಡ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತ ಇದೆ.
ಓಕೆ, ಸೊ ಟ್ಯಾಕ್ಸ್ ಎವಾಷನ್ ಅಂಡ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅದು ಕೂಡ ಒಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಟ್ಯಾಕ್ಸ್ ಅನ್ನುವಂಥದ್ದನ್ನ ನೀವು ಕಟ್ಟದೆ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಟ್ಯಾಕ್ಸ್ ನೀವೇನಾದ್ರೂ ಕಟ್ಟಿಲ್ಲ ಅಂತಂದ್ರೆ ಅದು ತಪ್ಪು, ಫೈನ್ ಹಾಕ್ತಾರೆ, ಸಮಟೈಮ್ಸ್ ಜೈಲು ಕೂಡ ಹಾಕ್ತಾರೆ. ಆದ್ರೆ ಟ್ಯಾಕ್ಸ್ ಲಾಸ್ ಗಳನ್ನ ಯೂಸ್ ಮಾಡಿಕೊಂಡು, ಅದರಲ್ಲಿ ಇರುತ್ತೆ ATCC ಎಲ್ಲ ಸುಮಾರು ಸೆಕ್ಷನ್ಸ್ ಗಳೆಲ್ಲ ಇದೆ ಅದರಲ್ಲಿ ಟ್ಯಾಕ್ಸ್ ಲಾದಲ್ಲಿ. ಸೊ ಅದನ್ನ ಎಲ್ಲ ಯೂಸ್ ಮಾಡಿಕೊಂಡು ಒಬ್ಬ ಆಡಿಟ್ ನ ಇಟ್ಬಿಟ್ಟು ನೀವು ಪ್ರಾಫಿಟ್ ನ ತಗೊಂಡು ಟ್ಯಾಕ್ಸ್ ಇಂದ ಸೇಫ್ ಆಗ್ಬಹುದು. ಓಕೆ, ಟ್ಯಾಕ್ಸ್ ಇಂದ ಸೇಫ್ ಆಗುವಂತದನ್ನ ನಿಮಗೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತ ಕರೀತಾರೆ. ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನುವಂಥದ್ದು ತಪ್ಪಲ್ಲ, ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನುವಂಥದ್ದು ರೈಟ್. ಟ್ಯಾಕ್ಸ್ ಅವಾಯ್ಡೆನ್ಸ್ ಮೀನ್ಸ್ ನೀವು ಲಾದಲ್ಲಿರುವಂತ ಲೂಪೋಲ್ ಗಳನ್ನ ನೋಡಿ ಅದರ ಪ್ರಕಾರ ನಿಮ್ಮ ಆಡಿಟರ್ ನ ಇಟ್ಟು ಅಲ್ಲಿ ನೀವು ದುಡ್ಡು ಉಳಿಸುವಂತದ್ದು. ಟ್ಯಾಕ್ಸ್ ಅವಾಯ್ಡೆನ್ಸ್ ಇಸ್ ವ್ಯಾಲಿಡ್. ಆದ್ರೆ ಇನ್ನೊಂದಿದೆ, ಟ್ಯಾಕ್ಸ್ ಎವಾಷನ್ ಅಂತ ಇದೆ. ಟ್ಯಾಕ್ಸ್ ಎವಾಷನ್ ಇದು ಪ್ಯೂರ್ ಇಲ್ಲೀಗಲ್, ಇದು ಕ್ರೈಮ್, ತಪ್ಪು. ಯಾಕೆ ಅಂತಂದ್ರೆ ಇಲ್ಲಿ ಟ್ಯಾಕ್ಸ್ ಅಲ್ಲಿರುವಂತ ಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಟ್ಯಾಕ್ಸ್ ಕಡಿಮೆ ಮಾಡ್ಕೊಳ್ಳಲ್ಲ, ಟ್ಯಾಕ್ಸೇ ಕಟ್ಟಲ್ಲ, ಬ್ಲಾಕ್ ಮನಿ ಅಂತಿರಲ್ಲ. ಸೊ ಅದೆಲ್ಲ ಟ್ಯಾಕ್ಸ್ ಎವಾಷನ್ ಅಲ್ಲಿ ಬರುತ್ತೆ. ಸುಳ್ಳು ಮುಚ್ಚಿಡುವಂಥದ್ದು, ಅಕೌಂಟ್ಸ್ ಮುಚ್ಚಿಡೋದು, ಎಷ್ಟಾಗಿದೆ ಅಂತ ಶೋ ಮಾಡದೇ ಇರುವಂತದ್ದು, ಆಮೇಲೆ ಸಾಫ್ಟ್ ಅಲ್ಲಿ ತೆಗೆದುಕೊಳ್ಳದೆ ಇರುವಂತದ್ದು, ಬ್ಲಾಕ್ ಅಲ್ಲಿ ತೆಗೆದುಕೊಳ್ಳುವಂಥದ್ದು, ಬರೀ ಕ್ಯಾಶ್ ಅಲ್ಲಿ ತೆಗೆದುಕೊಳ್ಳುವಂಥದ್ದು, ಈ ರೀತಿ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಮಾಡದೇ ಇರುವಂತದ್ದು. ಈಗ ನಮ್ಮ ಕಾನೂನು ಅಕಾಡೆಮಿ ಅಕೌಂಟ್ ಟು ಅಕೌಂಟ್ ಓನ್ಲಿ, ಆನ್ಲೈನ್ ಅಕಾಡೆಮಿ ಅಕೌಂಟ್ ಟು ಅಕೌಂಟ್, GST ರಿಜಿಸ್ಟರ್ಡ್ ಇದೆ. ಸೊ ಏನೇ ಒಂದೊಂದು ರುಪೀಸು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೇಬೇಕು. ಸೊ ಇದೇ ರೀತಿ ನಿಮ್ದು ಕೂಡ ನಡೀತಾ ಇರುವಂತದ್ದು. ಯಾರ್ಯಾರು ಈ ಬಿಸ್ನೆಸ್ ಅಲ್ಲಿ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ₹1 ಬಂದ್ರೂ ಕೂಡ GST ರಿಜಿಸ್ಟರ್ ಇರುವಂತ ಅಕೌಂಟಿಗೆ ಅದ್ರದ್ದು ಅಕೌಂಟನ್ನ ತೋರಿಸ್ಬೇಕಾಗತ್ತೆ. ಸೊ ಆ ರೀತಿಯಾಗಿ ನಡೀತಾ ಇರುವಂತದ್ದು. ಸೊ ಈ ರೀತಿಯಾಗಿ ಟ್ಯಾಕ್ಸ್ ಎವೇಷನ್ ಅನ್ನುವಂಥದ್ದು GST ಇಲ್ಲದೆ ಇರುವಂತ ಅಕೌಂಟನ್ನ ನಡೆಸುವಂಥದ್ದು. ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನುವಂಥದ್ದು ಲಾಸ್ ಗಳೇನಿದೆ ಅದ್ರ ಲೂಪೋಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಪ್ರಾಫಿಟ್ ನ ಯೂಸ್ ಮಾಡಿ ಟ್ಯಾಕ್ಸ್ ಡೌನ್ ಮಾಡ್ಕೊಳ್ಳೋದು. ಅಲ್ಲಿ ಟ್ಯಾಕ್ಸ್ ಅನ್ನು ಕಟ್ಟಲ್ಲ ಅಂತಲ್ಲ, ಲಾಸ್ ಗಳನ್ನ ಯೂಸ್ ಮಾಡಿ ಸ್ವಲ್ಪ ಟ್ಯಾಕ್ಸ್ ಡೌನ್ ಮಾಡ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಕಾನ್ಸೆಪ್ಟ್ಸ್ ಗಳನ್ನ ನೀವು ಅದ್ರಲ್ಲಿ ನೋಡ್ತಾ ಬರ್ಬೋದು. ಸೊ ಇದು ಟ್ಯಾಕ್ಸ್ ಎವರ್ಷನ್ ಮತ್ತೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತ. ಆಮೇಲೆ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಮೀನಿಂಗ್ ಏನು ಅಂತಂದ್ರೆ, ಟ್ಯಾಕ್ಸ್ ಲಾಸ್ಗಳು ಬರೋದ್ಕಿಂತ ಮುಂಚೆ ಏನಿತ್ತು ಹಣ, ಅದಕ್ಕೇನಾದ್ರೂ ಟ್ಯಾಕ್ಸ್ ಕಟ್ಬೇಕಾ, ಬಿಫೋರ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದೆ. ಆ ಕಾನ್ಸೆಪ್ಟ್ ಇದು ಮಾತಾಡುತ್ತೆ ರೆಟ್ರೋಸ್ಪೆಕ್ಟಿವ್ ಅನ್ನುವಂಥದ್ದು. ಆಮೇಲೆ ಟ್ಯಾಕ್ಸಿಂಗ್ ಪವರ್ ನಮ್ಮ ಫೆಡರಲ್ ಸಿಸ್ಟಮ್ ನಲ್ಲಿ, ಕಾನ್ಸ್ಟಿಟ್ಯೂಷನ್ ನಲ್ಲಿ ಯಾವ ರೀತಿ ಬೇಸ್ ಆಗಿದೆ. ಟ್ಯಾಕ್ಸಿಂಗ್ ಮಾಡ್ತಾರಲ್ವಾ, ಟ್ಯಾಕ್ಸಿಂಗ್ ಪವರ್ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದ್ಯಾವ್ದಕ್ಕೆ ಟ್ಯಾಕ್ಸ್ ಹಾಕ್ಬೋದು, ಸ್ಟೇಟ್ ಗೌರ್ಮೆಂಟ್ ಯಾವ್ದ್ಯಾವ್ದಕ್ಕೆ ಟ್ಯಾಕ್ಸ್ ಹಾಕ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕಿದ್ದನ್ನು ಹೇಗೆ ಸ್ಟೇಟ್ ಗೌರ್ಮೆಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇದು ಹೇಗೆ ಈ ಸ್ಟೇಟ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಸೊ ಈಗ ನಿಮ್ಗೊಂದು ವಿಷಯ ಹೇಳಿದ್ರೆ, ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ 4 ರಿಂದ 5 ರಾಜ್ಯಗಳು ಮಾತ್ರ ಕರೆಕ್ಟಾಗಿ ಟ್ಯಾಕ್ಸ್ ಗಳನ್ನ ಹೈಯೆಸ್ಟ್ ಪೇ ಮಾಡ್ತಾ ಇರೋದು ಇಂಡಿಯಾಗೆ, ಸೆಂಟ್ರಲ್ ಗೌರ್ಮೆಂಟ್. ಯಾವ್ದ್ಯಾವ್ದು? ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು. ಮೋಸ್ಟ್ ಹೈಯೆಸ್ಟ್ ಪೇಯ್ಡ್ ಟ್ಯಾಕ್ಸ್ ಪೇಯರ್ಗಳಿವೆಲ್ಲ. ಸೊ ಅದ್ರಲ್ಲಿ ಲಕ್ಕಿಲಿ ನಮ್ಮ ಕರ್ನಾಟಕನೂ ಕೂಡ ಒಂದು. ಯಾವ ರೀತಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಅಂದ್ರೆ, ನಾವು ₹100 ಕೊಟ್ರೆ, ₹100 ಮೀನ್ಸ್ ₹100 ಕೊಡಲ್ಲ ನಾವು, ಲಕ್ಷ ಕೋಟಿಯಲ್ಲಿ ಮಾತಾಡ್ತೀವಿ. ಸೊ ಹತ್ತತ್ರ ನಾವೊಂದು 1.5 ಲಕ್ಷ 2 ಲಕ್ಷ ಕೋಟಿನ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ನಮ್ಮ ಸ್ಟೇಟ್ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಟ್ರೆ, ನಾವು ವಾಪಸ್ ತಗೊಳ್ಳೋದು ಎಷ್ಟು ಅಂತಂದ್ರೆ ಬರೀ 20,000 ಕೋಟಿ 15,000 ಕೋಟಿ. ಇಟ್ ನಾಟ್ ಅಬೌಟ್ ಗೌರ್ಮೆಂಟ್. ಯಾವ ಗೌರ್ಮೆಂಟ್ ಇದೆ ಅಪ್ಪ, ಈಗಿರುವಂತ ಗೌರ್ಮೆಂಟ್ ಇಂದ ಅದು ಸಮಸ್ಯೆ ಆಗ್ತಾ ಇದೆ, ಅದು ಸಮಸ್ಯೆ. ಆ ರೀತಿ ಅಲ್ಲ. ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳ್ತೇನೆ. ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಲ್ಲ. ಅಂದ್ರೆ ನಮ್ಮಲ್ಲಿ 30 ಸ್ಟೇಟ್ಸ್ಗಳಿದೆ, 30 ಸ್ಟೇಟ್ಸ್ಗಳಿಗೂ ಕೂಡ ಹೋಗ್ಬೇಕಲ್ಲ. 4 ಸ್ಟೇಟ್ ಮಾತ್ರ ತುಂಬಾ ಜಾಸ್ತಿ ದುಡ್ಡು ದುಡಿತಾ ಇರೋದು. ನಾನು ಹೇಳಿದ್ನಲ್ಲ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು ಇನ್ನೂ ಇದೆ. ಕ್ಯಾಟಗರೈಸ್ ಮಾಡ್ತಾ ಹೋದ್ರೆ ಲಿಸ್ಟ್ ಅಲ್ಲಿ. ಸೊ ಈ 4 ಸ್ಟೇಟ್ ಇಂದ ಹೈಯೆಸ್ಟ್ ದುಡ್ಡುಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡು ಏನ್ ಮಾಡುತ್ತೆ ಅಂದ್ರೆ, ಬಡ ರಾಜ್ಯಗಳು ಅಂತ ಏನಿರ್ತಾವಲ್ವಾ, ಈಗ UP, ಬಿಹಾರ್ ಪಾಪ್ಯುಲೇಷನ್ 20 crores ಅಥವಾ 10 crores, ಬಟ್ ಅಲ್ಲಿ ಕೆಲಸ ಇಲ್ಲ, ದುಡಿಮೆ ಇಲ್ಲ, ಆ ವಿದ್ಯಾವಂತರು ಇಲ್ಲ. ಸೊ ಅಂತ ಸ್ಟೇಟ್ಗಳಿಗೆ ಜಾಸ್ತಿ ಫಂಡ್ ಹೋಗುತ್ತೆ. ಇವ್ರು ಕೊಡೋದು ₹10. ಯಾರಿಗೆ ಅಂದ್ರೆ, ನಾವೆಲ್ಲ ಒಂದ್ ₹100 ಕೊಟ್ರೆ, ₹100 ಕೊಟ್ಬಿಟ್ಟು ನಾವೆಲ್ಲ ಒಂದ್ ₹20 ಇಸ್ಕೊಂಡ್ರೆ, ಇವರು ಕೊಡೋದೇ ₹20, ಬಟ್ ಫಂಡ್ ಸ್ಯಾಂಕ್ಷನ್ ಆಗೋದು ಇವ್ರಿಗೆ ₹80. ಅಂದ್ರೆ ಇವ್ರು ಕೊಡೋದ್ಕಿಂತ 4ರಷ್ಟು ಫಂಡ್ ಗಳನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಅದೆಲ್ಲ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು ಅಂತ. ಆಮೇಲೆ ಈ ಅಸ್ಸಾಂ, ಆಮೇಲೆ ಇಲ್ಲಿ ವೆಸ್ಟ್ ಬಂಗಾಳ್, ಇಲ್ಲ ಅಂತಂದ್ರೆ ಅರುಣಾಚಲ್ ಪ್ರದೇಶ್, ಇಲ್ಲ ಜಮ್ಮು ಅಂಡ್ ಕಾಶ್ಮೀರ್, ಇಲ್ಲೆಲ್ಲ ತುಂಬಾ ಹಿಂದುಳಿದಿರೋದ್ರಿಂದ ನಮ್ಮಲ್ಲೆಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ.
ಸೊ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಕ್ ಏನೇನ್ ಪವರ್ಸ್ ಇದೆ, ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬಹುದು, ಸೆಂಟ್ರಲ್ ಗೌರ್ಮೆಂಟ್ ಯಾವ ತರ ಪವರ್ ಇದೆ, ಈ ಎಲ್ಲದನ್ನು ಕೂಡ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದ್ರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಬರುತ್ತೆ ಇಮ್ಯುನಿಟಿ ಆಫ್ ಸ್ಟೇಟ್ ಏಜೆನ್ಸೀಸ್ ಅಂಡ್ ಇನ್ಸ್ಟ್ರುಮೆಂಟಾಲಿಟೀಸ್ ಅಂತ ಇದೆ. ಸೊ ಸ್ಟೇಟ್ ಏಜೆನ್ಸೀಸ್ ಯಾರು ಅಂತಂದ್ರೆ ಈ ಗೌರ್ಮೆಂಟ್ ನವ್ರು ಇರ್ತಾರಲ್ವಾ, ಗೌರ್ಮೆಂಟ್ ಮೀನ್ಸ್ ಈ ಆಫೀಸರ್ಸ್ ಗಳೆಲ್ಲ ಇರ್ತಾರೆ. ಸೊ ಅವರೆಲ್ಲ ಟ್ಯಾಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಯಾವ ರೀತಿ ಮಾಡ್ಬೇಕು, ಟ್ಯಾಕ್ಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂತ. ಸೊ ಅದರಲ್ಲಿ ಅವರಿಗೆ ವಿನಾಯಿತಿಗಳನ್ನ ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಇಮ್ಯುನಿಟೀಸ್ ಗಳನ್ನ ಎಲ್ಲೆಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕೆ ಬಿ ಮೀನ್ಸ್ ಗೌರ್ಮೆಂಟ್ ನಲ್ಲಿ ಎಲೆಕ್ಟ್ರಿಸಿಟಿ ಏನಿದೆ, ಆ ಗೌರ್ಮೆಂಟ್ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲ, ರೈಲ್ವೆ ಅವರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲ. ಹಂಗೆ ಎಲ್ಲೆಲ್ಲಿ ಪ್ರಾವಿಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಟ್ಯಾಕ್ಸ್ಗೆ ಅಂತ. ಸೊ ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಇವರಿಗೆಲ್ಲ ಟ್ಯಾಕ್ಸ್ ಇಲ್ಲ. ಇವನ್ ಟೋಲ್ಗಳಲ್ಲೂ ಕೂಡ ಇವರಿಗೆ ಒಳಗಡೆ ಹಾಗೆ ಮೂವ್ ಮಾಡ್ತಾರೆ, ನೋಡಿರ್ತೀರ ಬೋರ್ಡ್ಸ್ ಗಳು. ಸೊ ಹಾಗೆ ಎಲ್ಲೆಲ್ಲಿ ಇಮ್ಯುನಿಟೀಸ್ ಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇನ್ನೊಂದು ಪಾಯಿಂಟ್ ಅಲ್ಲಿ ನೋಡಬಹುದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಎಲ್ಲ ಓದ್ಕೊಂಡು ಬಂದಿದ್ದೀರಾ ಕಾನ್ಸ್ಟಿಟ್ಯೂಷನ್ ಲಾ 1 ಅಲ್ಲಿ ಆರ್ಟಿಕಲ್ 12 ಇಂದ ಆರ್ಟಿಕಲ್ 35 ತನಕ. ಸೊ ಈ ಆರ್ಟಿಕಲ್ 12 ಇಂದ ಆರ್ಟಿಕಲ್ 35 ದಲ್ಲಿ ಫಂಡಮೆಂಟಲ್ ರೈಟ್ಸ್ ಗಳಲ್ಲಿ ಈ ಟ್ಯಾಕ್ಸೇಷನ್ ಪವರ್ ಗೆ ಸಂಬಂಧಪಟ್ಟ ಹಾಗೆ ನಾವು ಹೇಗೆ ಮ್ಯಾಚ್ ಮಾಡ್ತಾ ನೋಡ್ಬೋದು ಅಂತ. ಇದರಲ್ಲಿ ಕಾಮರ್ಸ್ ನಲ್ಲಿ ನಾವು ಯಾವ್ಯಾವ ರೀತಿ ಕ್ಲಾಸಸ್ ಗಳನ್ನ ನೋಡಬಹುದು, ಆಮೇಲೆ ರಾಜ್ಯಗಳ ಮಧ್ಯದಲ್ಲಿ ಅಂತಾರಾಜ್ಯ ವಾಣಿಜ್ಯ ಮತ್ತು ವ್ಯಾಪಾರ ತೆರಿಗೆ ಯಾವ ರೀತಿ ಹಾಕ್ತಾರೆ ಅನ್ನುವಂಥದ್ದು ನೋಡುವಂಥದ್ದು. ಆಮೇಲೆ ಸಂಸತ್ತು ಅಂತ ಏನ್ ಕರಿತೀವಿ, ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಿ, ಇದರ ಒಂದು ಪವರ್ಸ್ ಗಳು ಯಾವ ರೀತಿ ಇದೆ ಅಂತ ನೋಡುವಂಥದ್ದು. ಆಮೇಲೆ ಟ್ಯಾಕ್ಸಿಂಗ್ ಪವರ್ ಸ್ಟೇಟ್ ಲೆಜಿಸ್ಲೇಷನ್ ನಲ್ಲಿ ಮತ್ತೆ ಲೋಕಲ್ ಬಾಡೀಸ್ ಗಳಲ್ಲಿ ಅಂತಂದ್ರೆ ಮುನ್ಸಿಪಾಲಿಟೀಸ್ ಗಳಲ್ಲೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು, ಪವರ್ಸ್ ಇದೆ. ಅವ್ರು ಸುಮ್ನೆ ಕಲೆಕ್ಟ್ ಮಾಡ್ತಿಲ್ಲ. ಗ್ರಾಮ ಪಂಚಾಯತಿಯವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು, ಪವರ್ಸ್ ಇದೆ. ಮನೆ ಕಂದಾಯ, ನೀರಿನ ಕಂದಾಯ ಕೇಳಿರ್ತೀರಾ, ಅವ್ರಿಗೆ ಇದೇ ಪವರ್ಸ್ ಅದು. ಸೊ ಅದನ್ನ ಎಲ್ಲ ಹೇಗ್ ಕಲೆಕ್ಟ್ ಮಾಡ್ತಾರೆ, ಹೇಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಷ್ಟು ಫಂಡ್ ಕಲೆಕ್ಟ್ ಮಾಡ್ಬೋದು, ಎಷ್ಟು ಪವರ್ ಇದೆ, ಎಷ್ಟಿಲ್ಲ, ಲಿಮಿಟೇಷನ್ ಏನು, ಎಲ್ಲಾ ವಿಷಯಗಳನ್ನು ಕೂಡ ನಿಮ್ಮ ಲಾ ಆಫ್ ಟ್ಯಾಕ್ಸೇಷನ್ ಅಲ್ಲಿ ಕಲಿತೀರಾ. ಸೊ ಲಾ ಆಫ್ ಟ್ಯಾಕ್ಸೇಷನ್ ಅನ್ನುವಂಥದ್ದು ಹೇಗೆ ಅಂದ್ರೆ ಹಣ ಹೇಗೆ ಗೌರ್ಮೆಂಟ್ ಹತ್ರ ಸೇರ್ಕೊಳ್ತು, ಹೇಗೆ ಮತ್ತೆ ವಾಪಸ್ಸು ಜನರಿಗೆ ಬಂತು, ಇದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ಅಂತಂದ್ರೆ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಆಗಿ ತಗೊಂಡು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಇಲ್ಲ ನಾನೇನೋ ಓದ್ತಾ ಇದ್ದೀನಿ, ಬ್ಯಾಗ್ ತೊಡಿಬೇಕು, 4 ಪೇಜ್ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಕಷ್ಟ ಮಾಡ್ಕೊಳ್ತೀರಾ. ಓಕೆ, ಸೊ ಇದಿಷ್ಟು ಯೂನಿಟ್ 1 ನ ಬಗ್ಗೆ ಹೇಳುತ್ತೆ. ಸೊ ಯೂನಿಟ್ 2 ಅಂತ ಎಂಟ್ರಿ ಕೊಟ್ಟಾಗ ಮೇಜರ್ ಆಕ್ಟ್ ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸುಮಾರು ಟೈಮ್ ಅಮೆಂಡ್ಮೆಂಟ್ ಆಗಿದೆ. ಇದು ರೀಸೆಂಟು ಕೂಡ ಅಮೆಂಡ್ಮೆಂಟ್ ಆಯ್ತು. ಸ್ಯಾಲರೀಸ್ ಎಂಪ್ಲಾಯೀಸ್ ಗಳಿಗೆ ಎಷ್ಟೆಷ್ಟು ಟ್ಯಾಕ್ಸ್ ಇರಬೇಕು, ಇರಬಾರ್ದು, ಕ್ಯಾಪಿಟಲ್ ಗೇನಿಗೇನು 2-3 ವರ್ಷಕ್ಕೊಂದ್ಸಲ ಅಮೆಂಡ್ಮೆಂಟ್ ಆಗ್ತಾನೆ ಇದೆ. ಸಿಲೆಬಸ್ ಕಾಪಿಯಲ್ಲಿ 1961 ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು 1961 ಬಗ್ಗೆನೇ ಓದಿ, ಸಿಲೆಬಸ್ ಕಾಪಿಯಲ್ಲಿ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡಿಲ್ಲ. ಸೊ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನುವಂಥ 1961 ಅಲ್ಲಿ ತರ್ತಾರೆ. ಸೊ ಇದ್ರಲ್ಲಿ ಹೇಳ್ತಾರೆ ಕ್ಲಿಯರ್ ಆಗಿ ಏನೇನ್ ಇನ್ಕಮ್ ಬರುತ್ತೆ ಒಬ್ಬ ವ್ಯಕ್ತಿಗೆ, ಒಂದು ಕಂಪನಿಗೆ ಬಂದ್ರೆ ಇನ್ಕಮ್ ಯಾರಿಗ್ ಬರ್ಬೇಕು, ಬಂದ್ರೆ ಒಂದು ಕಂಪನಿಗೆ ಬರ್ಬೇಕು. ಕಂಪನಿ ಮೀನ್ಸ್ ಯಾರೋ ಒಂದು ಕಂಪನಿ ರಿಜಿಸ್ಟರ್ ಮಾಡ್ಸಿರ್ತಾನೆ, ಅಥವಾ ಯಾವ್ದೋ ಒಂದು ಶಾಪ್ ಹೆಸರು, ಪ್ರೈವೇಟ್ ಲಿಮಿಟೆಡ್, ಗೌರ್ಮೆಂಟ್ ಲಿಮಿಟೆಡ್, ಎಂಟರ್ಪ್ರೈಸಸ್, ಅದಕ್ಕೆ ಬರ್ಬೇಕು. ಇಲ್ಲ ಅಂತಂದ್ರೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗೆ ಬರ್ಬೇಕು. ಸೊ ಇವನಿಗೆ ಬರುವಂತ ಪ್ರತಿ ಒಂದು ಆದಾಯನ ನಾವು ಇನ್ಕಮ್ ಅಂತ ಕರಿತೀವಿ. ಸೊ ಈ ಬರುವಂತ ಆದಾಯಕ್ಕೆ ಹೇಗೆ ಗೌರ್ಮೆಂಟ್ ಟ್ಯಾಕ್ಸ್ ಹಾಕುತ್ತೆ, ನೀವು ಎಷ್ಟೆಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಎಲ್ಲೆಲ್ಲಿ ಎಕ್ಸೆಪ್ಷನ್ಸ್ ಗಳಿದೆ, ಎಲ್ಲೆಲ್ಲಿ ನಿಮಗೆ ಟ್ಯಾಕ್ಸ್ ಇಲ್ಲ, ಈ ರೀತಿಯಾದಂತ ವಿಷಯಗಳನ್ನ ಯೂನಿಟ್ ನಂಬರ್ 2 ಅಲ್ಲಿ ಕಲ್ಸ್ಕೊಡ್ತಾರೆ. ಯಾರು KSLU ಕಡೆಯಿಂದ ಕೊಟ್ಟಿರುವಂತ ಸಿಲೆಬಸ್ ಅಲ್ಲಿ. ಸೊ ಎಲ್ಲಾ ಕ್ಲಾಸಸ್ ಗಳನ್ನ ನಾನೇ ಮಾಡಿದ್ದೇನೆ. ಐ ಥಿಂಕ್ ಲಾಸ್ಟ್ 1 or 2 ಟಾಪಿಕ್ಸ್ ಗಳು ಲಾಸ್ಟಿಗೆ ಮೇಡಮ್ ಅವ್ರು ಮಾಡಿದ್ದಾರೆ. ಟ್ರೈ ಮಾಡುವ ರಿಪ್ಲೇಸ್ ಮಾಡ್ಲಿಕ್ಕೆ, ಶೆಡ್ಯೂಲ್ ಫಿಟ್ ಇದೆ, ನಾನು ಅದನ್ನು ಟ್ರೈ ಮಾಡ್ತೇನೆ ರಿಪ್ಲೇಸ್ ಮಾಡ್ಲಿಕ್ಕೆ. ಆಮೇಲೆ ಎಲ್ರಿಗೂ ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇರೋದೇನು ಅಂತಂದ್ರೆ ಇದ್ರದ್ದು ಅಮೆಂಡೆಡ್ ನೋಟ್ಸ್ ಇದೆ, ಅಮೆಂಡ್ ಮಾಡಿರುವಂತದ್ದು ನೋಟ್ಸು ಮತ್ತೆ ಇದ್ ಮ್ಯಾಚ್ ಮಾಡಿರುವಂತದ್ದು, ಯಾವುದು ನಮ್ಮ ವಿಡಿಯೋಸ್ಗಳು ಮ್ಯಾಚ್ ಮಾಡಿರುವಂತದ್ದು. ಇಂಗ್ಲಿಷ್ ಮೀಡಿಯಂ ರಿಲೀಸ್ ಆಗಿದೆ, ಕನ್ನಡ ಮೀಡಿಯಂ 2 ನೋಟ್ಸ್ ಏನೋ ಆಗಿದೆ. ಸೊ 3-4 ಡೇಸ್ ಅಲ್ಲಿ ಇನ್ನು 2-3 ನೋಟ್ಸ್ ರಿಲೀಸ್ ಅದನ್ನ ಮಾಡ್ಕೊಂಡು ಅಮೆಂಡ್ ಮಾಡಿ ಮತ್ತೆ ರಿಲೀಸ್ ಮಾಡುವ, ಸಮಸ್ಯೆ ಇಲ್ಲ. ಅಂದ್ರೆ ಆಲ್ಮೋಸ್ಟ್ ಹಳೆ ನೋಟ್ಸ್ ಯಾರ್ಯಾರು ಪ್ರಿಂಟ್ ತಗೊಂಡಿದ್ರೆ ಏನ್ ಸಮಸ್ಯೆ ಇಲ್ಲ, ಆಯ್ತಾ. ಅದ್ರಲ್ಲಿ ಒಂದು 5-10% ಏನ್ ವೇರಿಯೇಷನ್ ಕಾಣುತ್ತಲ್ವ ವಿಡಿಯೋಸ್ ನೋಡ್ಬೇಕಾದ್ರೆ, ಅದನ್ನ ಅದ್ರಲ್ಲಿ ಆಡ್ ಅಪ್ ಮಾಡಿದೀವಿ ಅಷ್ಟೇ. ಬಿಟ್ರೆ ಒಂದು 90-95% ಸೇಮ್ ನೋಟ್ಸ್, ಏನು ಚೇಂಜಸ್ ಇಲ್ಲ. ಹಳೆ ನೋಟ್ಸ್ ತಗೊಂಡಿದ್ರು ಓಕೆ, ಒಳ್ಳೇದೇ, ಸಮಸ್ಯೆ ಇಲ್ಲ. ಅದ್ರಲ್ಲಿ ನೋಡ್ತಾನೆ ಏನೇನ್ ಚೇಂಜಸ್ ಗಳಲ್ಲಿ ಲೈಟ್ ಆಗಿ ನೋಟ್ ಡೌನ್ ಮಾಡಿ ಸಾಕು. ಇಲ್ಲ ನಾನು ಮತ್ತೆ ತಗೊಳ್ತೀನಿ ಪ್ರಿಂಟು ಅಂತಂದ್ರೆ ಚೆಕ್ ಮಾಡ್ಕೊಂಡು ತಗೊಳ್ಳಿ, ಆಯಾ ಪೇಜಸ್ ಗಳನ್ನ ಸಾಕಾಗುತ್ತೆ. ಇದು ಯಾಕೆ ಈ ರೀತಿ ಆಯ್ತು ಅಂತಂದ್ರೆ ಸಮ್ಟೈಮ್ಸ್ ಟೀಮ್ ಕಡೆಯಿಂದ ನೋಟ್ಸ್ ಗಳನ್ನ ರೆಡಿ ಮಾಡಿ ನನ್ನ ಕೈಯಲ್ಲಿ ಕೊಟ್ಟಿರ್ತಾರೆ, ಬಟ್ ಎಲ್ಲಿವರೆಗೂ ನನಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ನಾನು ಅಲ್ಲಿವರೆಗೂ ಪ್ರೆಸೆಂಟ್ ಮಾಡೋದಿಲ್ಲ.
ಸೊ ಅಲ್ಲೆಲ್ಲಾದ್ರೂ ನೀವು ಕರೆಕ್ಷನ್ ಕಾಣಿಸ್ತು ಅಂತಂದ್ರೆ ನಾನು ಸ್ಪಾಟ್ ಅಲ್ಲೇ PPT ನ ಚೇಂಜ್ ಮಾಡಿಸ್ಬಿಟ್ಟು ನಾನು ಪ್ರೆಸೆಂಟ್ ಮಾಡಿರ್ತೇನೆ. ಸೊ ಅದಕ್ಕೋಸ್ಕರ ಈ ಮೈನರ್ ಕರೆಕ್ಷನ್ಸ್ ಗಳನ್ನ ಅನೌನ್ಸ್ ಮಾಡಿದ್ ನಾನು ನಿಮಗಷ್ಟೇ. ಸೊ ಇಫ್ ಇನ್ ಕೇಸ್ ಇಲ್ಲ ಸರ್ ನಾನು ತಗೊಂಡು ಸ್ಟಾರ್ಟ್ ಮಾಡಿ ಓದ್ತಾ ಇದೀನಿ ಎಲ್ಲ ಕರೆಕ್ಟ್ ಆಗಿದೆ ಅಂತಂದು ಏನೂ ಸಮಸ್ಯೆ ಇಲ್ಲ. 5-10% ಗೋಸ್ಕರ ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ, ಮೂವ್ ಆನ್ ಮಾಡಿ. ಯೂನಿಟ್ ನಂಬರ್ 2 ದಲ್ಲಿ ಏನೇನಿದೆ ಅಂತ ಬಂದಾಗ ಇಲ್ಲಿ ಬರುವಂತ ಇನ್ಕಮ್ ನ ಟ್ಯಾಕ್ಸ್ ನ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಟ್ಯಾಕ್ಸ್ ಗಳನ್ನ ಹಾಕ್ಬೇಕು ಅನ್ನುವಂತ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ನಮಗೆ ಎಲ್ಲೆಲ್ಲಿಂದ ಬರ್ಬೋದು? ಮೊದಲನೇ ಇನ್ಕಮ್ ಫ್ರಮ್ ಸ್ಯಾಲರಿಯಿಂದ, ಸಂಬಳ. ಯಾರ್ಯಾರು ಎಂಪ್ಲಾಯೀಸ್ ಗಳಾಗಿದ್ದಾರೆ, ಅದು 10,000 ಆಗ್ಲಿ, 15,000 ಆಗ್ಲಿ, 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ, ಎಷ್ಟಾದ್ರೂ ಸಂಬಳ ಆಗ್ಲಿ, ಸಂಬಳದಿಂದ ಇನ್ಕಮ್ ಬರುತ್ತಾನೆ. ಸೊ ಇದ್ರ ಮೇಲೆ ಯಾವ ರೀತಿ ಟ್ಯಾಕ್ಸಸ್ ಗಳನ್ನ ಇಂಪೋಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಿಮ್ ಮನೆ ಇದೆ, ಬಾಡಿಗೆ ಬಿಟ್ಟಿದ್ದೀರಾ, ರೆಂಟ್ ಬರ್ತಾ ಇದೆ, ಸೊ ಅದರಿಂದ ಬರೋ ಇನ್ಕಮ್, ಆ ಇನ್ಕಮ್ ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನಲ್ ವೊಕೇಶನ್. ನೀವು ಬಿಸ್ನೆಸ್ ಏನೋ ಮಾಡ್ತಾ ಇದ್ದೀರಾ, ವ್ಯವಹಾರ ಇದೆ, ನಿಮ್ದು ಅಂಗಡಿ ಇದೆ, ಶಾಪ್ ಇದೆ, ಬಿಸ್ನೆಸ್ ಇದೆ, ಕಂಪ್ನಿ ಇದೆ, ಅಥವಾ ನೀವೇ ಇಂಡಿಪೆಂಡೆಂಟ್ ಇನ್ಫ್ಲೂಯೆನ್ಸರ್ ಇದ್ದೀರಾ, ಅಥವಾ ಇವನ್ ಲಾಯರ್ಸ್ ಇದ್ದೀರಾ. ಇದರ ಲಾಯರು ಬರ್ತಾರೆ, ಅಂದ್ರೆ ನಾವು ಬರ್ತೀವಿ, ನೀವೆಲ್ಲರೂ ಬರ್ತೀವಿ. ಅಪ್ಕಮಿಂಗ್ ಲಾಯರ್ಸ್, ನೀವು ಪ್ರೀ ಲಾಯರ್ಸ್ ಆಲ್ರೆಡಿ, ಈಗ ಎಲ್ಲರೂ ಬರ್ತೀವಿ. ಸೊ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕು, ನಮ್ದು ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗುತ್ತೆ. ಸೊ ಮೋರ್ ದೆನ್ 40 ಎಲ್ಲ ಕ್ರಾಸ್ ಆಗ್ತಾ ಇದೆ ಅಂತ ಇಂಡಿಪೆಂಡೆಂಟ್ ನಮ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗುತ್ತೆ. ಇಯರ್ಲಿ ನಾವು IT ರಿಟರ್ನ್ಸ್ ಮಾಡೇ ಮಾಡ್ತೀವಿ, IT ಫೈಲ್ ಮಾಡೇ ಮಾಡ್ತೀವಿ, ರಿಟರ್ನ್ಸ್ ಫೈಲ್ ಮಾಡ್ತೀವಿ. ಈ ರೀತಿಯಾಗಿ ಸೊ ಬಿಸ್ನೆಸ್ ಇಂದ, ವ್ಯವಹಾರದಿಂದ ಅಥವಾ ನಿಮ್ಮ ವೃತ್ತಿಯಿಂದ ಬಂದಿರುವಂತ ಇನ್ಕಮು ಕೂಡ ಇನ್ಕಮ್. ಕ್ಯಾಪಿಟಲ್ ಗೇನ್ಸ್, ನೀವೆಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡಿರ್ತೀರಾ, ಶೇರ್ ಮಾರ್ಕೆಟ್ ಎಲ್ಲ ಒಂದ್ ಕಡೆ ಬಂಡವಾಳ ಹಾಕೋದು, ಸೊ ಅಲ್ಲೂ ಕೂಡ ಟ್ಯಾಕ್ಸ್ ಗಳನ್ನ ಕಟ್ಟಬೇಕಾಗುತ್ತೆ. ಅದಾದ್ಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಬೇರೆ ಯಾವ್ದಾದ್ರು ಒಂದು ಸೋರ್ಸಸ್ ಗಳಿದ್ದಲ್ಲಿ ಸೊ ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಈ ರೀತಿಯಾಗಿ ಯೂನಿಟ್ ನಂಬರ್ 2 ಅಲ್ಲಿ ಇಲ್ಲಿಂದ ಬರುವಂತ ಎಲ್ಲಾ ಇನ್ಕಮ್ ಏನಿದೆ, ಸೊ ಅದಕ್ಕೆ ನೀವು ಹೇಗ್ ಕಟ್ತೀರಾ ಇನ್ಕಮ್, ಎಲ್ಲೆಲ್ಲಿ ನಿಮಗೆ ಎಕ್ಸೆಪ್ಷನ್ಸ್ ಗಳಿದೆ, ಎಲ್ಲೆಲ್ಲಿ ಇನ್ಕಮ್ ನ ಕಟ್ಟೇ ಇದ್ರು ನಡೆಯುತ್ತೆ ಅಂತ ನಿಮ್ಗೆ ಅಲೋ ಮಾಡ್ತಾರೆ, ಈ ರೀತಿಯಾದಂತ ವಿಷಯಗಳು. ಯಾವ್ದಾವ್ದಕ್ಕೆ ನೀವು ಕಟ್ತೀರಾ, ಕಟ್ಟಲ್ಲ, ಸೆಕ್ಷನ್ 16, 17, 18 ಈ ರೀತಿ ಸುಮಾರು ಸೆಕ್ಷನ್ಸ್ ಗಳಿದೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ. ಸೊ ಆಕ್ಟ್ ನ ಬಗ್ಗೆ ನೀವು ಕಲಿತಾ ಹೋಗ್ತೀರಾ ಕಂಟಿನ್ಯೂಸ್ ಆಗಿ. ಒಂದೊಂದೇ ಟಾಪಿಕ್ ನ ತಗೊಂಡು ನಾನು ಕಂಟಿನ್ಯೂಸ್ ಆಗಿ ಹೇಳಿದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ ಇರೋನ ಜಾಸ್ತಿ ಹೈಲೈಟ್ ಮಾಡಿ ಹೇಳಿದ್ದೇನೆ. ಯೂನಿಟ್ ನಂಬರ್ 2 ದಲ್ಲಿ ಇಲ್ಲಿರುವಂತ ವಿಷಯಗಳಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಸೊ ಈ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಓದೋದ್ಕಿಂತ ಮುಂಚೆ ಫಸ್ಟ್ ಇನ್ಕಮ್ ಅನ್ನುವಂಥದ್ದು ಬೇಸಿಕ್ ಕಾನ್ಸೆಪ್ಟ್ ಏನು, ವ್ಯಕ್ತಿ ಅಂತಂದ್ರೆ ಯಾರು, ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು, ಟ್ಯಾಕ್ಸ್ ಲಾಸ್ಗಳು ಯಾವ ಒಂದು ಸಬ್ಜೆಕ್ಟ್ ಗಳನ್ನ ಹೇಳ್ತಾ ಇದೆ ಅನ್ನುವಂಥದ್ದು, ಅಂದ್ರೆ ಎಲ್ಲೆಲ್ಲಿ ಇನ್ಕಮ್ ಬರುತ್ತೆ ಅನ್ನುವಂಥದ್ದು ಮಾತಾಡ್ತಾ ಇದೆ. ಅಂದ್ರೆ ಓವರ್ ಆಲ್ ಆಗಿ ಇದು ಒಂದು ಡೈರೆಕ್ಟ್ ಟ್ಯಾಕ್ಸ್. ನಾನು ನಿಮಗೆ ಹೇಳಿದ್ದೆ, ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದು ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್. ಯಾಕೆ ನೇರ ತೆರಿಗೆ ಅಂತೀವಂದ್ರೆ, ನೇರವಾಗಿ ನಿಮ್ಮ ಹತ್ರ ಸರ್ಕಾರ ಅದನ್ನ ತೆಗೆದುಕೊಳ್ಳುತ್ತೆ, ಡೈರೆಕ್ಟ್ ಆಗಿ ತಗೊಳುತ್ತೆ. ಇಲ್ಲಿ ನೀವು ಯಾರಿಗೋ ಕೊಟ್ಟು ಅಲ್ಲಿಂದ ಅವ್ರು ಫೈಲ್ ಮಾಡಿ ಅಲ್ಲಿಂದ ಅವ್ರಿಗೆ ಹೋಗಿದ್ದೆಲ್ಲ ಏನೋ ಸೀನ್ ಇರಲ್ಲ, ಡೈರೆಕ್ಟ್ ಆಗಿ ತಗೊಳುತ್ತೆ, ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ ಅಷ್ಟೇ. ಜನರಲ್ ಮೀನಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವ್ಯೂದಲ್ಲಿ ಮತ್ತೆ ಸ್ವಲ್ಪ ಡೀಪ್ ಡ್ರೈವ್ ಮಾಡಿದ್ರೆ ನೀವು ಇನ್ನೊಂದು ಸ್ವಲ್ಪ ಡೆಪ್ತ್ ಮೀನಿಂಗ್ ಅನ್ನ ತಿಳ್ಕೊಳ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಇದೆ. ಡೀಮ್ಡ್ ಅಸೆಸಿಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದು. ಸೊ ಸಮ್ ಅಸೆಸಿ ಅಂತ ಬರ್ತಾರೆ, ಮೌಲ್ಯ ಮಾಪನ ಮಾಡುವಂತವ್ರು. ಆಮೇಲೆ ಕೆಲವೊಂದು ಟೈಮು ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ಈ ಇಯರ್ ಕಟ್ಟೋದನ್ನ ನೆಕ್ಸ್ಟ್ ಇಯರ್ ಕಟ್ತೀರಾ, ಅಥವಾ ಲಾಸ್ಟ್ ಇಯರ್ ಆಲ್ರೆಡಿ ಜಾಸ್ತಿ ಕಟ್ಟಿರ್ತೀರಾ. ಅಂತ ಟೈಮಲ್ಲಿ ಸೆಟ್ಲ್ ಮಾಡ್ಕೊಳ್ಳೋದು, ನಾನು ಲಾಸ್ಟ್ ಇಯರ್ ಜಾಸ್ತಿ ಕೊಟ್ಟಿದೆ, ಇಯರ್ ಕಮ್ಮಿ ಮಾಡ್ತೀನಿ, ದಟ್ಸ್ ಕಾಲ್ಡ್ ಸೆಟ್ ಆಫ್. ಓಕೆ, ಸೊ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಲಾಸ್. ಸೊ ಈ ವರ್ಷ ಲಾಸ್ ಆಗಿರುತ್ತೆ, ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಹೆಸರೇ ಮೀನಿಂಗ್ ಹೇಳುತ್ತೆ, ನೀವು ಓದ್ಬೇಕಷ್ಟೇ. ಆ ಹೆಸರನ್ನು ಓದ್ಬಿಟ್ಟು ಜಸ್ಟ್ ಒಂದು 30 ಸೆಕೆಂಡ್ ಥಿಂಕ್ ಮಾಡಿ, ಆ ಹೆಸರಲ್ಲೇ ನಿಮಗೆ ಮೀನಿಂಗ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಓದೋದ್ಕಿಂತ ಮುಂಚೆ ಮಾಡ್ಬೇಕಾಗಿರೋ ಕೆಲಸ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಕಮ್ ಎಕ್ಸ್ಪೆಕ್ಟ್ ಫ್ರಮ್ ಟ್ಯಾಕ್ಸ್ ಅಂತ ಇದೆ. ಸೊ ಯಾವ ಇನ್ಕಮ್ ನ ನಾವು ಟ್ಯಾಕ್ಸ್ ಗಿಂತ ಹೊರಗಡೆ ಇಟ್ಟಿದೀವಿ, ಯಾವ ಇನ್ಕಮ್ಗೆ ನಾವು ಟ್ಯಾಕ್ಸ್ ಹಾಕೋದಿಲ್ಲ ಅನ್ನುವಂತ ವಿಷಯನ ನೋಡ್ತಾ ಹೋಗ್ತೀರಾ. ಸ್ಪೆಷಲಿ ಚಾಪ್ಟರ್ ನಂಬರ್ 4A ದಲ್ಲಿ ಯಾವ್ದಾವ್ದನ್ನ ನಾವು ಡಿಡಕ್ಷನ್ಸ್ ಗಳನ್ನ ಪರ್ಮಿಷನ್ ಕೊಟ್ಟಿದೀವಿ, ಯಾವ ರೀತಿ ಅದನ್ನ ಅಸೆಸ್ಮೆಂಟ್ ಮಾಡ್ತಾರೆ, ಲೆಕ್ಕಾಚಾರನ ಮಾಡ್ತಾರೆ, ಮೌಲ್ಯಮಾಪನ ಮಾಡ್ತಾರೆ, ಕೈಂಡ್ಸ್ ಆಫ್ ಅಸೆಸ್ಮೆಂಟ್, ವಿಧಗಳು, ಮೌಲ್ಯಮಾಪನದ ವಿಧಗಳು, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್, ಯಾರ್ಯಾರು ಅಧಿಕಾರಿಗಳು ಅದರಲ್ಲಿ ಇರ್ತಾರೆ, ಆ ಅಧಿಕಾರಿಗಳನ್ನ ಯಾವ ರೀತಿ ನೇಮಕಾತಿ ಮಾಡ್ತಾರೆ, ಅಧಿಕಾರಿಗಳ ಪವರ್ಸ್ ಮತ್ತು ಫಂಕ್ಷನ್ಸ್ ಗಳೇನು, ಅಧಿಕಾರಿಗಳ ಕಾರ್ಯಗಳೇನು, ಅದಾದ್ಮೇಲೆ ಅದು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರೇನಾದ್ರೂ ಅಮೌಂಟ್ ನ ಕಲೆಕ್ಷನ್ ಮಾಡೋದು, ರಿಕವರಿ ಮಾಡೋದು, ಇದೆಲ್ಲ ಹೇಗ್ ಮಾಡ್ತಾರೆ, ರಿಟರ್ನ್ ಹೇಗ್ ಮಾಡ್ತಾರೆ,
ಫೈಲಿಂಗ್ ಆಫ್ ರಿಟರ್ನ್ಸ್. ಯಾರ್ಯಾರು ಎಂಪ್ಲಾಯೀಸ್ಗಳಿದ್ದೀರಾ, ಮೋರ್ ದ್ಯಾನ್ 12, 15, 20 lakhs ಸ್ಯಾಲ್ರಿಡ್ ಹೋಲ್ಡರ್ಸ್ ನಮ್ಮ ಸ್ಟೂಡೆಂಟ್ ಇದ್ದಾರೆ ಅದರಲ್ಲಿ. ಸೊ ಅವರಿಗೆಲ್ಲ ಗೊತ್ತಿರುತ್ತೆ IT ರಿಟರ್ನ್ಸ್ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಬರುತ್ತೆ. ಏಪ್ರಿಲ್ ಮೇ ಬರ್ತಾ ಇದ್ದಂಗ್ಲೇ ಶುರು ಆಗುತ್ತೆ. ಸೊ ಬಂದಿರುವಂತ ಇನ್ಕಮ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಉಳಿಸ್ಲಿಕ್ಕೆ ನಾವು ಇನ್ಸೂರೆನ್ಸ್ ಮಾಡಿಸಿದೀವಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ತೋರಿಸಿದೀವಿ ಅಂತ ತೋರಿಸಿ, ಟ್ರಾನ್ಸ್ಪೋರ್ಟ್ ಎಲ್ಲ ಕಡೆ ತೋರಿಸಿ ನಮ್ಮೊಂದು ಫೈಲಿಂಗ್ ನ ಡೌನ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಎಲೆಕ್ಟ್ರಾನಿಕ್ ಫೈಲಿಂಗ್ ಅಂತಂದ್ರೆ ತುಂಬಾ ಸಿಂಪಲ್, ಆನ್ಲೈನ್ ಅಲ್ಲಿ ಫೈಲ್ ಮಾಡುವಂಥದ್ದು, ಅದನ್ನ ಎಲೆಕ್ಟ್ರಾನಿಕ್ ಫೈಲಿಂಗ್ ಅಂತೀವಿ. ಎಲೆಕ್ಟ್ರಾನಿಕ್ ಫೈಲಿಂಗ್ ನ ಪೋರ್ಟಲ್ ಹೇಗೆ ವರ್ಕ್ ಮಾಡುತ್ತೆ, ಸೊ ಟೈಮ್ಸ್ ನೀವು ಟ್ಯಾಕ್ಸ್ ಅಡಿಷನಲ್ ಆಗಿ ಕಟ್ಟಿರ್ತೀರಾ, ಸೊ ಅದನ್ನ ರಿಫಂಡ್ ತಗೊಳ್ಬಹುದಾ ಅಂತಂದ್ರೆ ಎಸ್, ನಿಮ್ಮ ಹತ್ರ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ನೀವು ಟೈಮ್ಸ್ ಟ್ಯಾಕ್ಸ್ ಅನ್ನು ಕೂಡ ರಿಫಂಡ್ ತಗೋಬಹುದು. ಕೊಡ್ತಾ ಇಲ್ಲ ಅಂತಂದಾಗ ಅಪೀಲ್ ಹೋಗ್ಬೋದು, ರಿವಿಷನ್ಸ್ ಗಳು ಹೋಗ್ಬೋದು. ಇಫ್ ಇನ್ ಕೇಸ್ ನೀವೇನಾದ್ರೂ ಟ್ಯಾಕ್ಸ್ ಕಟ್ಟಿಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಂತಂದ್ರೆ ಅಫೆನ್ಸ್ ಇದೆ, ಪೆನಾಲ್ಟೀಸ್ ಗಳಿದೆ. ಸೊ ಈ ವಿಷಯಗಳನ್ನ ಯೂನಿಟ್ ನಂಬರ್ 2 ದಲ್ಲಿ ಓದ್ತಾ ಹೋಗ್ತೀರಾ. ಸೊ ಇದಿಷ್ಟು ಇನ್ಕಮ್ ಟ್ಯಾಕ್ಸ್ ನ ಬಗ್ಗೆ ಯೂನಿಟ್ ನಂಬರ್ 2 ಓದಿದ್ಮೇಲೆ ನೆಕ್ಸ್ಟ್ ಬರ್ತೀರಾ GST ಕಾನ್ಸೆಪ್ಟಿಗೆ. ನೋಡಿ ಮತ್ತೆ ರಿಪೀಟ್ ಮಾಡ್ತಿದ್ದೇನೆ, ಯೂನಿಟ್ ನಂಬರ್ 1, ಯೂನಿಟ್ ನಂಬರ್ 2 GST ಬಗ್ಗೆ ಮಾತಾಡೇ ಇಲ್ಲ. GST ನಿಮಗೆ ಟ್ಯಾಕ್ಸ್ ಅಂದಿದ ತಕ್ಷಣ ಬರೋದು ತಲೆಗೆ GST. ಆದ್ರೆ GST ಅನ್ನುವಂತ ಕಾನ್ಸೆಪ್ಟ್ ಶುರು ಆಗದೆ ಯೂನಿಟ್ ನಂಬರ್ 3 ಇಂದ. ಯೂನಿಟ್ ನಂಬರ್ 3 GST ಬಗ್ಗೆ ಮಾತಾಡುತ್ತೆ. ಸೊ ಯೂನಿಟ್ ನಂಬರ್ 4 GST ಬಗ್ಗೆ ಮಾತಾಡುತ್ತೆ. ಯೂನಿಟ್ ನಂಬರ್ 5 ಮತ್ತೆ GST ಬಗ್ಗೆ ಮಾತಾಡಲ್ಲ, ಇದು ಕೂಡ GST ಬಗ್ಗೆ ಮಾತಾಡಲ್ಲ. ಯೂನಿಟ್ ನಂಬರ್ 3 ಅಂಡ್ ಯೂನಿಟ್ ನಂಬರ್ 3 ಅಂಡ್ 4 ಮಾತ್ರ GST ಬಗ್ಗೆ ಮಾತಾಡುತ್ತೆ. ಯೂನಿಟ್ ನಂಬರ್ 5 ಕಸ್ಟಮ್ಸ್ ಲಾ ಬಗ್ಗೆ ಮಾತಾಡುತ್ತೆ. ಕಸ್ಟಮ್ಸ್ ಲಾ ಅಂದ್ರೆ ಯಾವ್ದು ಗೊತ್ತಾ? ಇಂಡಿಯಾದಿಂದ ಹೊರಗಡೆ ಮಾಲ್ ಹೋಗುತ್ತೆ ಬರುತ್ತೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್. ಐ ಥಿಂಕ್ ನಮ್ ಸ್ಟೂಡೆಂಟ್ ಅಲ್ಲಿ ಇದ್ದಾರೆ ಸ್ಟೂಡೆಂಟ್ಸ್ಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್ ಸ್ಟೂಡೆಂಟ್ಸ್ ಗಳಿದ್ದಾರೆ ಅಂತ ಮಾಡ್ತಾರೆ, ಫಾರಿನ್ ಎಲ್ಲ ಬಿಸ್ನೆಸ್ ಮಾಡ್ತಾ ನಾನು ಒಂದ್ ಟೈಮ್ ಕಮ್ಯುನಿಕೇಟ್ ಆಗಿತ್ತು. ನಮ್ ದೇಶದಿಂದ ಹೊರಗಡೆ ಮಾಲ್ ಕಳ್ಸುವಂಥದ್ದು, ನಮ್ ದೇಶದಿಂದ ಹೊರಗಡೆ ಮಾಲ್ ತರಿಸ್ಕೊಳ್ಳುವಂಥದ್ದು, ಈ ರೀತಿಯಾದಂತ ಒಂದು ಸಿಸ್ಟಮ್ ನ, ಈ ರೀತಿಯಾದಂತ ಒಂದು ಟ್ಯಾಕ್ಸ್ ಲಾಸ್ ಗಳನ್ನ ಅದನ್ನ ಯೂನಿಟ್ 5 ದಲ್ಲಿ ನೀವು ಕಲಿತಾ ಹೋಗ್ತೀರಾ. ಇದು ಯೂನಿಟ್ 5. ಸೊ ಈಗ ಒಂದು ಇಂಟ್ರೊಡಕ್ಷನ್ ಕೊಟ್ಟೆ ನಾನು, ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ ಒಂದು ಇಂಟ್ರೊಡಕ್ಷನ್ ಆದ್ಮೇಲೆ ಯೂನಿಟ್ 3ಗೆ. ಜಸ್ಟ್ ಹಾಗೆ ಹೋಲ್ಡ್ ಮಾಡಿ. ಓಕೆ, ಯೂನಿಟ್ 3. ಯೂನಿಟ್ 3 ನ ಡಿಸ್ಕಸ್ ಮಾಡಬೇಕಾಗಿತ್ತು, ಹೇಳಿದೆ. ಯೂನಿಟ್ 3 ಅಂಡ್ 4 ಎರಡೂ ಕೂಡ GST ಬಗ್ಗೆ ಮಾತಾಡುತ್ತೆ. ಈ GST ಅಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ GST ಇದೆ. CGST ಇದೆ, SGST ಇದೆ, IGST ಇದೆ. IGST ಬಿಟ್ಟು ಇನ್ನೊಂದು UTGSTನೂ ಇದೆ. ಹೇಳ್ತೇನೆ ನಾನು ಎಲ್ಲದಕ್ಕೂ ಏನೇನು ಡಿಫ್ರೆನ್ಸ್ ಇದೆ ಅಂತ. ಫಸ್ಟ್ ಒಂದು ಓವರ್ಲ್ ಆಗಿ ಅರ್ಥ ಮಾಡ್ಕೊಂಡು ಆಮೇಲೆ ಯೂನಿಟ್ 3, 4 ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ. GST ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಗೂಡ್ಸ್ ಮೀನ್ಸ್ ಎನಿಥಿಂಗ್, ಎನಿ ಪ್ರಾಡಕ್ಟ್ ಪ್ರೊಡಕ್ಷನ್ ಆಗ್ತಾ ಇರುವಂತದ್ದು ಗೂಡ್ಸ್. ಸರ್ವಿಸ್ ಮೀನ್ಸ್ ಸೇವೆ, ಬ್ಯಾಂಕ್, ಎಜುಕೇಶನ್, ಇವನ್ ನಮ್ದು ಕೂಡ ಅಷ್ಟೇ, ಕೋಚಿಂಗ್, ಇಟ್ಸ್ ಎ ಸರ್ವಿಸ್. ಮತ್ತೆ ಬೇರೆ ಯಾವುದೇ ತಗೊಳ್ಳಿ, ಸರ್ವಿಸ್ ಅನ್ನುವಂತ ಫೀಲ್ಡ್, ಎಜುಕೇಶನ್ ಸರ್ವಿಸ್, ಬ್ಯಾಂಕ್ ಸರ್ವಿಸ್, ಸಾಫ್ಟ್ವೇರ್ ಸರ್ವಿಸ್, ಈ ರೀತಿ. ಗೂಡ್ಸ್ ಅಂತ ಬಂದಿದ ತಕ್ಷಣ ಪ್ರೊಡಕ್ಷನ್, ನಿಮ್ ಕೈಲಿರೋ ಮೊಬೈಲ್ ಅದು ಗೂಡ್ಸು. ಬಟ್ ಆದ್ರೆ ಗೂಡ್ಸಿನ ಬ್ಯಾಕ್ ಎಂಡ್ ಅಲ್ಲಿ ಫೋನ್ ಕಾಲ್ಸ್, ಅದು BPO ಎಲ್ಲ ಸರ್ವಿಸ್. ಸೊ ಈ ರೀತಿಯಾಗಿ ಏನ್ ಮಾಡಿದ್ರು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಒಂದು 2017 ಅಲ್ಲಿ ಒಂದು ಆಕ್ಟ್ ನ ಜಾರಿಗೆ ಆಕ್ಟ್ ನ ತರ್ತಾರೆ. ಫಸ್ಟಿಗೆಲ್ಲ ವ್ಯಾಟ್ ಅಂತ ಇತ್ತು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ. ನಾ ಅದನ್ನ ತುಂಬಾ ಕನ್ಫ್ಯೂಸ್ ಮಾಡಕ್ ಹೋಗಲ್ಲ. ನಾವೆಲ್ಲ ನೋಡಿದ್ದು ವ್ಯಾಟ್ 2017 ಇಂದ ಬಂದಾಗ ನಾವು GST ಕನ್ವರ್ಟ್ ಆಗಿದ್ದೀವಿ. GST ಲಾಗು ಆದಾಗ್ಲಿಂದ ವ್ಯಾಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತಿದ್ರು, ಇದೆಲ್ಲ ಬದಲಾಗಿ GST ಆಯ್ತು. ತುಂಬಾ ದೊಡ್ಡ ಅಮೆಂಡ್ಮೆಂಟ್ ಇದು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಯ್ತು 2017 ನಲ್ಲಿ. ಆಕ್ಟ್ ಕೂಡ ಬಂತು, ಇದ್ರ ಪ್ರಕಾರ ಇಂಪ್ಲಿಮೆಂಟೇಶನ್ ಸ್ಟಾರ್ಟ್ ಆಯ್ತು. ಎಷ್ಟೋ ಸ್ಟೇಟ್ಗಳು ಇದನ್ನ ಒಪ್ಕೊಳ್ಳಿಲ್ಲ. ಸುಮಾರು ಟೈಮ್ಗಳು ತಗೊಂಡಾದ್ಮೇಲೆ ಎಲ್ಲಾ ಸ್ಟೇಟ್ಗಳಿಗೆ ನಾವೇನಾದ್ರೂ ಲಾಸ್ ಆದ್ರೆ ರೀಫಂಡ್ ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಶೂರೆನ್ಸ್ ಕೊಡ್ತು. ಸೊ ಅದಾದ್ಮೇಲೆ ಇದನ್ನ ಒಪ್ಕೊಳ್ತಾ ಇಂಪ್ಲಿಮೆಂಟೇಶನ್ ಎಲ್ಲ ಬಂತು. ಆ ಟೈಮಲ್ಲಿ 2-3 ಇಯರ್ಸ್ ಬರೀ ಇದ್ರದ್ದೇ ಇತ್ತು ನ್ಯೂಸ್ ಪೇಪರ್ ಅಲ್ಲಿ, GST ಇಂದ ಅಲ್ಲಿ ಲಾಸ್ ಆಯ್ತು, ಇಲ್ಲಿ ಲಾಸ್ ಆಯ್ತು, ಅವ್ರಿಗೆ ಲಾಸ್ ಆಗ್ತಾ ಇದೆ, ಈ ರೀತಿ ಎಲ್ಲ ಇತ್ತು. ಸೊ ಈಗ GST ಅನ್ನುವಂಥ ಕಾನ್ಸೆಪ್ಟ್ ಯೂನಿಟ್ 3 ಅಲ್ಲಿ ನೀವು ಶುರು ಮಾಡಿದಾಗ ನಾನು ಹೇಳ್ದೆ, GST ಅನ್ನುವಂಥದ್ದು ಇಂಡೈರೆಕ್ಟ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಬರುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಬರುವಂತದ್ದು ಯೂನಿಟ್ ನಂಬರ್ 2. ಇದನ್ನ ಫಸ್ಟ್ ಯೂನಿಟ್ ಅಲ್ಲೇ ಕಲ್ತಿರ್ತೀರ. ಟ್ಯಾಕ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಟ್ಯಾಕ್ಸ್ ಅಂತ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಯೂನಿಟ್ ನಂಬರ್ 3 ಅಲ್ಲಿ ನೀವು ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಕಲಿತೀರಾ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದಿದ ತಕ್ಷಣ ಕಾನ್ಸೆಪ್ಟ್ ಬರುವಂತದ್ದು GST ಕಾನ್ಸೆಪ್ಟ್, ಸರಕು ಮತ್ತು ಸೇವಾ ತೆರಿಗೆ. GST ಕಾನ್ಸೆಪ್ಟ್ ಬರುತ್ತೆ. ಇದು ಕಾನ್ಸ್ಟಿಟ್ಯೂಷನ್ ನ 122ನೇ ಅಮೆಂಡ್ಮೆಂಟ್ ಅಲ್ಲಿ
2017 ಅಲ್ಲಿ ಎನಾಕ್ಟ್ಮೆಂಟ್ಗೆ ತರ್ತಾರೆ. ಅಂದ್ರೆ 2017ರಿಂದ ಜಾರಿಗೆ ಬಂದಿರುವಂತ, ಜಾಸ್ತಿ ವರ್ಷ ಆಗಿಲ್ಲ, ರೀಸೆಂಟ್ ಆಗಿ ಒಂದು 8-10 ವರ್ಷ ಆಗಿರೋದಷ್ಟೇ. 8-10 ವರ್ಷನೂ ಇಲ್ಲ, ಒಂದು 7-8 ಇಯರ್ಸ್ ಬ್ಯಾಕ್ ಅಷ್ಟೇ, 2017. ಬಟ್ ಇದು 100% ಇಂಪ್ಲಿಮೆಂಟ್ ಆಗ್ಲಿಕ್ಕೆ 3-4 ವರ್ಷ ತಗೊಳ್ತು. 2021-22 ಇಂದ ಇದೆಲ್ಲ ಒಂದು ಸಿಸ್ಟಮೆಟಿಕ್ ಬಂದಿದೆ. ಟ್ಯಾಕ್ಸ್ ಬರ್ತಾ ಇರೋದೆಲ್ಲ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಅಂತ. ಸ್ಟಾರ್ಟಿಂಗ್ ಎಲ್ಲ ಬಹಳ ಡಿಸ್ಟರ್ಬೆನ್ಸ್ ಇತ್ತು. ಓಕೆ, ಸೊ ಈಗ ನೀವು 122nd ಅಮೆಂಡ್ಮೆಂಟ್ ಅಲ್ಲಿ 2017 ಆಕ್ಟ್ ಅಲ್ಲಿ ಬರುತ್ತೆ. ಸೊ ಆ 122nd ಅಮೆಂಡ್ಮೆಂಟ್ ನ ಬಗ್ಗೆ ನೀವು ಒಂದ್ ಸ್ವಲ್ಪ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು CGST, ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ 2017 ಸ್ಟಡಿ ಮಾಡ್ತೀರಾ. ಅದರಲ್ಲಿ ಡ್ಯುಯಲ್ GST ಮಾಡೆಲ್ ಅಂತ ಇದೆ, ಅದನ್ನ ಸ್ಟಡಿ ಮಾಡ್ತೀರಾ. ಇಡೀ GST ನ ನೋಡ್ಕೊಳ್ಳಿಕ್ಕೆ GST ಕೌನ್ಸಿಲ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಒಂದು ಸೆಂಟ್ರಲ್ ಅಥಾರಿಟಿ ಇರ್ಬೇಕಲ್ವಾ, GST ಕೌನ್ಸಿಲ್ ಅಂತ, ಕೇಂದ್ರದ ಒಂದು ಕೌನ್ಸಿಲ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಕೇಂದ್ರ ಮಂಡಳಿ ಅಂತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ. ಸೊ ಅದೇ GST ಅಲ್ಲಿ ಸೆಂಟ್ರಲ್ GST ಹೇಗೆ ಅಂತ ನೋಡ್ತೀರಾ. ಸೊ ಆಮೇಲೆ GST ಅಲ್ಲಿ ಹೇಗೆ ನಾವು ಸೇಲ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ, ಬಾಟರ್ ಸಿಸ್ಟಮ್ ನ ನೋಡ್ತೀವಿ, ಲೀಸ್ ಮಾಡ್ತೀವಿ, ಗೂಡ್ಸ್ ಗಳನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಇದೆಲ್ಲ ಹೇಗೆ ನಾವು GST ಜೊತೆ ಅಲೈನ್ ಮಾಡಿ ನೋಡ್ತೀವಿ ಅಂತ ನೋಡ್ತೀರಾ. ಸಿಲೆಬಸ್ ಕಾಪಿ ತುಂಬಾ ಮಿಕ್ಸ್ ಇದೆ. ಅಂದ್ರೆ ಸಿಲೆಬಸ್ ಕಾಪಿನ ತುಂಬಾ ಸೀಕ್ವೆನ್ಸ್ ಆಗಿ ತುಂಬಾ ಚೆನ್ನಾಗಿ ಕೊಡ್ಬೋದಿತ್ತು. ಒಂದಿಷ್ಟು ಫಸ್ಟ್ CGST, ಆಮೇಲೆ SGST, ಆಮೇಲೆ IGST, ಆಮೇಲೆ UTGST, ಈ ರೀತಿ ಕೊಡ್ಬೋದಿತ್ತು. ಬಟ್ ಆದ್ರೆ ಅವ್ರು ಸರಿಯಾದ ಮೆನ್ಷನ್ ಮಾಡಿಲ್ಲ. ಬಟ್ ಅದು ನನ್ನ ಕ್ಲಾಸಲ್ಲೂ ಕೂಡ ಹೇಳಿದ್ದೇನೆ, ನಾನು ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ಸೀಕ್ವೆನ್ಸ್ ಆಗಿದ್ದು ಸಿಲೆಬಸ್ ಕಾಪಿ ಅಲೈನ್ ಆಗಿಲ್ಲ. ಬಟ್ ಆದಾಗ್ಯೂ ಕೂಡ ನೀವು ಇದನ್ನ ಸೀಕ್ವೆನ್ಸ್ ಆಗಿ ಹೇಗೆ ಕ್ಯಾಚ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದಾದ್ಮೇಲೆ IGST, SGST, UTGST ಅನ್ನುವಂಥದ್ದೇನಿದೆ, ಸೊ ಇದು ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ಇದನ್ನ ಕಾಂಪನ್ಸೇಟ್ ಮಾಡ್ತು ಅಂತ ನಾನು ನಿಮಗೆ ಹೇಳಿದೆ. ಸ್ಟಾರ್ಟಿಂಗ್ 2017 ಅಲ್ಲಿ ಬಂದಾಗ ತುಂಬಾ ಡಿಸ್ಪ್ಯೂಟ್ಗಳಾಯ್ತು. ಸುಮಾರು ಸ್ಟೇಟ್ಗಳೆಲ್ಲ ಒಪ್ಕೊಳ್ಳೇ ಇಲ್ಲ, ಸ್ಟೇಟ್ ಗೌರ್ಮೆಂಟ್ಗಳು, ರಾಜ್ಯ ಸರ್ಕಾರಗಳು. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಈ ತೆರಿಗೆಯ ಕಾನೂನಿನ ಅಡಿಯಲ್ಲಿ ಹೇಗೆ ಪರಿಹಾರಗಳನ್ನ ನೀಡ್ತು ಅನ್ನುವಂತ ವಿಷಯಗಳನ್ನ ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅದನ್ನೇ ಸಿಲೆಬಸ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಈಗ GST ಅಂತ ಬಂದಾಗ GST ನ ಪೋರ್ಟಲ್ ಎಲ್ಲಿದೆ, ಎಲ್ಲ ಆನ್ಲೈನ್ ನಡೀತಾ ಇರೋದು. GST ಎಲ್ಲ ಫೈಲಿಂಗ್ ಆನ್ಲೈನ್ ಇದೆ, GST ಪೋರ್ಟಲ್ ಯಾವ ರೀತಿ ಇದೆ, ಸೊ ಈ ಕಾನ್ಸೆಪ್ಟ್ಸ್ ಗಳನ್ನ ಇದ್ರಲ್ಲಿ ನೋಡ್ತಾ ಹೋಗ್ತೀರಾ. ಆಮೇಲೆ ಟ್ಯಾಕ್ಸ್ ಇನ್ವಾಯ್ಸ್ ಇಸ್ ನಥಿಂಗ್ ಬಟ್ ಒಂದು ರೆಸಿಪ್ಟ್ ಕೊಡ್ತಾರಲ್ಲ GST ಜೊತೆ ಹಾಕ್ಬಿಟ್ಟು ನೀವೇನಾದ್ರೂ ತೊಗೊಳಕ್ ಹೋಗಿ ಶಾಪ್ಸ್ ಗಳಲ್ಲಿ ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಕೊಡ್ತಾರೆ, ಎಲ್ಲರೂ ನೋಡಿರುವಂತದ್ದೇ ಇದು. ಅದ್ರಲ್ಲಿ ಸ್ಪೆಷಲಿ ಮೆನ್ಷನ್ ಮಾಡ್ತಾರೆ 9% CGST, 9% SGST, 18% ಡಿವೈಡ್ ಆಗಿದೆ, ಇಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿದೆ, ಇಲ್ಲ IGST ಹೋಗಿದೆ, ಎಲ್ಲರೂ ಮೆನ್ಷನ್ ಮಾಡ್ತಾರೆ. ಅದನ್ನೇ ನಾವು ಟ್ಯಾಕ್ಸ್ ಇನ್ವಾಯ್ಸ್ ಅಂತೀವಿ, ಒಂದು ಫಾರ್ಮೆಟ್ ಯಾವ ರೀತಿ ಇರುತ್ತೆ ರೆಸಿಪ್ಟ್ ಅಂತ. ಆಮೇಲೆ GST ಆನ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್, ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ನ ಮೇಲೆ GST ನಾವು ಯಾವ ರೀತಿ ನೋಡ್ತೀವಿ ಅಂತ ಅದನ್ನು ಕೂಡ ಇಲ್ಲಿ ಹೇಳ್ತಾರೆ. ಆಮೇಲೆ GST ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಗಳಾಯ್ತು, GST ಮಾಡೋದ್ರಿಂದ ಗ್ರಾಹಕರಿಗೆ ಏನೇನು ಉಪಯೋಗಗಳಾಯ್ತು, ಅಥವಾ ಇವರು ಟ್ರೇಡ್ ಮಾಡ್ತಿರೋಂಥವ್ರಿಗೆ ಏನೇನು ಯೂಸ್ ಆಯ್ತು ಅಂತ. ಸೊ ಅದಾದ್ಮೇಲೆ ಇಂಡಸ್ಟ್ರೀಸ್ ಗಳಲ್ಲಿ ಯಾವ ರೀತಿ GST ಯೂಸ್ ಮಾಡ್ತಾ ಇದಾರೆ, ಮತ್ತೆ ಕಾಮರ್ಸ್ ಅಲ್ಲಿ GST ಯಾವ ರೀತಿ ಯೂಸ್ ಮಾಡ್ತಾ ಇದಾರೆ. ಆಕ್ಚುಲ್ ಆಗಿ ಕಾಮರ್ಸ್ ಅಲ್ಲಿ GST ಯೂಸ್ ಮಾಡ್ತಾ ಇದಾರೆ. ಫಸ್ಟ್ ಕಾಮರ್ಸ್ ಅಂದ್ರೆ ಏನು, ಕಾಮರ್ಸ್ ಅಂದ್ರೆ ಈ ಫ್ಲಿಪ್ಕಾರ್ಟ್, ಅಮೆಝಾನ್ ನೋಡ್ತಿರಲ್ಲ, ಸೊ ಅದನ್ನೇ ಕಾಮರ್ಸ್ ಅಂತ ಕರಿತೀವಿ. ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡಿ ಅವರು ಟ್ಯಾಕ್ಸ್ ಇನ್ವಾಯ್ಸ್ ಕೊಡ್ತಾರೆ, ಆ ರೀತಿ ಟ್ಯಾಕ್ಸ್ ರೆಸಿಪ್ಟ್ಸ್ ಗಳನ್ನ ಕೊಡುವಂತದ್ದು. ಸೊ ಎರಡ್ ತರ ಇರುತ್ತೆ, ಟ್ಯಾಕ್ಸ್ ಬಿಲ್ಲಿಂಗ್ ಎರಡ್ ತರ ಇರುತ್ತೆ. ಒಂದು ಅವಾಗ್ಲೇ ಟ್ಯಾಕ್ಸ್ ಅನ್ನ ಪೇ ಮಾಡ್ಬಿಟ್ಟು ಕೊಡುವಂತದ್ದು, ಸೊ ಅದು ಜಾಸ್ತಿ ಇನ್ಕಮ್ ಇದ್ದಾಗ ಅಥವಾ ಕಡಿಮೆ ಇದ್ದಾಗ ಮಾಡ್ಬೋದು, ಅದೊಂಥರ. ಇನ್ನೊಂದು ಎಲ್ಲ ಅಕೌಂಟಿಗೆ ದುಡ್ಡು ಬಿದ್ದಾದ್ಮೇಲೆ ಇಯರ್ಲಿ ಅಥವಾ 6 months ಒನ್ಸ್ ಅದನ್ನ ಕಂಪ್ಲೀಟ್ ಆಗಿ ಆಡಿಟ್ ಮಾಡಿ ಎಷ್ಟೆಷ್ಟು ಆಗಿದೆ ಅಂತ ಕೊಡುವಂತದ್ದು. ಸೊ ಕೆಲವರು ಇಂಡಿಪೆಂಡೆಂಟ್ ಅಕೌಂಟಿಗೆ ಹಾಕ್ಸ್ಕೊಂಡು ಸೊ ಅದನ್ನ ಅವರ ಟ್ಯಾಕ್ಸ್ ಅಲ್ಲಿ ಶೋ ಮಾಡಿ ಪ್ರೊಫೆಷನಲ್ ಟ್ಯಾಕ್ಸ್ ಆಗಾದ್ರೂ ಕಟ್ತಾರೆ, ಅಲ್ಲ GST ಗಾದ್ರೂ ಕಟ್ತಾರೆ. ಸೊ ಆ ರೀತಿ. ಇನ್ನೊಂದು ಓವರ್ ಆಲ್ ಟ್ಯಾಕ್ಸ್ ಕಟ್ಟುವಂಥದ್ದು. ಸೊ ಈ ರೀತಿಯಾಗಿ ಕಾಮರ್ಸ್ ಅಲ್ಲಿ ನೋಡ್ಬೋದು. ಆಮೇಲೆ ಸರ್ವಿಸ್ ಸೆಕ್ಟರ್ಸ್ ಗಳಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ, ಲಾರ್ಜ್ ಕಸ್ಟಮರ್ಸ್ ಗಳಿದ್ದಾಗ ಯಾವ ರೀತಿ ಯೂಸ್ ಮಾಡ್ತಾರೆ. ಈ GST ಬರೋದ್ರಿಂದ ಇಂಡಿಯಾದಲ್ಲಿ ಇನ್ಫ್ಲೇಷನ್ ನಲ್ಲಿ ಯಾವ ರೀತಿ ಪರಿಣಾಮ ಬಿತ್ತು ಅಂತ. ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಅಂತ ನಾವು ಕರಿತೀವಿ. ಹಣದುಬ್ಬರ ಯಾವ ರೀತಿ ಕಾನ್ಸೆಪ್ಟ್ ಹೇಳ್ಬೇಕು ಅಂದ್ರೆ, ಸಿಂಗಲ್ ಲೈನ್ ಅಲ್ಲಿ ಹೇಳ್ಬೇಕಾದ್ರೆ ನಾವೆಲ್ಲ ಅಂತ ಇದ್ವಿ, ಒಂದ್ 25-30 ವರ್ಷಗಳ ಹಿಂದೆ ಜಸ್ಟ್ ಒಂದು 2 rupees ತಗೊಂಡು ಹೋದ್ರೆ ನಾವು ಬ್ಯಾಗ್ ತುಂಬಾ ಚೀಲ ತುಂಬಾ ಸಂತೆ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ 1000 ರೂಪಾಯಿ ಹಿಡ್ಕೊಂಡು ಹೋದ್ರು ಕೂಡ ಚೀಲ ಖಾಲಿ ಬರುತ್ತೆ ಅಂತ. ಸೊ ಇದನ್ನೇ ಹಣದುಬ್ಬರ ಅಂತೀವಿ. ಅಂದ್ರೆ ಹಣದ ಬೆಲೆ ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ, ಆದ್ರೆ ನಮಗ್ ಸಿಗ್ತಾ ಇರುವಂತ ಪ್ರಾಡಕ್ಟ್ ಅಷ್ಟೇ ಇದೆ. ಆಗ್ಲೂ ಅಷ್ಟೇ ತರಕಾರಿ ತರ್ತಿದ್ವಿ, ಈಗ್ಲೂ ಅಷ್ಟೇ ತರಕಾರಿ ತರ್ತಿದ್ವಿ. ಅವಾಗ ಕಡಿಮೆ ರೇಟಿಗೆ ತರ್ತಿದ್ವಿ, ಈಗ ಜಾಸ್ತಿ ರೇಟಿಗೆ ತರ್ತೀವಿ ಅಷ್ಟೇ.
ಅವಾಗ 10 ಪೈಸೆ 1 kg ತರ್ತಾ ಇದ್ರೆ ಇವಾಗ 100 ರೂಪಾಯಿ 1 kg ತರ್ತೀವಿ ಅಷ್ಟೇ. ಇಷ್ಟೇ ಡಿಫ್ರೆನ್ಸ್ ಇರುವಂತದ್ದು. ಸೊ ಇಲ್ಲಿ ಏನೊಂದು ಇನ್ಕ್ರೀಸ್ ಆಯ್ತಲ್ಲ ರೇಟ್, 2 ರೂಪಾಯಿಗೆ ಬರ್ತಿದ್ ಸಾಮಾನು ಈಗ 1000 ರೂಪಾಯಿಗೆ ಬರ್ತಾ ಇದೆ ಅನ್ನುವಂಥದ್ದು. ಈ ಇನ್ಕ್ರಿಮೆಂಟ್ ಏನಿದೆ ಇದನ್ನೇ ನಾವು ಇನ್ಫ್ಲೇಷನ್ ಅಂತೀವಿ, ಹಣದುಬ್ಬರ ಅಂತೀವಿ. ಸೊ ಈ ಹಣದುಬ್ಬರ ಆಕ್ಚುಲ್ ಆಗಿ ಗೌರ್ಮೆಂಟ್ ನ ಪ್ರಕಾರ 5 to 7% ಇದ್ರೆ ಹೆಲ್ದಿ ಅಂತ ಹೇಳ್ತಾರೆ. ಹಾಗೆ ಆಗುತ್ತೆ, 5 to 7% ಆಸ್ ಪರ್ ವರ್ಲ್ಡ್ ಎಕನಾಮಿ ಪ್ರಕಾರ ಹಾಗೆ ಆಗುತ್ತೆ. ಬಟ್ ಆದ್ರೆ ಇತ್ತೀಚಿನ ಒಂದು ಕೆಲವೊಂದು 8-10 ವರ್ಷಗಳಲ್ಲಿ ನಾವು ನೋಡಿದ ಹಾಗೆ ಗೋಲ್ಡ್ ರೇಟ್ ಆಗಿರ್ಬೋದು, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಎಲ್ಲ ಚೆಕ್ ಮಾಡಿದಾಗ ಹಣದುಬ್ಬರ ನಮ್ದು ಸರಿಯಾಗಿ ಹೋಗ್ತಾ ಇದೆ. ಅಂದ್ರೆ ಇಟ್ ಅರೌಂಡ್ ಆನ್ ಅಂಡ್ ಅವರೇಜ್ ಎಲ್ಲ ಪ್ರಾಡಕ್ಟ್ ಗಳನ್ನ ನಾವು ತಗೊಂಡಾಗ, ಇವನ್ ಈ ಗೋಲ್ಡ್ ಗಿಲ್ಡ್ ಎಲ್ಲ ತಗೊಂಡಾಗ ತ್ರಿಬಲ್ ಆಗ್ಬಿಟ್ಟಿದೆ. ಸೊ ನಿಯರ್ಲಿ 120 to 150% ನಷ್ಟು ಸಮ್ ಐಟಮ್ಸ್ ಗಳಲ್ಲಿ ಇನ್ಕ್ರೀಸ್ ಆಗಿದೆ ಅನ್ನುವಂತ ರಿಪೋರ್ಟ್ಸ್ ಗಳು ಬರ್ತಾ ಇರುತ್ತೆ. ಸೊ ಆಗಿದ್ದು ಇದೇ ಒಂದು 7-8 ಇಯರ್ಸ್ ಬ್ಯಾಕ್ 30,000 ಇದ್ದಿದ್ದು ಗೋಲ್ಡ್ ಈಗೆಲ್ಲ 120, 120,000 ಈ ರೀತಿ ಆಗಿದೆ. ಇದನ್ನೆಲ್ಲ ನಾವು ಅನ್ನೋದು ಇನ್ಫ್ಲೇಷನ್ ಅನ್ನೋದು. ಅವಾಗ್ಲೂ 10 ಗ್ರಾಮ್ ಕೊಡ್ತಾ ಇದ್ರು, ಇವಾಗ್ಲೂ 10 ಗ್ರಾಮ್ ಕೊಡ್ತಾ ಇದ್ದಾರೆ, ರೈಟ್ ಜಂಪ್ ಆಗಿದೆ. ಸೊ ಇದೆಲ್ಲ ಎಕನಾಮಿಕಲ್ ಇಂಬ್ಯಾಲೆನ್ಸ್ ಅಂತೀವಿ. ಇದು ಕರೆಕ್ಟ್ ಆಗಿ ನಡೀತಾ ಇರುವಂತ ಸಿಸ್ಟಮ್ ಅಲ್ಲ. ದುಡ್ಡಿನ ಒಂದು ಮೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಪ್ರಾಡಕ್ಟ್ ಕಮ್ಮಿ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ಅವಾಗಲೇ ಡಾಲರ್ ರೇಟ್ ಬಿದ್ದೋಗೋದು. ತುಂಬಾ ಡೀಪ್ ಡ್ರೈವ್ ಇದು, ತುಂಬಾ ಡೀಪ್ ಆಗಿ ಯೋಚನೆ ಮಾಡುವಂತ ವಿಷಯಗಳು. ಇಲ್ಲಿ ನಾನು ಮತ್ತೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ನಿಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಗಳಲ್ಲಿ. ಎನಿಯೋ ಯೂನಿಟ್ 3 ಇದ್ರ ಬಗ್ಗೆ ಮಾತಾಡುತ್ತೆ. ನಾನು ಯೂನಿಟ್ 4 ಅಂತ ಏನಾದ್ರು ನೋಡಿದಾಗ, ಯೂನಿಟ್ 4 ಅಲ್ಲಿ ಏನಿದೆ ಅಂತ ನೋಡೋಣ. ಸೊ ಯೂನಿಟ್ 3 ಇಷ್ಟೇ, ಇದೇ GST ಬಗ್ಗೆನೇ ಮಾತಾಡುತ್ತೆ. ಯೂನಿಟ್ 4 ಕೂಡ ಅದೇ GST ಬಗ್ಗೆ ಮಾತಾಡುತ್ತೆ. ಜಸ್ಟ್ ಹಾಗೆ ಇರಿ. ಓಕೆ, ಸೊ ಯೂನಿಟ್ 4 ಅಂತ ಬಂದಾಗ, ಯೂನಿಟ್ 4 ಅಲ್ಲಿ ಇದೆ GST ಇದೆ ಕಂಟಿನ್ಯೂಷನ್. ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಯೂನಿಟ್ 3 and 4 ಏನಿದೆ ಅದು GST ಬಗ್ಗೆ ಮಾತಾಡುತ್ತೆ ಅಂತ. ಜಸ್ಟ್ ಹಾಗೆ ಹೋಲ್ಡ್ ಮಾಡಿ, ಇಂಟರ್ನೆಟ್ ಕನೆಕ್ಷನ್ ಇಶ್ಯೂ ಇದೆ ಅಂತ ಅನಿಸ್ತಾ ಇದೆ. ಎಲ್ರಿಗೂ ಆಡಿಯೋಬಲ್ ಇದೆಯಲ್ಲ ಕ್ಲಿಯರ್ ಆಗಿ? ಎನಿ ಇಮೋಜಿಸ್, ಎನಿಥಿಂಗ್? ಎವ್ರಿವನ್ ಆಡಿಯೋಬಲ್? ಯಾ, ಓಕೆ. ಥ್ಯಾಂಕ್ ಯು. ಓಕೆ, ಯೂನಿಟ್ 4 ಬಗ್ಗೆ ಮಾತಾಡುವ. ಯೂನಿಟ್ 4 ಏನ್ ಮಾತಾಡ್ತಾ ಇದೆ ಅಂತ, ಸೇಮ್ ಆಸ್ ಥಿಂಗ್ GST. ಯೂನಿಟ್ 3 ಅಲ್ಲಿ ನಾನು ನಿಮಗೆ ಹೇಳಿದೆ, ಅದ್ರದ್ದೇ ಒಂದು ಕಂಟಿನ್ಯೂಷನ್ ಪಾರ್ಟ್ ಯೂನಿಟ್ 3ದು. ಈ ಯೂನಿಟ್ 4 ಅಲ್ಲಿ ಅದೇ ಇಂಡೈರೆಕ್ಟ್ ಟ್ಯಾಕ್ಸ್ ರೆಜಿಮ್ ಬಗ್ಗೆನೇ ಮಾತಾಡ್ತಾ ಇದೆ, ಬಟ್ IGST ಬಗ್ಗೆ ಮಾತಾಡ್ತಾ ಇದೆ. ಇಂಟಿಗ್ರೇಟೆಡ್ GST ಬಗ್ಗೆ ಮಾತಾಡ್ತಾ ಇದೆ. ಇಂಟಿಗ್ರೇಟೆಡ್ GST ಅಂದ್ರೆ ಏನು ಅಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅಥವಾ ಸಮ್ ಟೈಮ್ ಸ್ಟೇಟ್ ಗೌರ್ಮೆಂಟೇ ಕಲೆಕ್ಟ್ ಮಾಡುತ್ತೆ. ಓಕೆ, ಅದ್ ಬೇರೆ ವಿಷಯ. ಸೊ ರಾಜ್ಯದಿಂದ ರಾಜ್ಯಕ್ಕೆ, ಕರ್ನಾಟಕದಿಂದ ಆಂಧ್ರಕ್ಕೆ, ತೆಲಂಗಾಣಗೆ, ತಮಿಳ್ನಾಡಿಗೆ, ಕೇರಳ, ಮಹಾರಾಷ್ಟ್ರ, ಸೊ ಈ ರೀತಿಯಾಗಿ ಏನಾದ್ರೂ ವ್ಯಾಪಾರಗಳನ್ನ ನಡೆಸ್ತಾ ಇರ್ಬೇಕಾದ್ರೆ, ಸೊ ರಾಜ್ಯದಿಂದ ರಾಜ್ಯಕ್ಕೆ ಹಾಕುವಂತ GST ಯ ಬಗ್ಗೆ ಯೂನಿಟ್ 4 ಮಾತಾಡುತ್ತೆ. ಸೊ ಅದನ್ನೇ ನಾವು IGST ಅಂತ ಕರಿತೀವಿ, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಅದು ಹೇಗೆ ಸೆಂಟ್ರಲ್ ಗೌರ್ಮೆಂಟ್ ಇಂಪೋಸ್ ಮಾಡುತ್ತೆ ಅಂತ. ಓಕೆ, ಸೊ ಅದನ್ನ ಒಂದು ಫಸ್ಟ್ ಪಾಯಿಂಟ್ ಅಲ್ಲಿ ನೋಡ್ತೀರಾ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಂದಾಗ ಸ್ಟೇಟ್ GST ಬಗ್ಗೆ ನೋಡ್ತೀರಾ. ಸ್ಟೇಟ್ GST ಅಂತಂದ್ರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ರೀತಿ ಟ್ಯಾಕ್ಸ್ ಗಳನ್ನ ಹಾಕ್ತಾರೆ ಅಂತ. ಸೊ ಇದು ರಾಜ್ಯಕ್ಕೂ ಬೇರೆ ಬೇರೆ ಇರುತ್ತಾ? ಎಸ್, ಪ್ರತಿಯೊಂದು ರಾಜ್ಯದಲ್ಲಿ ಟ್ಯಾಕ್ಸ್ ಕ್ಲಾಸ್ಗಳು ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ, ಗೋವಾದಲ್ಲಿ ಆಲ್ಕೋಹಾಲ್ ಕಮ್ಮಿ ರೈಟ್. ಓಕೆ, ತುಂಬಾ ಕಮ್ಮಿ. ಇಲ್ಲಿ ಸಿಗುವಂತ ರೇಟ್ಗಿಂತ ಅರ್ಧ ರೇಟಲ್ಲಿ ಸಿಗುತ್ತೆ ಅಂತಾರೆ. 31st ಎಷ್ಟು ಜನ ಇದ್ರಿ ಅಲ್ಲಿ ಗೊತ್ತಿಲ್ಲ. ಸೊ ಆದ್ರೆ ಅದೇ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ, ಯಾಕಂದ್ರೆ ಟ್ಯಾಕ್ಸ್ ಹೈಯೆಸ್ಟ್ ಇಂಪೋಸ್ ಮಾಡ್ತಾರೆ ಆಲ್ಕೋಹಾಲಿಗೆ. ಸೊ ಈ ರೀತಿಯಾದಂತ ಡಿಫ್ರೆನ್ಸಸ್ ಗಳನ್ನ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ನೋಡ್ಬೋದು ನಾವು. ಸೊ ಈ ರೀತಿಯಾಗಿ ಟ್ಯಾಕ್ಸ್ ರೆಜಿಮ್ಸ್ ಗಳು ಡಿಫ್ರೆಂಟ್ ಸ್ಟೇಟ್ಸ್ ಗಳಿಗೆ ಡಿಫ್ರೆಂಟ್ ಟ್ಯಾಕ್ಸ್ ರೆಜಿಮ್ಸ್ ಗಳೆಲ್ಲ ಸಪರೇಟ್ ಆಗಿದೆ. ಸೊ ಇದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತೀರಾ, ಈ ಯೂನಿಟ್ ಅಲ್ಲಿ ನೋಡ್ತಾ ಹೋಗ್ತೀರಾ ಯಾವ ರೀತಿ ಇದೆ ಅಂತ. ಸೊ ಅದಾದ್ಮೇಲೆ ಪವರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಟು ಲಿವಿ ಆಫ್ ದ ಟ್ಯಾಕ್ಸ್ ಆನ್ ಇಂಟರ್ಸ್ಟೇಟ್ ಟ್ಯಾಕ್ಸಬಲ್ ಸಪ್ಲೈ, ಇಂಪ್ಯಾಕ್ಟ್ ಆಫ್ GST ಆನ್ ಸ್ಟೇಟ್ ರೆವಿನ್ಯೂ, ಇಂಡೆಂಟಿಫೈಯಿಂಗ್ ದ ಸ್ಟೇಟ್ ರೆವಿನ್ಯೂ ಲಾಸ್. ಓಕೆ, ಇಲ್ಲಿ ಏನ್ ಹೇಳ್ತಾ ಇದೆ ಒಂದು ಸಿಂಗಲ್ ಲೈನ್ ಅಲ್ಲಿ, ಸೊ ಇಫ್ ಇನ್ ಕೇಸ್ ಏನಾದ್ರೂ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಇಂಟರ್ಸ್ಟೇಟ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅಥವಾ ಸ್ಟೇಟ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ಟೇಟಿಗೆ ಏನಾದ್ರೂ ಲಾಸ್ಗಳಾದಾಗ, ಸ್ಟೇಟಿಗೆ ಏನಾದ್ರೂ ಸಮಸ್ಯೆಗಳಾದಾಗ, ಅಂತ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೇಗೆ ಕಾಂಪನ್ಸೇಟ್ ಮಾಡುತ್ತೆ ಅನ್ನುವಂತ ವಿಷಯಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ UTGST ಅಂತ ಬರುತ್ತೆ. ಇದೆಲ್ಲ ಇಲ್ಲಿ ತನಕ ಏನ್ ಲೈನ್ ಹಾಕ್ತಾ ಇದ್ದೀನಿ, ಇಲ್ಲಿ ತನಕ IGST ಮತ್ತೆ ನಿಮ್ಮ SGST,
ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ ನೋಡ್ತಾ ಬಂದ್ರಿ. ಇಲ್ಲಿಂದ UT/GST ಇದೆ. UT/GST ಅಂದ್ರೆ ಏನು ಅಂತಂದ್ರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಇದೆಲ್ಲಿ ಬರುತ್ತೆ ಯೂನಿಯನ್ ಟೆರಿಟರಿ ಅಂತ? ನಮ್ಮಲ್ಲಿ ಸ್ಟೇಟ್ಗಳು ಬಿಟ್ಟೆಲ್ಲ ಸುಮಾರು ಯೂನಿಯನ್ ಟೆರಿಟರೀಸ್ಗಳಿದೆ. ಈಗ ಡೆಲ್ಲಿ ಯೂನಿಯನ್ ಟೆರಿಟರಿ, ಪುದುಚೇರಿ ಅಂದ್ರೆ ಪಾಂಡಿಚೇರಿನೂ ಅಂತಾರೆ ಯೂನಿಯನ್ ಟೆರಿಟರಿ, ಅಂಡಮಾನ್ ಅಂಡ್ ನಿಕೋಬಾರ್ ಯೂನಿಯನ್ ಟೆರಿಟರಿ. ಈ ರೀತಿ ಸ್ಕೂಲಲ್ಲಿ ಯಾರು ಚೆನ್ನಾಗಿ ಓದಿದಿರಾ ಅದನ್ನೆಲ್ಲ ಬಾಯಾಕ್ಟು ಹೊಡೆದಿರ್ತೀರಾ ಇಷ್ಟಿಷ್ಟಿದೆ ಇಷ್ಟಿಷ್ಟಿಲ್ಲ ಅಂತ. ಸೊ ಆ ಯೂನಿಯನ್ ಟೆರಿಟರೀಸ್ ಗಳಲ್ಲಿ ಟ್ಯಾಕ್ಸ್ ಲಾಸಸ್ಗಳು ಯಾವ ರೀತಿ ಇದೆ, ಅದಕ್ಕೆ ಎಕ್ಸಾಮ್ಷನ್ಸ್ ಗಳನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನ ಸ್ಟಡಿ ಮಾಡ್ತಾ ಹೋಗ್ತೀರಾ. ಆಮೇಲೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಇದೆ, STT ಅಂತೀವಿ. ಸೆಕ್ಯೂರಿಟೀಸ್ ಮೀನ್ಸ್ ಇಟ್ಸ್ ಲೈಕ್ ಶೇರ್ ಅಮೌಂಟ್ ಏನಿರುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಯಾವ ರೀತಿ ಟ್ಯಾಕ್ಸಸ್ ಗಳನ್ನ ಹಾಕ್ತಾರೆ ಅನ್ನುವಂತ ವಿಷಯಗಳನ್ನ Unit 4 ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ Unit 5 ಅಂತ ಬಂದಾಗ ನಾನು ಹೇಳಿದ್ದೆ ನಿಮ್ಗೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಸ್ಟಾರ್ಟಿಂಗ್ ಇಂದ ಬರ್ತಾನೆ ಬೇಕಿದ್ರೆ. Unit 1 ಬೇಸಿಕ್ ಇಂಟ್ರೊಡಕ್ಷನ್, Unit 2 ಅಬೌಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, Unit 3 ಅಬೌಟ್ GST, Unit 4 ಅಬೌಟ್ GST, Unit 5 ಅಬೌಟ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಕಸ್ಟಮ್ ಲಾಸ್. ಈ ರೀತಿ ನಮ್ಮ ದೇಶಕ್ಕಿಂತ ಹೊರಗಡೆ ಹೋಗಿದೆ Unit 5 ಅಲ್ಲಿ. ಸೊ ಇದೆಲ್ಲ ಯಾಕೆ ನಾನು ಸಿಲೆಬಸ್ ಅಲ್ಲಿ ಫೋಕಸ್ ಮಾಡ್ತಾ ಇರ್ತೀನಿ ಅಂತಂದ್ರೆ ನಿಮ್ಗೆ ಜಸ್ಟ್ ಸಿಲೆಬಸ್ ಕಾಪಿ ಗೊತ್ತಿದ್ರೆ ಸಾಕು. ಈಗ ನಾನು ಹೇಳ್ತಾ ಇರೋಂತ 1 hour ವಿಡಿಯೋನ ಏನಾದ್ರು ನೀವು ಕ್ಲಿಯರ್ ಆಗಿ ಕೇಳಿದ್ರಿ ಅಂದ್ರೆ ಏನೂ ಗೊತ್ತಿಲ್ಲದೆ ಇರೋ ಕ್ವಶನ್ಗೂ ಕೂಡ ನಾವ್ ಹೇಳಿರುವಂತ ಪ್ಯಾಟ್ರನ್ ಅಲ್ಲಿ ಇಂಟ್ರೊಡಕ್ಷನ್ ಬರ್ದೆ, ಬಾಡಿಯಲ್ಲಿ ನನಗೆ ಅನ್ಸಿದ್ ಜನರಲ್ ಆಗಿ ಬರ್ದೆ, ಸೊ ಅದಾದ್ಮೇಲೆ ಏನೇನ್ ಫ್ಯಾಕ್ಟ್ಸ್ ಗಳು ಅಂಶಗಳನ್ನ ಹಾಕ್ಬೋದು ಅಂತ 2-3 ಪೇಜ್ ತುಂಬಿಸ್ದೆ, ಆಮೇಲೆ ಕನ್ಕ್ಲೂಷನ್ ತುಂಬಿಸ್ದೆ ಅಂತಂದ್ರೆ 4-5 ಪೇಜ್ ತುಂಬಿಸ್ದೆ ಬರ್ಬೋದು. ಸೊ ಅದಕ್ಕೆ 0 ಅಂತ ಕೊಡಲ್ಲ 16 ಮಾರ್ಕ್ಸಿಗೆ. ರಿಲೇಟೆಡ್ ಟು ಆನ್ಸರ್ ಬರೆದ್ರೆ ಸಮಥಿಂಗ್ ಏನಾದ್ರೂ ಕೊಟ್ಟೆ ಕೊಡ್ತಾರೆ, ಆದ್ರೆ ನೀವು ಟುವರ್ಡ್ಸ್ ಆನ್ಸರ್ ಬರ್ದಿದ್ರೆ. ಸೊ ಅದಕ್ಕೋಸ್ಕರ ಸಿಲೆಬಸ್ ನಾನು ಯಾವಾಗ್ಲೂ ಕೂಡ ಫೋಕಸ್ ಮಾಡಿ ಹೇಳ್ತೇನೆ. ಸಿಲೆಬಸ್ ನ ಸ್ಟಾರ್ಟ್ ಮಾಡಿದೆ ನಾನು ಮುಂದಿನ ಟಾಪಿಕ್ ಗಳೇ ಸ್ಟಾರ್ಟ್ ಮಾಡಲ್ಲ, ಓವರ್ ಆಲ್ ಒಂದು ಐಡಿಯಾ ಇರ್ಲಿ ಅಂತ. ಓಕೆ, ನೀವು ಈಗ 5th ಯೂನಿಟ್ ಅಂತ ಬಂದಾಗ 5th ಯೂನಿಟ್ ಅಲ್ಲಿ ಕಸ್ಟಮ್ ಲಾಸ್ ಗಳ ಬಗ್ಗೆ ನಾವು ನೋಡ್ತೀವಿ. ಕಸ್ಟಮ್ ಲಾಸ್ ಅಂತ ನಾನು ನಿಮಗೆ ಹೇಳಿದೆ. ಸೊ ನಮ್ ದೇಶದಿಂದ ಹೊರಗಡೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಂತ ಲಾಸ್ಗಳು, ಕಸ್ಟಮ್ ಆಫೀಸರ್ಸ್ ಗಳು ವೈಟ್ ಕಲರ್ ಯೂನಿಫಾರ್ಮ್ ಹಾಕೊಂಡು ನಿಂತಿರ್ತಾರೆ, ಮೂವೀಸ್ ಗಳಲ್ಲೂ ನೋಡಿರ್ತೀರಾ, ಪೋರ್ಟ್ಸ್ ಗಳಲ್ಲಿ. ಸೊ ಅವರೆಲ್ಲ ಅದನ್ನ ನೋಡ್ಕೊಳ್ಳುವಂಥದ್ದು, ಅವ್ರನ್ನ ಕಸ್ಟಮ್ ಆಫೀಸರ್ಸ್ ಗಳಂತ ಕರಿತೀವಿ ನಾವು. ಕಸ್ಟಮ್ಸ್ ಅಂತ ಹೆಸರು ಬರ್ತಾ ಇದೆ ಅಂತಂದ್ರೆ ನೀವೆಲ್ಲ ಬಾರ್ಡ್ರಿಗೆ ಹೋಗ್ಬಿಡ್ಬೇಕು, ನಮ್ ದೇಶದಿಂದ ಹೊರಗಡೆ ಹೋಗ್ತಾ ಇರೋ ಮಾಲು ಬರ್ತಾ ಇರೋ ಮಾಲ್ ಅಂತ. ಸೊ ಅವ್ರು ಮಾತ್ರ ಕಸ್ಟಮ್ ಡ್ಯೂಟೀಸ್ ಗಳನ್ನ ಹಾಕ್ತಾರೆ. ಕಸ್ಟಮ್ ಡ್ಯೂಟಿ ಅಂತಾರೆ ಅದನ್ನು ಸ್ಪೆಷಲಿ. ಕಸ್ಟಮ್ ಡ್ಯೂಟಿ ಮೀನ್ಸ್ ಹೊರಗಡೆ ಹೋಗುವಂತ ಬರುವಂತ ಮಾಲ್ಗಳಿಗೆ ಹಾಕುವಂತ ಟ್ಯಾಕ್ಸ್ ಗಳೆಲ್ಲ ಅಂತ. ಸೊ ಅದಕ್ಕಿರುವಂತ ಲೆಜಿಸ್ಲೇಟಿವ್ ಬ್ಯಾಕ್ ಗ್ರೌಂಡ್ ಏನಿದೆ, ಸೊ ಯಾವ ರೀತಿ ಲೇವಿ ಮಾಡ್ತಾರೆ ಅಂದ್ರೆ ಯಾವ ರೀತಿ ಹಾಕ್ತಾರೆ ಅನ್ನುವಂಥದ್ದು. ಆಮೇಲೆ ವೇರ್ ಹೌಸ್ ಅಂದ್ರೆ ಏನು ಅಂತಂದ್ರೆ ಗೋದಾಮ್ಗಳು ಅಂತ ಕರಿತೀವಿ. ಗೋದಾಮ್ಗಳು ಅಂತಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ವೇರ್ ಹೌಸ್ ಅಂತ ಅಂದಾಗ. ಸೊ ಗೋದಾಮ್ಗಳು ಮೀನ್ಸ್ ಈ ಮಾಲೆಲ್ಲ ಬಂದಾಗ ಬಂದರುಗಳೆಲ್ಲ ನೋಡಿರ್ಬೋದು ನೀವು, ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಮೂವೀಸ್ ಗಳಂತ ನೋಡಿರ್ತೀರಾ. ಬೋಟ್ಸ್ ಗಳಿರುತ್ತೆ, ಬೋಟ್ಸ್ ಗಳಲ್ಲಿ ಬಾಕ್ಸ್ ಫೈಟಿಂಗ್ ಸೀನ್ ಗಳೆಲ್ಲ ನಡೆಯುತ್ತೆ, ಅಲ್ಲೆಲ್ಲ ಸ್ಟಾಕ್ ಎಲ್ಲ ಇರುತ್ತಲ್ವಾ. ಏನಿಲ್ಲ, ಸ್ಟಾಕ್ ಹೌಸ್ ಅಷ್ಟೇ ಅದು, ಮಾಲ್ನ ಸ್ಟಾಕ್ ಮಾಡಿರ್ತಾರಲ್ವಾ. ಸೊ ಅದನ್ನ ನಾವೇನಂತ ಕರಿತೀವಿ, ವೇರ್ ಹೌಸ್ ಅಂತ ಕರಿತೀವಿ. ಬಾರ್ಡರ್ಸ್ ಗಳಲ್ಲಿ, ಬೀಚ್ ಸೈಡ್ ಗಳಲ್ಲಿ ಎಲ್ಲಾ ಕಡೆ ಇರಲ್ಲ ಅದು, ಅಲ್ಲಿಂದಾನೇ ಮಾಲ್ ಬರ್ಬೇಕಂತ ರೂಲ್ಸ್ ಇರುತ್ತೆ. ಬೇರೆ ಎಲ್ಲಿಂದ ಕೂಡ ಎಂಟ್ರಿ ಕೊಡೋ ಆಗಿರಲ್ಲ ಮಾಲು. ಅಲ್ಲಿ ಬಂದು ಚೆಕಿಂಗ್ ಆಗಿ ವೆರಿಫಿಕೇಶನ್ ಆಗಿ ಟ್ಯಾಕ್ಸ್ ಲಾಸಸ್ ಗಳನ್ನ ಚೆಕ್ ಮಾಡಿ ವ್ಯಾಲಿಡಾ ಇಲ್ಲ ಅಂತ ಚೆಕ್ ಮಾಡಿ ಆಮೇಲೆ ಇಂಡಿಯಾ ಒಳಗೆ ಬರುತ್ತೆ. ಸೊ ಅಲ್ಲೇನ್ ಚೆಕ್ ಆಗುತ್ತಲ್ಲ ಸ್ಟಾಕ್ ಹೌಸ್, ಅದು ನಾವು ವೇರ್ ಹೌಸ್ ಅಂತ ಕರಿತೀವಿ ಜನರಲ್ ಆಗಿ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಯಾವ ರೀತಿಯಾದಂತ ರೆಸ್ಟ್ರಿಕ್ಷನ್ಸ್ ಗಳನ್ನ ನೇಚರ್ ಗಳನ್ನ ನಾವು ನೋಡ್ಬೋದು ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ನಲ್ಲಿ ಟ್ಯಾಕ್ಸ್ ನ ಲೇವಿ ಮಾಡ್ತಾ ಇರ್ಬೇಕಾದ್ರೆ. ಆಮೇಲೆ ಈ ಕಸ್ಟಮ್ ಡ್ಯೂಟಿನ ನಾವು ಅಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಯಾವ ರೀತಿಯಾದಂತ ವಿನಾಯಿತಿಗಳನ್ನ ನೋಡ್ಬೋದು, ಯಾವ ರೀತಿಯಾದಂತ ಎಕ್ಸೆಂಪ್ಷನ್ಸ್ ಗಳನ್ನ ನೋಡ್ಬೋದು ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಲಾ ಅಂಡ್ ಪ್ರೊಸೀಜರ್ ಕ್ಲಿಯರೆನ್ಸ್ ಯಾವ ರೀತಿ ನಾವು ತಗೊಳ್ಬೇಕು ಅಂತ ಎಕ್ಸಾಮ್ ಅಲ್ಲೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ನೀವೇ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ದೇ ಏನೋ ಮಾಲ್ ಫಾರಿನ್ ಇಂದ ಬರ್ಬೇಕು, ಯಾವ್ದೋ ಒಂದ್ ದೇಶದಿಂದ ತರಿಸಿದ್ರ ಅಂತ ಅನ್ಕೋಣ. ಈ ಕಡೆ ಜಪಾನೋ ಅಥವಾ ಇಲ್ಲಿ ಅಮೆರಿಕಾನೋ ಸೌದಿ ಅರೇಬಿಯಾನೋ ತರಿಸ್ತಾ ಇದ್ದೀರಾ, ಮಾಲ್ ತರಿಸ್ತಾ ಇದ್ದೀರಾ. 50 ಕೋಟಿ 100 ಕೋಟಿ ಮಾಲು ಬಂದ್ ನಿಂತಿದೆ ಪೋರ್ಟ್ ಹತ್ರ. ಪೋರ್ಟ್ ಹತ್ರ ಬಂದ್ ನಿಂತಾಗ ಯಾವ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡ್ಬೇಕು ನಿಮ್ಮ ಮಾಲ್ನ ಒಳಗಡೆ ತರಿಸ್ಕೊಳ್ಳಿಕ್ಕೆ. ಏನ್ ಫಸ್ಟ್ ಸ್ಕ್ರೀನಿಂಗ್ ಆಗುತ್ತಾ, ಚೆಕಿಂಗ್ ಆಗುತ್ತಾ, ಏನೇನ್ ಆಗುತ್ತೆ, ಯಾವ್ಯಾವ ರೀತಿ ಸಿಗ್ನೇಚರ್ಸ್ ಗಳಾಗುತ್ತೆ, ಆ ವಿಷಯಗಳನ್ನ ಯೂನಿಟ್ ನಂಬರ್ 5 ಅಲ್ಲಿ ಕಲಿತೀರಾ. ಆಮೇಲೆ ಬ್ಯಾಗೇಜ್ ಅಂತ ಇದೆ. ಬ್ಯಾಗೇಜ್ ಮೀನ್ಸ್ ಲಗೇಜ್, ಒಂದೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬ್ಯಾಗೇಜ್ ಮೀನ್ಸ್ ಲಗೇಜ್, ಸಾಮಾನುಗಳು ಸರಕುಗಳು ಅಂತ ಏನ್ ಕರಿತೀವಿ ಅದು. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಹೇಗ್ ಅದನ್ನ ಸ್ಟೋರ್ ಮಾಡ್ತೀರಾ, ಗೂಡ್ಸ್ ಗಳು ಹೇಗ್ ಟ್ರಾನ್ಸಿಟ್ ಮಾಡ್ತೀರಾ. ಸೊ ಡ್ರಾಬ್ಯಾಕ್ಸ್ ಪ್ರಾವಿಷನ್ಸ್ ಗಳೇನಿದೆ ಅಂದ್ರೆ ಏನಿ ಕಸ್ಟಮ್ ಡ್ಯೂಟೀಸ್ ಗಳಿದೆ, ಸೊ ಅದರಲ್ಲಿ ನ್ಯೂನ್ಯತೆಗಳೇನಿದೆ, ಸಮಸ್ಯೆಗಳೇನಿದೆ ಅದನ್ನು ಕೂಡ ಸ್ಟಡಿ ಮಾಡ್ತಾ ಹೋಗ್ತೀರಾ.
ಸೊ ಫೈನಲ್ ಆಗಿ ಕಸ್ಟಮ್ ಆಫೀಸರ್ಸ್ಗಳು ಅಂದ್ರೆ ಅಥಾರಿಟೀಸ್ಗಳು, ಅಧಿಕಾರಿಗಳು, ಹೇಳಿದ್ನಲ್ಲ ವೈಟ್ ಕಲರ್ ಯೂನಿಫಾರ್ಮ್ ಹಾಕೊಂಡು ನಿಂತಿರ್ತಾರಲ್ಲ ಅವರೇ ಇವರು. ಸೊ ಇವರ ಒಂದು ಪವರ್ಸ್ ಏನು, ಇವರ ಒಂದು ಫಂಕ್ಷನ್ಸ್ ಏನು ಅಂತ ಕಲಿತೀರಾ. ಲಾಸ್ಟಿಗೆ SEZ ಅಂತ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಐ ಥಿಂಕ್ ಇದು ಲೇಬರ್ ಲಾದಲ್ಲೂ ಕೂಡ ಬಂದಿದೆ. ಇದು ಲೇಬರ್ ಲಾ 2 ಇದೆ ಐ ಥಿಂಕ್. ನೆನ್ನೆ ಮೊನ್ನೆ ಇದ್ರ ಬಗ್ಗೆ ನಾನು ಮಾತಾಡಿದೆ, SEZ ಬಗ್ಗೆ. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಎಲ್ಲೆಲ್ಲಿ ವೀಕರ್ ಝೋನ್ಸ್ ಗಳಿರುತ್ತೆ ಅದನ್ನ ಮಾತಾಡುವಂಥದ್ದು. ಬಟ್ ಇಲ್ಲಿ ಸಿ ಲೆವೆಲ್ ಅಲ್ಲಿ ಮಾತಾಡುತ್ತೆ, ಇನ್ನರ್ ಲ್ಯಾಂಡ್ ಅಲ್ಲಿ ಮಾತಾಡಲ್ಲ. ಸಿ ಲೆವೆಲ್ ಅಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಗಳು ಮಾತಾಡುತ್ತೆ. ಸೇಮ್ ಕಾನ್ಸೆಪ್ಟ್ ಬಟ್ ಏರಿಯಾ ಡಿಫ್ರೆಂಟ್ ಅಷ್ಟೇ. ಸೊ ಇದು ಯೂನಿಟ್ 5 ನ ಬಗ್ಗೆ. ಸೊ ಇನ್ನು ಉಳಿದಿರುವಂಥದ್ದು ನೆಕ್ಸ್ಟ್ ಏನು ಅಂತಂದ್ರೆ, ನಿಮಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ನಾನು ನಿಮಗೆ ಹೇಳ್ಬೇಕು, ಅನೌನ್ಸ್ ಮಾಡಬೇಕು. ಆಲ್ರೆಡಿ ನಂಬರಿಂಗ್ ನಾನು ಮೆನ್ಷನ್ ಮಾಡಿರ್ತೇನೆ ಆಲ್ಮೋಸ್ಟ್ ನನ್ಗನ್ಸಿದ ಮಟ್ಟಿಗೆ. ಸೊ ಅದನ್ನ ಜಸ್ಟ್ ಒಂದು ಬ್ರೀಫ್ ವ್ಯೂ ಕೊಡ್ತೇನೆ ಅಷ್ಟೇ, ನಾನು 2 ಮಿನಿಟ್ಸ್ ಬ್ರೇಕ್ ತಗೊಂಡು. ಸೊ ನೀವು ಮತ್ತೊಂದ್ಸಲ ರಿವಿಷನ್ ಕಂಪ್ಲೀಟ್ ಮಾಡೋಣ ಇವತ್ತಿನ ಒಂದು ಸೆಷನ್ ಅಂತ ಬಂದಾಗ, ಫೇಸ್ 1 ಸೆಷನ್, ಫೇಸ್ 2 ಸೆಷನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ನ ಹೇಳುವಂಥದ್ದು. ಫೇಸ್ 3 ಸೆಷನ್ ದಿಸ್ ಸೆಷನ್ ಅಲ್ಲಿ, ಫೇಸ್ 3 ಅದರಲ್ಲಿ ಡೌಟ್ ಸೆಷನ್ ನೋಡೋಣ. ಸೊ ಯೂನಿಟ್ 1 ಅಲ್ಲಿ ಟ್ಯಾಕ್ಸ್ ಅಂತಂದ್ರೆ ಏನು ಏನು ಎಲ್ಲ ಬೇಸಿಕ್ ಇಂಟ್ರೊಡಕ್ಷನ್. ಯೂನಿಟ್ 2 ದಲ್ಲಿ ಟ್ಯಾಕ್ಸ್ ನಲ್ಲಿ ಸ್ಪೆಷಲಿ ಡೈರೆಕ್ಟ್ ಟ್ಯಾಕ್ಸ್ ನ ಬಗ್ಗೆ, ಇನ್ಕಮ್ ಟ್ಯಾಕ್ಸ್. ಯೂನಿಟ್ 3 ಇಂದ ಇಂಡೈರೆಕ್ಟ್ ಟ್ಯಾಕ್ಸ್ ಶುರು ಆಗುತ್ತೆ, GST, ಇದೇ ಇಂಡೈರೆಕ್ಟ್ ಟ್ಯಾಕ್ಸ್. ಯೂನಿಟ್ 4 GST. ಯೂನಿಟ್ 5 ನಮ್ ದೇಶಕ್ಕಿಂತ ಹೊರಗಡೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗುವಂತ ಮಾಲ್ ಬಗ್ಗೆ ಮಾತಾಡುತ್ತೆ. ಇದಿಷ್ಟು ನಿಮ್ಮ ಸಿಲೆಬಸ್ ಕಾಪಿಲಿ ಇರುವಂತ ವಿಷಯಗಳು. ಮತ್ತೆ ಹೇಳ್ತಾ ಇದ್ದೀನಿ, ಯಾವಾಗ ಇನ್ನೂ ಸ್ಟಡಿ ಸ್ಟಾರ್ಟ್ ಮಾಡಿದಿರಿಲ್ಲ ನನಗೆ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿ ದಯವಿಟ್ಟು. ಹಾರ್ಡ್ಲಿ 8 to 10 ಅವರ್ಸ್ ಅಷ್ಟೇ ಇರೋದು. ಅಂದ್ರೆ ನಮ್ಮ ಕ್ಲಾಸಸ್ಗಳು ವಿತಿನ್ 10 ಅವರ್ಸ್ ಅಲ್ಲಿ, ವಿತಿನ್ 8 ಅವರ್ಸ್ ಅಲ್ಲಿ ಮುಗಿಸಿರ್ತೇನೆ. ನಿಮ್ಮ ಕಾಲೇಜಲ್ಲಿ ಒಂದು 60 ಅವರ್ಸ್ ತಗೊಳ್ತಾರೆ. 60 ಅವರ್ಸ್ ಅಲ್ಲಿ ಅವರು ಕ್ಲಿಯರ್ ಆಗಿ ಮಾಡಿದ್ರೆ ಅವರಿಗೂ 10 to 12 ಅವರ್ಸ್ ಅಲ್ಲಿ ಮುಗಿಸ್ಬೋದು. ಅಟೆಂಡೆನ್ಸ್ ತಗೊಂಡೆ, ಅದ್ ಮಾಡಿದೆ, ಇದ್ ಮಾಡಿದೆ, ಅವು ಇವು ಟೈಮ್ ಪಾಸು, 4 ಕ್ಲಾಸ್ ಬರ್ಲಿಲ್ಲ, ಬಂದ್ ಬರೀ ಅಟೆಂಡೆನ್ಸ್ ತಗೊಂಡೆ, ಇವೆಲ್ಲ ಮಾಡಿಬಿಟ್ಟೆ ಆಟ ಆಡಿ ಮೊದಲೇ 40 ಕ್ಲಾಸ್ ತಗೊಳ್ತಾರೆ. 47, 20, 25 ಕ್ಲಾಸ್ಗೆ ಎಕ್ಸ್ಟರ್ನಲ್ ಕತೆಗಳು ಹೊಡೆದಿರ್ತಾರೆ. ನಾನು ಡೈರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದ್ರಿಂದ ಕ್ಲಿಯರ್ ಇರುತ್ತೆ ಅಷ್ಟೇ. ಅಷ್ಟವರಲ್ಲಿ ಮುಗ್ದೋಗುತ್ತದೆ, ಅಷ್ಟೇ ಬೇಕಾಗಿರುವಂಥದ್ದು. ಎನಿಯೋ ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡಿ. ನನಗೆ ಒಂದು 2 ಮಿನಿಟ್ಸ್ ಬ್ರೇಕ್ ಕೊಡಿ, ನಾನು ಟೈಮಿಂಗ್ಸ್ ಹೇಳ್ತೇನೆ ಎಷ್ಟೊತ್ತಿಗೆ ಬರ್ತೇನೆ ಅಂತ. 9:03 ಆಗಿದೆ ಅಲ್ವಾ, 9:06 ಬರ್ತೇನೆ ನಾನು ಬ್ಯಾಕ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಜೊತೆಗೆ. ಸೊ ಅದೊಂದ್ಸಲ ಹೇಳಾದ್ಮೇಲೆ ಒಂದು 5-10 ಮಿನಿಟ್ಸ್ ಅಷ್ಟೇ. ಅದು ಸೀಕ್ವೆನ್ಸ್ ವೈಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಜಸ್ಟ್ ಶೋ ಮಾಡ್ತೇನೆ ಅಷ್ಟೇ. ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಆ PDF ಇದೆ, ಪ್ಯಾಕೆಟ್ ಅಲ್ಲಿ ನಾನು ಬರ್ದಿರ್ತೇನೆ, ನಾನು ಶೋ ಮಾಡ್ತೇನೆ. ಶೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ನೆಕ್ಸ್ಟ್ ಡೌಟ್ ಸೆಷನ್ ಹಾಸ್ಟ್ ಮಾಡೋಣ. 9:06 ಮತ್ತೆ ಕಮ್ ಬ್ಯಾಕ್ ಆಗೋಣ. ಥ್ಯಾಂಕ್ ಯು. ನಾನು ಅನ್ಮ್ಯೂಟ್ ಮಾಡೋದಿಲ್ಲ ಅಲ್ಲಿ ತನಕ ಯಾರ್ದು ಕೂಡ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಐ ಥಿಂಕ್ 1 minute ಲೇಟ್ ಆಯ್ತು, ಸಾರಿ. ಓಕೆ, ನಾ ಡಿಸ್ಪ್ಲೇ ಮಾಡಿಸ್ತಾ ಇದ್ದೇನಾ? ಡಿಸ್ಪ್ಲೇ ಆಗ್ತಾ ಇದೆ. ಆಲ್ರೆಡಿ ಅವೈಲೇಬಲ್ ಇದೆ ಎಲ್ಲರ ಹತ್ರ ಇದು. ಇನ್ ಕೇಸ್ ಯಾರ ಹತ್ರ ಅವೈಲೇಬಲ್ ತರಿಸ್ಕೊಳ್ಳಿ. ಓಕೆ, ಎನಾಫ್ ಸರ್, ಇದಿಷ್ಟು ಓದಿ. ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಅದರಲ್ಲೂ ತುಂಬಾ ಕ್ವಶನ್ಸ್ಗಳನ್ನು ತೆಗೆದು ಅದರಲ್ಲೇ ಮತ್ತೆ ಇಂಪಾರ್ಟೆನ್ಸ್ ಅಂತ ಕೊಟ್ಟಾಗಿದೆ. ಇದಕ್ಕಿಂತ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದನ್ನ ಓದೋ ತನಕನೇ ಸಾಕಾಗುತ್ತೆ. ಈಗ ಆಲ್ರೆಡಿ ಅದ್ರದ್ದು ಗೊತ್ತಾಗಿದೆ ನಿಮ್ಗೆ ಹೇಗೆ ಅಂತ. ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಅಲ್ಲಿ ಇದ್ದಂತ ಒಂದು ರೀತಿಯಲ್ಲಿ ಪ್ರಶ್ನೆಗಳನ್ನ ನೀವು ಕೇಳಲ್ಲ. ನನಗೆ ಈಗಲೂ ಫಸ್ಟ್ ಸೆಮ್ ಅವ್ರ ಜೊತೆ ಕುತ್ಕೊಳ್ಬೇಕಾದ್ರೆ ಚಿಂತೆ ಆಗುತ್ತೆ. ಅವ್ರದ್ದೊಂದು ಬಿಸಿ ರಕ್ತ, ಜೋಶು ಇರುತ್ತದು. ನೀವು ಅದೇ ತರ ಮಾಡ್ತಿದ್ರಿ ಸ್ಟಾರ್ಟಿಂಗ್ ಅಲ್ಲಿ. ಈಗ ಅರ್ಥ ಆಗಿದೆ ನಿಮ್ಗೆಲ್ಲ. ಇಂಪಾರ್ಟೆಂಟ್ ಕ್ವಶನ್ ಸಾಕು ಸರ್ ಅಂತೀರಾ. ಎನಿಯೋ, ಬರೋಣ ಟಾಪಿಕ್ಗೆ ಬರೋಣ, ಆಯ್ತಾ? ಯೂನಿಟ್ 1 ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಂತ ಬಂದಾಗ ಆಲ್ರೆಡಿ ಪ್ಯಾಟರ್ನ್ ಗೊತ್ತಿದೆ ನಿಮ್ಗೆಲ್ರಿಗೂ. ಯಾವ್ದು ಮೋಸ್ಟ್ ಹೈಯೆಸ್ಟ್ ನಂಬರಿಂಗ್ ಆಗಿದೆ ಅದು ಫಸ್ಟ್ ಇಂಪಾರ್ಟೆನ್ಸ್ ಅಂತ. ಇಲ್ಲಿ ನೋಡಿ, 9 ಸಲ ಕೇಳಿದರೆ ಯಾವ ಕ್ವಶನ್ನ? ರೈಟ್ ಎ ನೋಟ್ ಆನ್ ಡಿಫರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಎವಾಷನ್ ಅಂಡ್ ಟ್ಯಾಕ್ಸ್ ಅವಾಯ್ಡೆನ್ಸ್. ಇದ್ರ ಬಗ್ಗೆ ನಾನು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ ನಿಮಗೆ ಬೇಸಿಕ್ ಅಲ್ಲೇ. ಟ್ಯಾಕ್ಸ್ ಎವಾಷನ್ ಅನ್ನುವಂಥದ್ದು ತಪ್ಪು. ಇಲ್ಲಿ ಟ್ಯಾಕ್ಸ್ ಎವಾಷನ್ ಮೀನ್ಸ್ ಟ್ಯಾಕ್ಸ್ ನಲ್ಲಿ ಮೋಸ ಮಾಡ್ತಾ ಇರೋದು. ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನುವಂಥದ್ದು ಆಕ್ಚುಯಲ್ ಆಗಿ ತಪ್ಪು, ನೈತಿಕವಾಗಿ ತಪ್ಪು, ಕಾನೂನು ಪ್ರಕಾರ ಸರಿ. ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನುವಂಥದ್ದು ಮೋಸ ಮಾಡ್ತಿರುವಂಥದ್ದಲ್ಲ. ಏನು ಲಾಸ್ ಗಳನ್ನ ಜಾರಿಗೆ ತಂದಿದ್ದಾರೆ, ಆ ಲಾಸ್ ಗಳನ್ನ ಯೂಸ್ ಮಾಡಿಕೊಂಡು, ಅದ್ರಲ್ಲಿರುವಂತ ಲೂಪ್ ಹೋಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಇರೋದು. ಇಲ್ಲಿ ಮೋಸ ಮಾಡ್ತಾ ಇಲ್ಲ. ಓಕೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇದೆಲ್ಲ ಅನಾಲಿಸಿಸ್ 10 to 15 years ಕ್ವಶನ್ ಪೇಪರ್ನ ಅನಾಲಿಸಿಸ್. ಪಕ್ಕದಲ್ಲಿ ನಂಬರಿಂಗ್ ಮಾಡಿದೀವಿ ಅಂತಂದ್ರೆ ಆ 10 to 15 year ಕ್ವಶನ್ ಪೇಪರ್ಸ್ಗಳಲ್ಲಿ ಅಷ್ಟು ಸಲ ನಾವು ಆ ಕ್ವಶನ್ ನೋಡಿದೀವಿ ಅಂತ. ಸೊ ಹೈಯೆಸ್ಟ್ ಸಲ ಕೇಳಿದ್ದಾರೆ ಅಂತ. ಸೊ ಆಧಾರದ ಮೇಲೆ ಅದನ್ನ ನಂಬರಿಂಗ್ ಕೂಡ ಮಾಡಿರುವಂತದ್ದು. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ, ಡಿಸ್ಕಸ್ ದ ಪ್ರಾವಿಷನ್ ರಿಲೇಟಿಂಗ್ ಟು ಟ್ಯಾಕ್ಸಿಂಗ್ ಪವರ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಟ್ಯಾಕ್ಸಿಂಗ್ ಪವರ್ಗೆ ಸಂಬಂಧಪಟ್ಟ ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಯಾವ ಪ್ರಾವಿಷನ್ಸ್ ಗಳಿದೆ. ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ಲಾ 1, ಕಾನ್ಸ್ಟಿಟ್ಯೂಷನ್ ಲಾ 2 ಓದಿದೀರಾ. ಅದೇ ಆರ್ಟಿಕಲ್ಸ್ ಗಳು ಮತ್ತೆ ರಿಪೀಟ್ ಆಗುತ್ತೆ. ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಮೆನ್ಷನ್ ಕೂಡ ಮಾಡ್ಬಿಡ್ತಾನೆ, ಆಯ್ತಾ ನಾನೇ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಕ್ವಶನ್ ನಂಬರ್ 1. ದ ಲಾ ಆಫ್ ದ ಟ್ಯಾಕ್ಸೇಷನ್ ಇಸ್ ಲಿವ್ಡ್ ಇನ್ conformity with the fundamental rights under the Indian Constitution. ಸೇಮ್ ಕ್ವಶನ್ ಇದು ಕೂಡ 6th ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ. ಬಟ್ ಆದ್ರೆ ಸ್ಪೆಷಲಿ ಫಂಡಮೆಂಟಲ್ ರೈಟ್ ನ ಫೋಕಸ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ ಮತ್ತೆ ಟ್ಯಾಕ್ಸೇಷನ್ ಗೆ ಸಂಬಂಧಪಟ್ಟಂತ ಆರ್ಟಿಕಲ್ಸ್ ಗಳು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇಲ್ಲ ಫಂಡಮೆಂಟಲ್ ರೈಟ್ ಆದ್ರೂ ಕೇಳ್ತಾರೆ, ಇಲ್ಲ ಓವರ್ ಆಲ್ ಆಗಾದ್ರೂ ಕೇಳ್ಬಿಡ್ತಾರೆ, ಆರಾಮಾಗಿ ಬರೀಬಹುದು. ಅದು ಬಿಟ್ರೆ ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಅಂಡ್ ಎವಿಡೆನ್ಸ್, ಇದು ಟ್ಯಾಕ್ಸ್ ಅವಾಯ್ಡೆನ್ಸ್ ಏನಿದೆ ಅದು ನೋಡ್ಕೊಂಡು ಹೋಗಿ. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ, ಡಿಫ್ರೆಂಟ್ ಟೈಪ್ ಆಫ್ ದ ಟ್ಯಾಕ್ಸ್. ಅಂದ್ರೆ ಟ್ಯಾಕ್ಸ್ ಅಂತಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ದ ಟ್ಯಾಕ್ಸಸ್ ಗಳು ಯಾವ್ದ್ಯಾವ್ದು ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಅದೇ ಟ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳಿದ್ನಲ್ಲ, ಗೌರ್ಮೆಂಟ್ ಪಬ್ಲಿಕ್ ನ ಮೇಲೆ, ಪಬ್ಲಿಕ್ ವೆಲ್ಫೇರಿಗೋಸ್ಕರ ಫಂಡ್ ನ ಕಲೆಕ್ಟ್ ಮಾಡ್ಲಿಕ್ಕೆ ಇಂಡಿವಿಜುವಲ್ಸ್ ಅಂಡ್ ಕಂಪ್ನಿಯ ಮೇಲೆ ಹಾಕುವಂತ ಒಂದು ಹಣದ ಅಮೌಂಟ್ ನಾವು ಟ್ಯಾಕ್ಸ್ ಅಂತ ಕರಿತೀವಿ. ಅದ್ರದ್ದು 2 ಟೈಪ್ಸ್ ಇದೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ವಿಷಯನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ಎಷ್ಟು ಕ್ಯಾಶುವಲ್ ಆಗಿ ಹೇಳ್ತೀನಿ, ಅದೇ ರೀತಿ ಕ್ಯಾಶುವಲ್ ಆಗಿ ನಿಮ್ ತಲೆಗೆ ನೀವು ತಗೊಂಡ್ರೆ ಕ್ಯಾಶುವಲ್ ಆಗಿ ಆರಾಮಾಗಿ ಎಲ್ಲೆಲ್ಲಿ ಮುಗಿಸ್ತೀರಾ. ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ಕಷ್ಟ ಆಗುತ್ತೆ. ಓಕೆ, ಫಸ್ಟ್ ಅರ್ಥ ಮಾಡ್ಕೊಂಡು ಓದಕ್ ಟ್ರೈ ಮಾಡಿ. ಬಾಯಾಕ್ ಯಾರು ಹೊಡಿಬೇಡಿ ದಯವಿಟ್ಟು. ಬಾಯಾಕ್ ಕ್ಲರ್ಕ್ಸ್ ಗಳಾಗ್ಬೇಡಿ. ಸರ್ಟಿಫಿಕೇಟ್ಸ್ ಎಲ್ಲ ಸಿಗುತ್ತೆ, ಆ ಕ್ವಾಲಿಫಿಕೇಶನ್ ಸಿಗಲ್ಲ. ಸರಿ, ಬರೋಣ ನೆಕ್ಸ್ಟ್. 1, 2, 3, 4 ಅಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 5. ಟ್ಯಾಕ್ಸ್ ಎವಾಷನ್ ಅಂತಂದ್ರೇನು, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದ್ರೇನು, ಸೇಮ್ ಆಯ್ತಾ. ಅಲ್ಲಿಂದೆ ನಮ್ಮ ಕ್ವಶನ್ ನಂಬರ್ 1 ಇಂಪಾರ್ಟೆನ್ಸ್ ಇತ್ತಲ್ಲ, ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇರುವಂತದ್ದು. ಸೊ ಇದು ಇನ್ಕಮ್ ಅಂತಂದ್ರೇನು, ಕಾನ್ಸೆಪ್ಟ್ ಆಫ್ ಇನ್ಕಮ್ ಏನು ಅಂತ ಕೇಳಿದರೆ, ಇದನ್ನ ನೆಕ್ಸ್ಟ್ ಯೂನಿಟ್ ಅಲ್ಲೂ ಕೂಡ ನಾವು ಕ್ಯಾರಿ ಮಾಡ್ತೀವಿ. ಇಲ್ಲಿ ಯೂನಿಟ್ ಅಲ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಇಲ್ಲಿ ಟ್ಯಾಕ್ಸ್ ಎವಾಷನ್ ಅಂತಂದ್ರೆ ಏನು ಅಂತ ಶಾರ್ಟ್ ನೋಟಿಗೆ ಕೇಳಿದ್ದಾರೆ. ಕಾಂಪನ್ಸೇಟರಿ ಟ್ಯಾಕ್ಸ್ ಅಂದ್ರೆ ಏನು ಅಂತ ಶಾರ್ಟ್ ನೋಟಿಗೆ ಕೇಳಿದ್ದಾರೆ. ಅದನ್ನೂ ತಲೆಗೆ ಎಡ್ಸ್ಕೊಳ್ಬೇಡಿ. ಬೇಕಿದ್ರೆ ಶಾರ್ಟ್ ನೋಟ್ ನಿಮ್ 100 ಪ್ಯಾಟರ್ನ್ ಆಗಿರೋದ್ರಿಂದ ನೋ ಇಶ್ಯೂಸ್. ಇಲ್ಲೇನ್ ನಾನು ಸೀಕ್ವೆನ್ಸ್ ವೈಸ್ ಹೇಳಿದೆ ಅದನ್ನ ನೋಡ್ತಾ ಹೋಗಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಂತ ಬಂದಾಗ ಕ್ವಶನ್ ನಂಬರ್ 3
ತೆರಿಗೆಯ ವಂಚನೆ ಮತ್ತು ತೆರಿಗೆಯ ತಪ್ಪಿಸುವಿಕೆಯ ನಡುವಿನ ವ್ಯತ್ಯಾಸದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2 ಅಂತ ಬಂದಾಗ ಕ್ವಶನ್ ನಂಬರ್ 6 ಅಲ್ಲಿ ಇರುವಂತದ್ದು ಭಾರತೀಯ ಸಂವಿಧಾನದಲ್ಲಿ ಯಾವ ರೀತಿ ನಿಬಂಧನೆಗಳನ್ನ ಕೊಡಲಾಗಿದೆ ಅಂತ. ಕ್ವಶನ್ ನಂಬರ್ 3 ಇಂಪಾರ್ಟೆನ್ಸ್ ಅಂತ ಬಂದಾಗ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸೇಷನ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ. ಕ್ವಶನ್ ನಂಬರ್ 4 ಇಂಪಾರ್ಟೆನ್ಸ್ ಅಂತ ಬಂದಾಗ ಕ್ವಶನ್ ನಂಬರ್ 4 ಇಂಪಾರ್ಟೆನ್ಸ್ ಅಂತ ಬಂದಾಗ ತೆರಿಗೆ ಅನ್ನುವಂತ ಒಂದು ಪದನ ವಿವರಿಸಿ. ಕ್ವಶನ್ ನಂಬರ್ 1 ಅಂತ ಬಂದಾಗ ತೆರಿಗೆ ವಂಚನೆ ಮತ್ತು ತೆರಿಗೆ ತಪ್ಪಿಸುವಿಕೆಯ ಬಗ್ಗೆ ಎಕ್ಸ್ಪ್ಲನೇಷನ್ ಮಿಸ್ ಔಟ್ ಮಾಡಿದೆ ಐ ಥಿಂಕ್ ಸೊ ಕ್ವಶನ್ ನಂಬರ್ 1 ಅಲ್ಲಿ. ಓಕೆ, ಕ್ವಶನ್ ನಂಬರ್ 4 ಅಂತ ಬಂದಾಗ ತೆರಿಗೆ ಪದನ ವಿವರಿಸಿ ಮತ್ತು ಅದರ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕ್ವಶನ್ ನಂಬರ್ 4 ಬಂದಾಗ. ಕ್ವಶನ್ ನಂಬರ್ 5 ಅಂತ ಕನ್ಸಿಡರ್ ಏನಾದ್ರು ಮಾಡ್ತೀರಾ ಅಂತಂದ್ರೆ ಇಲ್ಲಿರುವಂತದ್ದು ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಆಗಿದೆ, ನೋ ಇಶ್ಯೂಸ್ ಆಯ್ತಾ. ಇದು ಕೂಡ ನೋ ಇಶ್ಯೂಸ್. ಇದೇ 4 ಕ್ವಶನ್ಸ್ ಗಳನ್ನ ಪಕ್ಕಾ ಓದ್ಕೊಂಡು ಹೋಗಿ. 5th ಅಂತೇಳಿ ನಾನು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಮೆನ್ಷನ್ ಮಾಡಿದೆ, ನೀವು 5th ಅಂತ ಮೆನ್ಷನ್ ಮಾಡ್ಕೊಳ್ಳಿ, ನೋ ಇಶ್ಯೂಸ್. ಸೊ ಇನ್ನು ಉಳಿದಿರೋದೆಲ್ಲ ಮತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಯೂನಿಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಾನು ಯಾಕೆ 10 ಕ್ವಶನ್ ಕೊಟ್ಟಿದ್ದೀನಿ, ಬೇರೆವೆಲ್ಲ ಯಾಕೆ ಸರ್ ಒಂದ್ 4-5 ಕ್ವಶನ್ ಕೊಟ್ಟಿದ್ದೀರಾ ಅಂತಂದ್ರೆ ಇದು ಸಿಲೆಬಸ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ತುಂಬಾ ಡೀಪ್ ಡ್ರೈವ್ ಮಾಡಿ ಅದೇನೋ ಇದೇನೋ ಅಂತ ತಲೆ ಕೆಡ್ಸ್ಕೊಳಕ್ ಹೋದ್ರೆ ಸಬ್ಜೆಕ್ಟ್ ಕಷ್ಟ ಆಗುತ್ತೆ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ತುಂಬಾ ಡೀಪ್ ಡ್ರೈವ್ ಮಾಡಿ ಫೈನಲ್ ಆಗಿ ಅನೌನ್ಸ್ ಮಾಡಿರುವಂತ ಕ್ವಶನ್ಸ್ ಗಳು ಇದೇ ಬರ್ತವೆ, ಓದ್ಕೊಳ್ಳಿ ಚೆನ್ನಾಗಿ ಅಂತ. 5th ಸೆಮ್ ನಿಮ್ಮ 3rd ಸೆಮ್ ಇದೆಯಲ್ಲ, ಆಸ್ ಕಂಪೇರ್ ಟು ಫಸ್ಟ್ ಸೆಮ್ 2nd ಸೆಮ್ ಸ್ವಲ್ಪ ಟಫ್ ಇದೆ. ಎಲ್ಲ ಸಬ್ಜೆಕ್ಟ್ಸ್ಗಳು ಕಾಂಪ್ಲಿಕೇಟೆಡ್ ಇದೆ 3rd ಸೆಮ್. ನೋಡು ಹುಷಾರಾಗಿ ಈಗಿಂದಾನೆ ಓದ್ಕೊಳಕ್ ಸ್ಟಾರ್ಟ್ ಮಾಡಿ, ನನ್ನ ರಿಕ್ವೆಸ್ಟ್ ಇದು. ಲಾಸ್ಟ್ ಕ್ಲಾಸಸ್ ಅಲ್ಲೂ ಹೇಳಿದೆ ನಾನು ನಿಮ್ಗೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದ್ರೆ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ ವೈಲ್ ದ ಅಸೆಸಿಂಗ್ ದ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ದ ಹೌಸ್ ಪ್ರಾಪರ್ಟಿ. ಅಂದ್ರೆ ನಾನು ನಿಮಗೆ 2nd ಯೂನಿಟ್ ಕಂಪ್ಲೀಟ್ ಓವರ್ ಆಲ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನ ಬಗ್ಗೆ ಮಾತಾಡುತ್ತೆ ಅಂದೆ. ಅದ್ರಲ್ಲಿ ಡಿಫ್ರೆಂಟ್ ಕಡೆಯಿಂದ ಇನ್ಕಮ್ ಬರುತ್ತೆ ಅಂತಂದೆ. ಅದರಲ್ಲಿ ಹೌಸ್ ಪ್ರಾಪರ್ಟಿಯಿಂದ ಏನ್ ಇನ್ಕಮ್ ಬರುತ್ತಲ್ಲ ಅದನ್ನ ತುಂಬಾ ಹೈಯೆಸ್ಟ್ ಸಲ ಕೇಳಿದ್ದಾರೆ. ಯೂನಿಟ್ 2 ಇಂದ 2 ಕ್ವಶನ್ ಎದ್ದೇಳುವಂತ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಇದೆ. ಯೂನಿಟ್ 2 ಇಂದ ಇಂಪಾರ್ಟೆಂಟ್ ಇರೋದ್ರಿಂದ ಯೂನಿಟ್ 2 ಇಂದ. ಸೊ ಅದಕ್ಕೋಸ್ಕರ ಜಾಸ್ತಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಕೂಡ ಇದೆ. ಕ್ವಶನ್ ನಂಬರ್ 5 ಫಸ್ಟ್ ಇಂಪಾರ್ಟೆನ್ಸ್ ಅಲ್ವಾ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಕ್ವಶನ್ ನಂಬರ್ 5 ಫಸ್ಟ್ ಇಂಪಾರ್ಟೆನ್ಸ್. ಅಂದ್ರೆ ಮನೆಯ ಆಸ್ತಿಯಿಂದ ತೆರಿಗೆಗೆ ಒಳಪಡುವ ಆದಾಯವನ್ನು ನಿರ್ಣಯಿಸುವಾಗ ಪರಿಗಣಿಸಬೇಕಾದ ಅಂಶಗಳನ್ನು ವಿವರಿಸಿ. ಮನೆಯ ಆಸ್ತಿಯಿಂದ ನೀವೇನಾದ್ರೂ ತೆರಿಗೆ ಗೌರ್ಮೆಂಟ್ ಅವರು ವಸೂಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಾವು ಯಾವ್ಯಾವ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್. 2nd ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಸ್ಯಾಲ್ರಿದು 2nd ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾಲ್ರಿ ಅಂತಂದ್ರೆ ಏನು, ಯಾವ ರೀತಿ ಸ್ಯಾಲ್ರೀಸ್ ನ ಹೆಡ್ಗಳಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ನ ಚಾರ್ಜ್ ಮಾಡ್ತೀವಿ ಅನ್ನುವಂಥದ್ದನ್ನ ಕೇಳ್ತಾರೆ. ಇದೆಲ್ಲದನ್ನು ನಿಮ್ ಸಿಲೆಬಸ್ ಸ್ಕೋಪಲ್ಲಿ ನೀವು ನೋಡಿಲ್ಲ. ಅದಕ್ಕೆ ಹೇಳಿದ್ದು ಟ್ಯಾಕ್ಸೇಷನ್ ಸಬ್ಜೆಕ್ಟ್ ಅನ್ನ ತುಂಬಾ ಡೀಪ್ ಆಗಿ ಒಳಗಡೆಯಿಂದ ಎತ್ತಿ ಕ್ವಶನ್ಸ್ ಗಳನ್ನ ಕೊಡ್ತಾರೆ. ಸಿಲೆಬಸ್ ಕಾಪಿ ಹಿಂದೆ ಹೊಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇದ್ರಲ್ಲಿ ಕೇಳುವಂತ ಕ್ವಶನ್ಸ್ ಗಳನ್ನ ಡೀಪ್ ಆಗಿ ತೆಗ್ಬಿಟ್ಟು ನಾ ಹೇಳಿದೀನಿ. ಸಮ್ಟೈಮ್ಸ್ ಇದ್ರಲ್ಲಿ ಇರುವಂತ ಕೆಲವೊಂದು ಕ್ವಶನ್ಸ್ ಗಳನ್ನು ಸ್ಕಿಪ್ ಮಾಡಿದೀನಿ ನಾನು ಬೇಕಂತ. 1 or 2 ಕ್ವಶನ್ಸ್ ಲಾಸ್ಟಿಗೆ ಇಂಪಾರ್ಟೆನ್ಸ್ ಇರೋವು. ಯಾಕಂತಂದ್ರೆ ಮತ್ತದ್ ಕಾಂಪ್ಲಿಕೇಟ್ ಆಗುತ್ತೆ ಅಂತ, ಇರುವಂತ ವಿಷಯ ಕ್ಲಿಯರ್ ಆಗಿ ತಿಳ್ಕೊಂಡು ಎಕ್ಸಾಮ್ ಬರೀಲಿ ಅಂತ. ಓಕೆ, ಸೊ ಇದು 2nd ಕ್ವಶನ್. ಆಮೇಲೆ 3rd ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್. 3rd ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಗ್ರಿಕಲ್ಚರ್ ಇಂದ ಇನ್ಕಮ್ ಬರುತ್ತಲ್ಲ ಅದಕ್ಕೆ ಏನೇನು ಎಕ್ಸೆಪ್ಷನ್ಸ್ ಗಳಿದೆ ಅಂತ. 2nd ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, 3rd ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೂ. 2nd ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸಂಬಳ ಅಂತಂದ್ರೆ ಏನು, ಸಂಬಳದಿಂದ ಬರುವಂತ ಆದಾಯದ ಅಡಿಯಲ್ಲಿ ನಾವು ಎಲ್ಲೆಲ್ಲಿ ಟ್ಯಾಕ್ಸ್ ಗಳನ್ನ ಹಾಕ್ತಿವಿ ಅಂತ. 3rd ಮೋಸ್ಟ್ ಇಂಪಾರ್ಟೆಂಟ್ ಕೃಷಿಗೆ ಸಂಬಂಧಪಟ್ಟಂತ ಆದಾಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. 4th ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ 6 ಟೈಮ್ಸ್ ಕೇಳಿರುವಂತ ಕ್ವಶನ್ ಇದೆ. ಇದು ಡಿಡಕ್ಷನ್ಸ್ ಆಫ್ ಟ್ಯಾಕ್ಸ್ ಅಟ್ ಸೋರ್ಸ್ ಅಂತ ಇದೆ. ಡಿಡಕ್ಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆಕ್ಚುಲಿ ಸ್ಯಾಲರಿಯಲ್ಲೇ ಬರುತ್ತೆ, ಟೈಮ್ಸ್ ಕಾರ್ಪೊರೇಟ್ಸ್ ಅಲ್ಲೂ ಕೂಡ ಡಿಡಕ್ಷನ್ಸ್ ಗಳು ಬರುತ್ತೆ. ಸೊ ಯಾವ ಟ್ಯಾಕ್ಸ್ ಗಳನ್ನ ನಾವು ಡಿಡಕ್ಟ್ ಮಾಡಬಹುದು ಅನ್ನುವಂತ ಪ್ರಶ್ನೆನ ಕೇಳಬಹುದು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಕ್ವಶನ್ ನಂಬರ್ 4 4th ಇಂಪಾರ್ಟೆನ್ಸ್ ತೆರಿಗೆಯ ಕಡಿತಗಳಿಗೆ ಸಂಬಂಧಿಸಿದಂತೆ ಕಡಿತಗಳು ಅಂತೀವಿ. ಡಿಡಕ್ಷನ್ಸ್ ಕಡಿತಗಳು ಅಂದ್ರೆ ಎಲ್ಲೆಲ್ಲಿ ನಾವು ಟ್ಯಾಕ್ಸ್ ನ ಡಿಡಕ್ಷನ್ ತೆಗೆದುಕೊಳ್ಳಬಹುದು. ಗೋರ್ಮೆಂಟಿಗೆ ಟ್ಯಾಕ್ಸ್ ನ ಕಟ್ತಾ ಇರಬೇಕಾದ್ರೆ ನಾವ್ ಎಲ್ಲೆಲ್ಲಿ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಆ ಒಂದು ಪ್ರಾವಿಷನ್ಸ್ ಗಳನ್ನ, ನಿಬಂಧನೆಗಳನ್ನ, ಆ ಸೆಕ್ಷನ್ಸ್ ಗಳನ್ನ ಬರೀರಿ ಅಂತ ಕೇಳ್ತಾರೆ. 4th ಮೋಸ್ಟ್ ಇಂಪಾರ್ಟೆಂಟ್. 5th ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ
ಪ್ರೀವಿಯಸ್ ಇಯರ್ ಚಾರ್ಜಬಲ್ ಟು ದ ಟ್ಯಾಕ್ಸ್ ಇಮಿಡಿಯೇಟ್ ಫಾಲೋಯಿಂಗ್ ದ ಅಸೆಸ್ಮೆಂಟ್ ಆಫ್ ದ ಎನ್ ಎಕ್ಸೆಪ್ಷನ್ ಆಫ್ ಎನಿ ಅಂತಂದ್ರೆ ಇದು ಏನ್ ಕೇಳ್ತಾ ಇದೆ ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಹೋದ ವರ್ಷ ಚಾರ್ಜ್ ಮಾಡಿರುವಂತ ಒಂದು ಬೇಸಿಕಲಿ ಅದನ್ನ ಬಿಡಿ ಅಸೆಸ್ಮೆಂಟ್ ಬಗ್ಗೆ ಓದ್ಕೊಳ್ಳಿ ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಈ ಕ್ವಶನ್ ಬಗ್ಗೆ ಡೀಪ್ ಆಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಸೆಸ್ಮೆಂಟ್ ಅಂತಂದ್ರೆ ಲೆಕ್ಕಾಚಾರ ಮಾಡೋದು ಆ ಅಸೆಸ್ಮೆಂಟ್ ಮಾಡಿರೋದಕ್ಕೆ ಎಕ್ಸೆಪ್ಷನ್ಸ್ ಗಳು ಎಲ್ಲೆಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಫಿಫ್ತ್ ಮೋಸ್ಟ್ ಅಂದ್ರೆ ಮೌಲ್ಯಮಾಪನದ ಬಗ್ಗೆ ಓದ್ಕೊಳ್ಳಿ ಹೇಗೆ ಟ್ಯಾಕ್ಸ್ ಅನ್ನ ಅಸೆಸ್ಮೆಂಟ್ ಮಾಡ್ತಾರೆ ಅದು ಹಿಂದಿನ ವರ್ಷ ಮುಂದಿನ ವರ್ಷ ಗ್ಯಾಪ್ ಆದಾಗ ಯಾವ ರೀತಿ ಕೊಡ್ತಾರೆ ಎಲ್ಲೆಲ್ಲಿ ವಿನಾಯಿತಿಗಳನ್ನ ಕೊಡ್ತಾರೆ ಎಕ್ಸೆಪ್ಷನ್ಸ್ ಗಳನ್ನ ಕೊಡ್ತಾರೆ ಅದನ್ನ ಓದಿ ಅಸೆಸ್ಮೆಂಟ್ ಬಗ್ಗೆ ಓದಿ ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಜಾಸ್ತಿ ಕ್ವಶನ್ ಇಂಪಾರ್ಟೆಂಟ್ ಕೊಡ್ತಾ ಇದೀನಿ ಇದ್ರಲ್ಲಿ ರೀಸನ್ ಏನು ಅಂತಂದ್ರೆ ಜಾಸ್ತಿ ಕ್ವಶನ್ ಎದ್ದೇಳುವಂತ ಚಾನ್ಸಸ್ ಗಳಿದೆ ಅದಾದ್ಮೇಲೆ ನಿಮ್ಮ ಟೈಮ್ ಏನಾದ್ರೂ ಸಿಕ್ಕರೆ ಇನ್ನೊಂದ್ 2-3 ಕ್ವಶನ್ಸ್ ಗಳನ್ನ ನೋಡ್ಕೊಂಡು ಹೋಗಿ ಜನರಲಿ ಯಾವುದು ಅಂತಂದ್ರೆ ಆನ್ಯುವಲ್ ವ್ಯಾಲ್ಯೂ ಅಂತಂದ್ರೆ ಏನು ಅದನ್ನ ಹೇಗೆ ಡಿಟರ್ಮೈನ್ ಮಾಡ್ತಾರೆ ಅಂತ ಸೊ ಅದಾದ್ಮೇಲೆ ಡಿಪ್ರಿಸಿಯೇಷನ್ ಅನ್ನುವಂಥದ್ದು ಒಂದಿದೆ ಸೊ ಡಿಪ್ರಿಸಿಯೇಷನ್ ಅಂತಂದ್ರೆ ಏನು ಟ್ಯಾಕ್ಸ್ ಹಾಕ್ಬೇಕಾದ್ರೆ ಬಿಸ್ನೆಸ್ ಅಲ್ಲಿ ಪ್ರೊಫೆಷನಲಿ ಡಿಪ್ರಿಸಿಯೇಷನ್ ಹೇಗೆ ಕೌಂಟ್ ಮಾಡ್ತಾರೆ ಅಂತ ಸೊ ಡಿಪ್ರಿಸಿಯೇಷನ್ ಅಂತ ಏನಾದ್ರು ಬಂದಾಗ ಡಿಪ್ರಿಸಿಯೇಷನ್ ಅಂತಂದ್ರೆ ಸವಕಳಿ ಅಂತ ಕರಿತೀವಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೂ ಹೇಳ್ತಾ ಇದ್ದೇನೆ ಸೊ ಇದನ್ನು ಕೂಡ ನೋಡ್ಕೊಂಡು ಹೋಗಿ ವಾರ್ಷಿಕ ಮೌಲ್ಯ ಅಂತಂದ್ರೆ ಏನು ಸವಕಳಿ ಅಂತ ಕರಿತೀವಿ ಡಿಪ್ರಿಸಿಯೇಷನ್ ಅಂದ್ರೆ ಏನ್ ಗೊತ್ತಾ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವೆಲ್ಲ ಯೂಸ್ ಮಾಡ್ತಾ ಇದೀರಲ್ಲ ಕ್ಲಾಸಸ್ ಗಳನ್ನ ನೋಡ್ತಾ ನಿಮ್ಮ ಸಿಸ್ಟಮು ನಿಮ್ಮ ಮೊಬೈಲು ಅದ್ ನೀವು ತಗೊಳ್ತಾ ಇರ್ಬೇಕಾದ್ರೆ ಎಷ್ಟಿತ್ತು ರೈಟು ಬಟ್ ಅದೇ ರೇಟ್ ಇರಲ್ಲ ಇವತ್ತು ಹೊಸ ತಗೊಂಡಿರ್ತೀರ ಐಫೋನ್ 17 ಎಲ್ಲ ಈಗ ಲಾಂಚ್ ಆಗಿದೆಯಲ್ಲ 1,40,000 1,30,000 ಎಲ್ಲ ಕೊಟ್ಟು ಫೋನ್ ತಗೊಂಡಿರ್ತೀರಾ ಕರೆಕ್ಟಾಗಿ 6 ಮಂತ್ ಹೋಗ್ಬಿಟ್ಟು ಅದೇ ಶಾಪನಿಗೆ ವಾಪಸ್ ಕೊಡಕ್ ಹೋಗಿ 60,000 70,000 80,000 ತಗೊಳ್ತೀನಿ ಅಂತಾನೆ ಅವನೇನ್ ರೇಟ್ ಡೌನ್ ಮಾಡಿದ್ನಲ್ಲ ದಿಸ್ ಇಸ್ ಕಾಲ್ಡ್ ಆಸ್ ಡಿಪ್ರಿಸಿಯೇಷನ್ ಅಥವಾ ನಿಮ್ ಸಿಸ್ಟಮ್ ನಿಮ್ ಲ್ಯಾಪ್ಟಾಪ್ ನೀವು ತಗೊಂಡಿದ್ ರೇಟಿಗೆ 4-5 ವರ್ಷ ಬಿಟ್ಟು ಹೋಗಲ್ಲ ಬೇಡ ನಿಮ್ಮ ಹತ್ರ ವೆಹಿಕಲ್ ಬೈಕ್ ಕಾರ್ ಗಾಡಿ ವೆಹಿಕಲ್ಸ್ ಹೋಗಲ್ಲ ಅದು ಡೌನ್ ಆಗುತ್ತೆ ರೈಟ್ ಎಲ್ಲ ಅದನ್ನೇ ನಾವು ಡಿಪ್ರಿಸಿಯೇಷನ್ ಅಂತೀವಿ ಆ ಡಿಪ್ರಿಸಿಯೇಷನ್ ಬಗ್ಗೆ ನಾವು ಹೇಗೆ ಟ್ಯಾಕ್ಸ್ ಅನ್ನ ಹೇಗೆ ಉಳಿಸ್ಬೋದು ಅಂತಂದ್ರೆ ಈಗ ನನ್ನ ಹತ್ರ ಒಂದು ಅಸೆಟ್ಸ್ ಇದೆ ನಮ್ಮ ಕಾನೂನು ಈಗ ಅಸೆಟ್ಸ್ ಅಂತ ಬಂದಾಗ ಅರೌಂಡ್ ಒಂದು 2 crore ಅಸೆಟ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ 2 ಕೋಟಿ ಅಸೆಟ್ಸ್ ನಮ್ಮ ಕಾನೂನಿದೆ ಸಿಸ್ಟಮ್ ಲ್ಯಾಪ್ಟಾಪ್ ಆಮೇಲೆ ನಮ್ಮ ಗುಡ್ ವಿಲ್ ಎಲ್ಲದೂ ಸೇರಿ ಆಫೀಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲ ಸೇರಿ 2 crore ಅಸೆಟ್ಸ್ ಇದೆ ಅಂತ ಅನ್ಕೊಳ್ಳಿ ಈಗ ಈ 2 crore ಈ ವರ್ಷ ಇದ್ದಿದ್ದು ನನಗೆ ಇನ್ 2028ರಲ್ಲಿ ಇರಲ್ಲ ಯಾಕಂದ್ರೆ ನಾನು ಈಗ ತಗೊಂಡಿರುವಂತ ಲ್ಯಾಪ್ಟಾಪ್ ಸಿಸ್ಟಮ್ ಸ್ಟುಡಿಯೋ ಎಲ್ಲ ಸೆಟಪ್ ರೈಟ್ ಡೌನ್ ಆಗುತ್ತೆ ನಾನು ಆ ಡಿಪ್ರಿಸಿಯೇಷನ್ ವ್ಯಾಲ್ಯೂನ ಟ್ಯಾಕ್ಸೇಷನ್ ಹಾಕ್ಬೋದು ಅದನ್ನು ನಾವು ಡಿಪ್ರಿಸಿಯೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ ಸೊ ಅದನ್ನು ಕೂಡ ಸ್ವಲ್ಪ ಹಾಗೆ ನೋಡ್ಕೊಳ್ಳಿ ಆಮೇಲೆ ಪ್ರೀ ರಿಕ್ವೆಸಿಟ್ಸ್ ಅಂತ ಕರಿತೀವಿ ಸೊ ಇದನ್ನ ನೋಡ್ಕೊಳ್ಳಿ ಪ್ರೀ ರಿಕ್ವೆಸಿಟ್ಸ್ ನ ಬಗ್ಗೆ ಸೊ ಪ್ರೀ ರಿಕ್ವೆಸಿಟ್ಸ್ ಅಂದ್ರೆ ಅಡ್ವಾನ್ಸ್ ಆಗಿ ಒಂದು ರಿಕ್ವೆಸ್ಟ್ ನ ಕೊಟ್ಬಿಟ್ಟು ಮಾಡಿರುವಂತದ್ದು ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ದರು ನಾನು ಡೀಪ್ ಆಗಿ ಹೋಗಲ್ಲ ಅದ್ರ ಬಗ್ಗೆ ನೋಡ್ಕೊಂಡು ಹೋಗಿರಿ ಅಷ್ಟೇ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಏನಿರ್ತಾರೆ ಸೊ ಅವ್ರು ಹೇಗೆ ಪೆನಾಲ್ಟೀಸ್ ಗಳನ್ನ ಹಾಕ್ತಾರೆ ಹೇಗೆ ರಿಡ್ಯೂಸ್ ಮಾಡ್ಬೋದು ಈ ಕಾನ್ಸೆಪ್ಟ್ ಕೂಡ ಇದ್ರಲ್ಲಿ ಕೇಳ್ಬೋದು ತುಂಬಾ ದೊಡ್ಡ ಆಕ್ಟ್ ಇದು ಯಾವ ರೀತಿ ಗೊತ್ತಾ ನಿಮಗೆ ಈಗ ಹೇಳಿದ್ರೆ ಈಗ ಶಾಕ್ ಆಗುತ್ತೆ ನಿಮ್ಗೆ ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನೇ 3 ಯೂನಿಟ್ ಆಗಿ ಓದಿದೀವಿ ಹಳೆ ಸಿಲೆಬಸ್ ನ ಒಂದ್ಸಲ ತೆಗ್ದು ನೋಡಿ ನೀವು ಅರ್ಥ ಆಗುತ್ತೆ ಇಲ್ಲೆಲ್ಲ ಇದಾರಲ್ಲ 100 ಪ್ಯಾಟ್ರನ್ ಅವರು ಹಳೆ ಸಿಲೆಬಸ್ನವ್ರು ಇರಲ್ಲ ಅಂದ್ರೆ ನಮ್ ಬ್ಯಾಚ್ ತರ ಕೋಡಿಂಗ್ಸ್ ಗಳು ಸೊ ಈ ಟೈಮ್ ಅಲ್ಲಿ ಟ್ಯಾಕ್ಸೇಷನ್ ಸಬ್ಜೆಕ್ಟ್ ಆಕ್ಚುಯಲ್ ಆಗಿ ಯೂನಿಟ್ ನಂಬರ್ 2 ಏನ್ ನೋಡ್ತಿರಲ್ವಾ ನೀವು ಆ ಯೂನಿಟ್ ನಂಬರ್ 2 ಏನಿದೆ ಸೊ ಇದು 3 ಯೂನಿಟ್ ಇತ್ತು ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್ ಅದೇ ಇತ್ತು ನೀವೇನ್ ಓದ್ತಾ ಇದ್ರೆ ಅದೇ ಇತ್ತು 3 ಯೂನಿಟ್ ಇತ್ತು ಆ 3 ಯೂನಿಟ್ ಅನ್ನು ಕೂಡ ಹೊಸ ಅಮೆಂಡ್ಮೆಂಟ್ 2017ರಲ್ಲಿ ಬಂತು 2018ರಲ್ಲಿ 18-19ರಲ್ಲಿ ಸಿಲೆಬಸ್ ಚೇಂಜ್ ಮಾಡಿದ್ರು ಅಂತ 3 ಯೂನಿಟ್ ತಗೊಂಡ್ ಬಂದು ಯೂನಿಟ್ 2 ದಲ್ಲಿ ಫಿಟ್ ಮಾಡಿದ್ರು ಸೊ ಅದಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಜಾಸ್ತಿ ರೈಸ್ ಆಗಿರೋದು ಅದರಲ್ಲಿ ಸೊ ಅದಾದ್ಮೇಲೆ ಯೂನಿಟ್ 3-4-5 ಯಾಕೆ ಬ್ಯಾಲೆನ್ಸ್ ಬಿಡ್ಕೊಂಡ್ರು ಯೂನಿಟ್ 3-4-5 ಯಾಕೆ ಬ್ಯಾಲೆನ್ಸ್ ಬಿಡ್ಕೊಂಡ್ರು ಅಂತಂದ್ರೆ GST ಹೊಸ ಆಕ್ಟ್ ಬಂತಲ್ಲ ಅದನ್ನ ಫಿಟ್ ಮಾಡ್ಬೇಕಿತ್ತಲ್ಲ ಸೊ ಅದನ್ನ ತಗೊಂಡ್ ಬಂದು ಇಲ್ಲಿ ಫಿಟ್ ಮಾಡಿದ್ರು ಯೂನಿಟ್ 3 ಅಲ್ಲಿ ಯೂನಿಟ್ 4 ಅಲ್ಲಿ ಫಿಟ್ ಮಾಡಿದ್ರು ಯೂನಿಟ್ 5 ನಮಗೂ ಇತ್ತು ಯೂನಿಟ್ 5 ಅಲ್ಲಿ ಕಸ್ಟಮ್ ಡ್ಯೂಟಿ ಎಲ್ಲ ಇತ್ತಲ್ಲ ಇತ್ತು ಸೊ ಯೂನಿಟ್ 3 ಯೂನಿಟ್ 4 ಅನ್ನ GST ತಗೊಂಡ್ ಬಂದು ಫಿಟ್ ಮಾಡಿದ್ರು ಸೊ ಅದಕ್ಕೆ ತುಂಬಾ ಪ್ಯಾಕ್ ಆಗಿರುವಂತ ಸಿಲೆಬಸ್ ಇದು ಯೂನಿಟ್ 2 ನ 3 ಯೂನಿಟ್ ಇಂದು ನಾವೆಲ್ಲ ಓದಿದ್ವಿ 3 ಯೂನಿಟ್ 2 ನಲ್ಲೇ ಪ್ಯಾಕ್ ಮಾಡಿ ಹೊಸ 1-2 ಯೂನಿಟ್ ನ ಆಡ್ ಮಾಡಿ ಆಮೇಲೆ ಅದು ಆಡ್ ಮಾಡಿದಾರು ನಿಜವಾಗ್ಲೂ ಹೇಳ್ತಾ ಇದೀನಿ ಆ ಸಿಲೆಬಸ್ ಯಾರು ರೆಡಿ ಮಾಡಿದಾರಲ್ಲ ಅವ್ರಿಗೆ ಅದೊಂದು ಸೀಕ್ವೆನ್ಸ್ ಇಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಅರ್ಥ ಮಾಡಿಸ್ಬೇಕನ್ನುವಂಥದ್ದಿಲ್ಲ ಇದನ್ನೆಲ್ಲಾ ಬ್ರೇಕ್ ಮಾಡಿಬಿಟ್ಟಿದ್ದಾರೆ ಇದನ್ನೆಲ್ಲ ಬ್ರೇಕ್ ಮಾಡಿ ಆಡ್ ಮಾಡಿದ್ದಾರೆ ನೀವು ನಿಮ್ಮ ಒಳ್ಳೆತನನೋ ಏನೋ ನಿಮ್ಗೆಲ್ಲ ಬಂದಿದೆ ಸಿಲೆಬಸ್ ಓದ್ಲೇಬೇಕಲ್ವಾ ಏನು ಬೇರೆ ದಾರಿ ಇಲ್ಲ ಸೊ ಯೂನಿಟ್ 3 ಅಂತ ಬಂದಾಗ ನಾನು ಯೂನಿಟ್ 3 ಅಲ್ಲಿ
ಏನೇನ್ ಇಂಪಾರ್ಟೆಂಟ್ ಇದೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಇದು ಲಾಸ್ಟ್ ಒಂದು 7-8 ಇಯರ್ಸ್ ನಲ್ಲಿ ನೋಡಿದಂತವೆಲ್ಲ ಇವನ್ನೇ ಮ್ಯಾಕ್ಸಿಮಮ್ ಕೇಳೋದು. ಮತ್ತೆ ಯೂನಿಟ್ 3 ಯೂನಿಟ್ 4 ದಯವಿಟ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಇಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಓದ್ತಾ ಹೋಗಿ ಸಾಕು. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡು ಸಿಲೆಬಸ್ ಇಂದ ಓಡಿ ಅದೆಲ್ಲ ಮಾಡ್ಕೊಳ್ಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೇಗೆ GST ನ ರಿಜಿಸ್ಟರ್ಡ್ ಮಾಡಬೇಕು ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಂದ್ರೆ ಏನ್ ಗೊತ್ತಾ ಇದು, ನೀವೇ ಒಂದು ಕಂಪ್ನಿ ಓಪನ್ ಮಾಡ್ತೀರಾ, ಯಾರ್ಯಾರು ಕಂಪ್ನಿಗಳು ಓಪನ್ ಮಾಡಿದಿರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ನೀವೆಲ್ಲ ತಗೊಂಡ ಒಂದು ಸಿ ಹತ್ರ ಕೊಟ್ರಿ, ಆಡಿಟರ್ ಹತ್ರ ಕೊಟ್ರಿ, ಆಯ್ತು ಮುಗೀತು. ಬಟ್ ಆ ಆಡಿಟರ್ ಏನ್ ಮಾಡ್ತಾನೆ, ಆಡಿಟರ್ ಮಾಡ್ಬೇಕಾದ್ರೆ ರಿಜಿಸ್ಟ್ರೇಷನ್ GST ಏನಾದ್ರು ಮಾಡಿಸ್ಬೇಕು ನಿಮ್ಮ ಹೆಸರಲ್ಲಿ, ನಿಮ್ ಬಿಸ್ನೆಸ್ ಅಲ್ಲಿ ರಿಜಿಸ್ಟ್ರೇಷನ್ ಬರ್ಬೇಕಂದ್ರೆ ಏನೇನು ಸೆಕ್ಷನ್ಸ್ ಗಳಿದೆ, ಏನೇನು ಪ್ರಾವಿಷನ್ಸ್ ಗಳಿದೆ, ಅದನ್ನ ಹೇಗೆ ಫಾಲೋ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. GST ಅಡಿಯಲ್ಲಿ ನೋಂದಣಿಯನ್ನು ನಿಯಂತ್ರಿಸುವ ನಿಬಂಧನೆಯನ್ನು ವಿವರಿಸಿ. ನಾನು ಕ್ಲಿಯರ್ ಆಗಿ ಮಾಡಿದ್ದೇನೆ ಇದರಲ್ಲಿ ಕ್ಲಾಸಸ್ ಅಲ್ಲಿ, ತುಂಬಾ ಕ್ಲಿಯರ್ ಆಗಿ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಸೆಕ್ಷನ್ ಸಮೇತ ನಾನು ಮಾಡಿದ್ದೇನೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ GST ಮಾಡಲ್ಸ್ ತಗೊಳ್ತೀರಾ, ಡ್ಯುಯಲ್ GST ಮಾಡ್ಲಿಕ್ಕಿಂತ ಇದೇ ತಗೊಳ್ಳಿ, ಎರಡು ಒಂದೇ ಕ್ವಶನ್ ಇದು. ಸೆಕೆಂಡ್ ಮೋಸ್ಟ್ ಡ್ಯುಯಲ್ GST ಮಾಡೆಲ್ ನ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಡ್ಯುಯಲ್ GST ಮಾಡೆಲ್ ಅಂತಂದ್ರೆ ಸಿಂಪಲ್ ಆಗಿ ಎರಡೆರಡು ಸ್ಲಾಟ್ ಅಲ್ಲಿ ಸೆಂಟ್ರಲ್ GST, ಸ್ಟೇಟ್ GST ಅಂತೆಲ್ಲ ಕನ್ವರ್ಟ್ ಮಾಡಿಲ್ಲ, ಆ ರೀತಿ ಕಾನ್ಸೆಪ್ಟ್ಗಳು ನಾನು ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 6 ಟೈಮ್ಸ್ ಅಂದ್ರೆ ಈ ರೀತಿ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಕ್ವಶನ್ ನಂಬರ್ 2 ಅಂಡ್ ಕ್ವಶನ್ ನಂಬರ್ 5 ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 2 ಅಂಡ್ ಕ್ವಶನ್ ನಂಬರ್ 5 ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಬೇಸಿಕಲಿ ಇದನ್ನು ಕೂಡ ಕೊಡ್ತೀವಿ ನಾವು, ಏನಪ್ಪಾ ರೆಕಾರ್ಡೆಡ್ ಕ್ಲಾಸಸ್ ಕೊಡ್ತೀವಿ. ಓದೋದ್ಕಿಂತ ಮುಂಚೆ ಒಂದು 5-5 ನಿಮಿಷ ಇದನ್ನ ನೋಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿ. ಪೇಯ್ಡ್ ಸ್ಟೂಡೆಂಟ್ಸ್ ಗಳಿಗೆ ಅವ್ರವ್ರು ಇದರಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಅಪ್ಲೋಡ್ ಆಗ್ತಾ ಇದೆ. ಸೊ ಅದ್ರಲ್ಲಿ ಅಪ್ಲೋಡಿಂಗ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ, ಅವ್ರಿಗೇನು ಸಮಸ್ಯೆ ಇಲ್ಲ. ಎಕ್ಸಾಮ್ ಟೈಮಲ್ಲಿ ಮತ್ತೆ ಹಿಂದಿನ ದಿನ ನೋಡ್ಕೊಂಡ್ರು ಕೂಡ ಇದನ್ನ ನೋಡ್ತಾ ಮತ್ತೆ ಸ್ಟಡಿ ಮಾಡ್ತಾ ಹೋಗಿ. ಬಟ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೇನೆ. ಕಷ್ಟ ಇದೆ ಸಬ್ಜೆಕ್ಟ್ಸ್ಗಳು, ಇಂಪಾರ್ಟೆಂಟ್ ಕ್ವಶನ್ ಬೇಸ್ ಮೇಲೆ ಹೋಗಿ ದಯವಿಟ್ಟು. ಫುಲ್ ಓದ್ತಿನ ನನ್ ಬೇಜಾರಿಲ್ಲ, ನಿಮ್ ಇಷ್ಟ ನೋಡಿ, ಆಯ್ತಾ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಸಪ್ಲೈ ಅಂಡ್ ದ ಸ್ಟೇಟ್ ಟ್ರಾನ್ಸಾಕ್ಷನ್ ಬಗ್ಗೆ ಓದಿ. 6th ಕ್ವಶನ್ ಇಸ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಪೂರೈಕೆಯ ಪದವನ್ನು ವಿವರಿಸಿ ಮತ್ತು ತೆರಿಗೆಗೆ ಒಳಪಡುವ ವ್ಯವಹಾರದ ಪಾವತಿಯ ಬಗ್ಗೆ ವಿವರಿಸಿ ಅಂತ. ಸೊ ಅದನ್ನ ಥರ್ಡ್ ಮೋಸ್ಟ್ ಓದಿ. ಫೋರ್ತ್ ಮೋಸ್ಟ್ ಅಲ್ಲಿ ಅಂತ ಬಂದಾಗ ಎಕ್ಸ್ಪ್ಲೈನ್ ದ ಟರ್ಮ್ ಆಫ್ GST ಅಂತಂದ್ರೆ ಏನು, ಅದು ಬಿಸ್ನೆಸ್ ಅಕೌಂಟ್ಸ್ ಗಳಿಗೆ ಏನು ಇಂಪ್ಯಾಕ್ಟ್ ಬಿತ್ತು, ಅದರ ಪರಿಣಾಮ ಏನಾಯ್ತು, ಅದನ್ನ ಫೋರ್ತ್ ಮೋಸ್ಟ್ ಓದಿ. GST ಅವಧಿಯನ್ನು ವಿವರಿಸಿ, ಅದು ಹೇಗೆ ಬಿಸ್ನೆಸ್ ಅಕೌಂಟ್ಸ್ ವ್ಯಾಪಾರದ ಖಾತೆಗಳಿಗೆ ಪರಿಣಾಮ ಬಿತ್ತು ಅನ್ನುವಂಥದ್ದನ್ನ ಫೋರ್ತ್ ಮೋಸ್ಟ್ ಓದ್ಕೊಳ್ಳಿ. ಸೊ ಅದಾದ್ಮೇಲೆ ಫಿಫ್ತ್ ಮೋಸ್ಟ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ಟು GST ಅಂತ ಇದೆ, ಅದ್ ನೋಡಿ. ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ಟು ಟ್ಯಾಕ್ಸ್ ಬೇರೆ, ಫಸ್ಟ್ ಯೂನಿಟ್ ಅಲ್ಲಿ ಓದಿದ್ದು. GST ಗೆ ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ಅಂತಂದ್ರೆ 122nd ಅಮೆಂಡ್ಮೆಂಟ್ ಇತ್ತಲ್ವಾ, ಸೊ ಅದು ಬಿಲ್, ಅದು ಇದಲ್ಲ, ಆಯ್ತಾ. ಅಮೆಂಡ್ಮೆಂಟ್ ಅಲ್ಲ, ಬಿಲ್, ಅದು ಜಸ್ಟ್ ಅಮೆಂಡ್ಮೆಂಟ್ ಬಿಲ್ ಅದು. ಸೊ ಅದ್ರ ಬಗ್ಗೆ ಹೇಗೆ ಅಮೆಂಡ್ಮೆಂಟ್ ಆಯ್ತು, ಏನೇನ್ ಕರೆಕ್ಷನ್ ಹಾಕಿದ್ರು, ಯಾವ್ಯಾವ ಒಂದು ಆರ್ಟಿಕಲ್ಸ್ ಗಳನ್ನ ಆಡ್ ಮಾಡಿದ್ರು, ಯಾವ್ದಾವ್ದು ರಿಮೂವ್ ಮಾಡಿದ್ರು, ಅದು ನೆಕ್ಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ನೋಡ್ಕೊಳ್ಳಿ. ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಫೋರ್ತ್ ಕ್ವಶನ್, ಸಂವಿಧಾನಿಕ ಹಿನ್ನೆಲೆ GST ಯ ಬಗ್ಗೆ, ಫುಲ್ ಟ್ಯಾಕ್ಸ್ ನ ಬಗ್ಗೆ ಅಲ್ಲ, GST ಯ ಬಗ್ಗೆ. ಅದೇ ಯೂನಿಟ್ 1 ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇರೋದು, ಓವರ್ ಆಲ್ ಇಡೀ ಟ್ಯಾಕ್ಸ್ ನ ಬಗ್ಗೆ. ಇದನ್ನ ನೋಡ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ. ಆಫ್ಟರ್ ದಟ್ ಇನ್ನೆರಡು ಕ್ವಶನ್ ಇದೆ, GST ಅಲ್ಲಿ ಯಾವ್ದಾವ್ದನ್ನ ಎಕ್ಸಾಮ್ಷನ್ ಬಿಡ್ತಾರೆ ಅಂತ, GST ಬಂದಿರೋದ್ರಿಂದ ಏನೇನ್ ಬೆನಿಫಿಟ್ಸ್ ಆಯ್ತು ಬಿಸ್ನೆಸ್ ಮ್ಯಾನ್ ಗಳಿಗೆ ಮತ್ತೆ ಕನ್ಸ್ಯೂಮರ್ಸ್, ನಮ್ಗೆ ನಿಮ್ಗೆ, ಅದ್ರ ಬಗ್ಗೆ ನೋಡ್ಕೊಳ್ತಾ ಹೋಗಿ. ಇದು ಯೂನಿಟ್ ನಂಬರ್ 3. ಯೂನಿಟ್ ನಂಬರ್ 4 ಅಂತ ಬಂದಾಗ, ಯೂನಿಟ್ ನಂಬರ್ 4 ಅಲ್ಲಿ ಆಕ್ಚುಯಲ್ ಆಗಿ ಕೋಟ್ ಮಾಡಿರುವಂತದ್ದು 3-4 ಕ್ವಶನ್. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ನೀವು ರಿಲೇಟಿಂಗ್ ಟು ಇಂಪೋಸಿಷನ್ GST ಯೂನಿಯನ್ ಟೆರಿಟರೀಸ್, ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ತಗೊಳ್ಳಿ. ಇದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ 4 ಅಲ್ಲಿ ಮ್ಯಾಕ್ಸಿಮಮ್ ಕೇಳುವಂತ ಪ್ರಶ್ನೆ. ಸಿಂಪಲ್ ಆಗಿದೆ, ಪ್ಲೇಸ್ ಅಂಡ್ ಸಪ್ಲೈ ಅಂತ. ಇದನ್ನೆಲ್ಲ ನೀವು ಹುಡ್ಕಾಡಿದ್ರೆ ಸಿಲೆಬಸ್ ಕಾಪಿಯಲ್ಲಿ ಸಿಗಲ್ಲ. ಕ್ವಶನ್ ಪೇಪರ್ ಹುಡ್ಕಾಡಿದ್ರೆ ಈ ಕ್ವಶನ್ಸ್ಗಳು ಸಿಗುತ್ತೆ. ಅದಕ್ಕೆ ಇದ್ರ ಬೇಸ್ ಮೇಲೆ ನಾನು ಕ್ಲಾಸಸ್ಗಳು ಮಾಡಿದ್ದೇನೆ 100%. ಈ ಪ್ಲೇಸ್ ಅಂಡ್ ಸಪ್ಲೈ ಮೇಲೆ ನನ್ನ ಕ್ಲಾಸಸ್ಗಳು ಸೆಕ್ಷನ್ಸ್ಗಳು ಹೇಳ್ತಾ ನಾನು ಮಾಡಿದ್ದೇನೆ. GST ಸೆಕ್ಷನ್ಸ್ಗಳು ಹೇಳ್ತಾ, CGST ಸೆಕ್ಷನ್ಸ್ಗಳು, SGST ಸೆಕ್ಷನ್ಸ್ಗಳು ಹೇಳ್ತಾ ನಾನು ಕ್ಲಾಸಸ್ಗಳು ಮಾಡಿದ್ದೇನೆ. ಪ್ಲೇಸ್ ಅಂಡ್ ಸಪ್ಲೈ ಮೋಸ್ಟ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 3, CGST ಮತ್ತು SGST ಅಡಿಯಲ್ಲಿ ಸ್ಥಳ ಪೂರೈಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಅಂದ್ರೆ ಬೇರೆ ಸ್ಟೇಟ್ ಇಂದ ನಮ್ ಸ್ಟೇಟಿಗೆ ಮಾಲ್ ಬಂದಾಗ, ನಮ್ ಸ್ಟೇಟ್ ಇಂದ ಬೇರೆ ಸ್ಟೇಟಿಗೆ ಮಾಲ್ ಹೋದಾಗ, ನದಿಗಳಿಂದ ಮೂವ್ ಆದಾಗ, ಬೈ ಥ್ರೂ ಏರ್ ಟ್ರಾನ್ಸ್ಪೋರ್ಟ್ ಇಂದ ಅಂದ್ರೆ ಏರ್ಪೋರ್ಟ್ಸ್ ಗಳಿಂದ ಮೂವ್ ಆದಾಗ, ಸೊ ಯಾವ ರೀತಿ ಇದನ್ನ
GST ಗಳನ್ನ ಹಾಕ್ಬಹುದು ನಾವು ಅನ್ನುವಂಥ ವಿಷಯ ಮಾತಾಡಿದೆ. ಅದು ಇಂಪಾರ್ಟೆಂಟ್. ಇದನ್ನ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ತಗೊಳ್ಳಿ. ಯಾವ್ದನ್ನ ಇದನ್ನ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ತಗೊಳ್ಳಿ. ಸೊ ಎಕ್ಸ್ಪ್ಲೈನ್ ದ ಲಾ ರಿಲೇಟಿಂಗ್ ಟು ದ ಇಂಪೋಸಿಷನ್ ಆಫ್ ದ GST ಫಾರ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ಅದೇ UT GST ಹೇಳಿದ್ನಲ್ವಾ, ಅದು ಯೂನಿಯನ್ ಟೆರಿಟರೀಸ್ ಗಳಂತದ್ದಲ್ಲಿ ಪುದುಚೇರಿ, ಆಮೇಲೆ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್ ಇವೆಲ್ಲ ಇದಾವಲ್ವಾ. ಸೊ ಇವುಗಳಿಗೆ ಹೇಗೆ ಟ್ಯಾಕ್ಸ್ ಗಳನ್ನ ಹಾಕ್ತಾರೆ ಅನ್ನುವಂಥ ಕಾನ್ಸೆಪ್ಟ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟು ಸೇಲ್ ಅಂಡ್ ಪರ್ಚೇಸ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟೀಸ್ ಇನ್ GST ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇದೆ ಅನ್ನುವಂಥದ್ದು. ಸೇಲ್ ಅಂಡ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್ ಮೀನ್ಸ್ ಈ ಶೇರ್ ಮಾರ್ಕೆಟ್ ಹಾಕ್ತಿರಲ್ಲ ದುಡ್ಡು, ಅದಕ್ಕೇನು ಸುಮ್ಮನೆ ಅಲ್ಲ. ಪ್ರಾಫಿಟ್ ಬಂದಿದ ತಕ್ಷಣ ಅದು ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಿ ಪ್ರಾಫಿಟ್ ತಗೊಳ್ಬೇಕು. ಸೊ ಇಫ್ ಇನ್ ಕೇಸ್ ನೀವು ಡೈರೆಕ್ಟ್ ಆಗಿ ಸಮ್ಟೈಮ್ಸ್ ಹಾಕಿದ್ರು ಕೆಲವೊಂದು ಏಜೆನ್ಸಿಗಳು, ನೀವು ಆಮೇಲೆ ಅದನ್ನ ಮತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ನ ಫೈಲ್ ಮಾಡಬೇಕು. ಸೊ ಆ ರೀತಿ ಇರುತ್ತೆ. ಅದೊಂದು ಥರ್ಡ್ ಮೋಸ್ಟ್ ಆಗಿ ಇಂಪಾರ್ಟೆನ್ಸ್ ಆಗಿ ಓದಿ. ಸೊ ಫೋರ್ತ್ ಮೋಸ್ಟ್ ಆಗಿ ಓದ್ತೀರಾ ಅಂದ್ರೆ GST ಕೌನ್ಸಿಲ್ ಬಗ್ಗೆ ಓದಿ. ದಯವಿಟ್ಟು GST ಕೌನ್ಸಿಲ್ ಶಾರ್ಟ್ ನೋಟಿಗೆ ಬರುವಂತ ಚಾನ್ಸಸ್ಗಳು ತುಂಬಾ ಎಷ್ಟಿದೆ ನಾನು ನೋಡ್ದ ಹಾಗೆ. ಸೊ GST ಕೌನ್ಸಿಲ್ ಬಗ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಅದನ್ನ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಕನ್ಸಿಡರ್ ಮಾಡ್ಬೋದು. GST ಕೌನ್ಸಿಲ್, ಕನ್ನಡದಲ್ಲಿ ಏನಾದ್ರು ಹೇಳ್ಬೇಕು ಅಂದ್ರೆ GST ಮಂಡಳಿ, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಓದ್ಕೊಂಡು ಹೋಗಿ. ಅದಾದ್ಮೇಲೆ ಟ್ಯಾಕ್ಸ್ ನ ರೀಫಂಡ್ ಮಾಡ್ತಾರೆ ಅನ್ನುವಂಥ ರೀಫಂಡ್ ಆಫ್ ಟ್ಯಾಕ್ಸ್ ಅಂತಾನೆ ಶಾರ್ಟ್ ನೋಟಿಗೆ ಕೇಳ್ತಾರೆ, ಅದೊಂದು ನೋಡ್ಕೊಂಡು ಹೋಗಿ. ಈ ಕಸ್ಟಮ್ ಆಕ್ಟ್ ಇದೆಯಲ್ಲ, ಮತ್ತಿದ್ರಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ ಇದೆ. ಇದ್ರಲ್ಲಿ ಯಾಕೆ ಮತ್ತೆ ಇಷ್ಟೊಂದು ಸಿಕ್ಕಾಪಟ್ಟೆ ಕ್ವಶನ್ ಬಂತು ಅಂದ್ರೆ, ಅದೇ ಹೇಳಿದ್ನಲ್ಲ, ಓಲ್ಡ್ ಸಿಲೆಬಸ್ ಅಲ್ಲಿ ಯೂನಿಟ್ 1, 2, 3 ಮೂರು ಐ ಥಿಂಕ್ ನಮ್ಗೆ ಇನ್ಕಮ್ ಟ್ಯಾಕ್ಸ್, ಫಸ್ಟ್ ಬೇಸಿಕ್ ಇಂಟ್ರೊಡಕ್ಷನ್, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್, 4th 5th ಕಸ್ಟಮ್ ಆಕ್ಟ್ ಇತ್ತು ಅನ್ಸುತ್ತೆ. ಸೊ ಅದಕ್ಕೆ ಕ್ವಶನ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಾವು 10 to 15 ಇಯರ್ಸ್ ನೋಡ್ತೀವಲ್ವಾ, 7 ಇಯರ್ಸ್ ಇಂದ GST ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ತೆಗ್ದ್ವಿ. ಸೊ ಅದಕ್ಕಿಂತ ಸ್ವಲ್ಪ ಹಿಂದೋದ್ವಲ್ಲ, ಅಂತ ಸಂದರ್ಭದಲ್ಲಿ ಸಾರಿ, ಓಕೆ, ಟೆಕ್ನಿಕಲ್ ಎರರ್ ಇಲ್ಲಲ್ಲ, ಕ್ಲಿಯರ್ ಇದೆ, ಸಾರಿ. ಅಂತ ಸಂದರ್ಭದಲ್ಲಿ ನಾವು ಮತ್ತೊಂದು ಸ್ವಲ್ಪ ಹಿಂದೋದಾಗ ಇವು ಸಿಲೆಬಸ್ ಅಲ್ಲಿ ತುಂಬಾ ಜಾಸ್ತಿ ಇದ್ದಾಗ ಜಾಸ್ತಿ ಇಂಪಾರ್ಟೆನ್ಸ್ ಗಳನ್ನು ತಗೊಂಡಿರುವಂತದ್ದು. ಬಟ್ ಕೇಳ್ತಾರೆ, ಕಸ್ಟಮ್ಸ್ ಮೇಲೂ ಕೂಡ ಲಾಂಗ್ ಆನ್ಸರ್ ಕ್ವಶನ್ಸ್ ಕೇಳ್ತಾರೆ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನೋ ನೋಡ್ತೀರಾ ಅಂದ್ರೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಯೂನಿಟ್ ಅಲ್ಲಿ ನಾನು ಯಾವ ರೀತಿ ಹೇಳಿದೆ ಗೊತ್ತಾ, ರಿಜಿಸ್ಟ್ರೇಷನ್ ಆಫ್ GST ಯಾವ ರೀತಿ ಇಂಪಾರ್ಟೆಂಟ್ ಅಂತ. ಆ ರೀತಿ ಎಕ್ಸಾಮ್ ಅಲ್ಲಿ ತುಂಬಾ ಜಾಸ್ತಿ ಕೇಳುವಂತ ಸಾಧ್ಯತೆಗಳಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ, ಸಿಂಪಲ್ ಆಗಿ ಕಸ್ಟಮ್ ಆಕ್ಟ್ ನ ಪ್ರಕಾರ 1962 ಕಸ್ಟಮ್ ಆಕ್ಟ್ ನ ಪ್ರಕಾರ ನಿಮ್ಮ ಒಂದು ಗೂಡ್ಸ್ ಗಳನ್ನ, ಯಾಕಂದ್ರೆ ಯೂನಿಟ್ 5 ಗೊತ್ತಿದೆ ನಿಮ್ಗೆ, ಯೂನಿಟ್ 5 ಅಂದಿದ ತಕ್ಷಣ ನೀವು ಫಾರಿನ್ ಹೋಗ್ಬಿಡ್ಬೇಕಷ್ಟೇ, ಫಾರಿನ್ ಇಂದ ಮಾಲ್ ಬರ್ತಾ ಇದೆ ಹೋಗ್ತಾ ಇದೆ ಅಂತ. ಸೊ ನೀವೇನಾದ್ರೂ ಮಾಲ್ಗಳನ್ನ ತರಿಸ್ಕೊಳ್ತೀರಾ ಅಂತಂದ್ರೆ ಏನೇನು ಕ್ಲಿಯರೆನ್ಸ್ ಅಲ್ಲಿ ಇರಬೇಕು, ಕ್ಲಿಯರೆನ್ಸ್ ಮಾಡ್ಸೋದಕ್ಕೆ ಏನ್ ಪ್ರೊಸೀಜರ್, ಸಿಂಪಲ್ ಪ್ರೊಸೀಜರ್. ಮಾಲ್ ಬರುತ್ತೆ, ಕ್ರಾಸ್ ಚೆಕ್ ಆಗುತ್ತೆ, ಆಫೀಸರ್ ಚೆಕ್ ಮಾಡ್ತಾನೆ, ಇನ್ವಾಯ್ಸ್ ಚೆಕ್ ಮಾಡ್ತಾನೆ, ಯಾವ ದೇಶ ಅಂತ ಚೆಕ್ ಮಾಡ್ತಾನೆ, ನಿಮ್ಮ ಒಂದು ಅಥೆಂಟಿಫಿಕೇಶನ್ ಚೆಕ್ ಮಾಡ್ತಾನೆ, ನಿಮ್ದೇ ಅಂತ ಚೆಕ್ ಮಾಡ್ತಾನೆ, ಆಮೇಲೆ ನಿಮ್ಮ ಹತ್ರ ಮೂವ್ ಮಾಡಿಸ್ತಾನೆ, ಬಿಲ್ಲಿಂಗ್ ಇದ್ರೆ ಮಾಡ್ತಾನೆ, ಟ್ಯಾಕ್ಸ್ ಫೀಸ್ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಕೊಡ್ತಾನೆ. ಜನರಲ್ ಥಿಂಗ್ ಅಲ್ಲಿ ಹೇಳಿದ್ ನಾನು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಯೂನಿಟ್ ನಂಬರ್ 5 ಅಲ್ಲಿ. ಈಸಿನೂ ಇದೆ, ನೋಡಿ ಓದ್ಕೊಳ್ಳಿ, ಅದನ್ನ ಕೇಳ್ತಾರೆ ಎಕ್ಸಾಮಿಗೆ. ಓಕೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ತುಂಬಾನೇ ಟೈಮ್ ಇಲ್ಲದೆ ಇದ್ದಾಗ ನಾನು ಫಸ್ಟ್ ಮತ್ತೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಲ್ಲ, ಸೊ ಅಟ್ಲೀಸ್ಟ್ ಲಾಸ್ಟ್ ಡೇ ಅಲ್ಲಿ ನನ್ನ ಕೈಯಿಂದ ಗಿವ್ ಅಪ್ ಮಾಡುವಂತ ಸನ್ನಿವೇಶ ಬಂದಿದೆ ಅಂತಾಗ ಅಟ್ಲೀಸ್ಟ್ 2 ಕ್ವಶನ್ ನೋಡ್ಲಿಕ್ಕೆ ಏನ್ ಜಾಸ್ತಿ ಟೈಮ್ ಆಗಲ್ಲ. ಹಾರ್ಡ್ಲಿ ನಾನು 2 to 3 ಅವರ್ಸ್ ಅಲ್ಲಿ ಅವೆಲ್ಲ 2 ಕ್ವಶನ್ ನೀವು ಹುಡ್ಕಾಡಿದ್ರೆ ನೋಡ್ತೀರಾ. ಅದನ್ನಾದ್ರೂ ನೋಡೋಗ್ಬಿಟ್ಟು ಎಕ್ಸಾಮ್ ಬರೀರಿ, ಪಾಸ್ ಆಗ್ತೀರಾ. ಪಾಸ್ ಆಗ್ಲೇಬೇಕಲ್ವಾ, ಹೇಗಿದ್ರು ಪಾಸ್ ಆಗ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆನ್ಸ್ ಅಂತ ಬಂದಾಗ, ಪವರ್ಸ್ ಅಂಡ್ ಫಂಕ್ಷನ್ಸ್ ವೇರಿಯಸ್ ಅಥಾರಿಟೀಸ್ಗಳದ್ದು, ಅಂದ್ರೆ ಯಾರಲ್ಲಿ ಇರ್ತಾರೆ ಗೊತ್ತಾ, ಆಫೀಸರ್ಸ್ಗಳು. ಸೊ ಅವರ ಒಂದು ಪವರ್ಸ್ ಫಂಕ್ಷನ್ಸ್ ಏನೇನಿದೆ ಅಂತ. 8th ಕ್ವಶನ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ವಿವಿಧ ಪ್ರಾಧಿಕಾರಿಗಳ ಅಧಿಕಾರಗಳ ಮತ್ತು ಕರ್ತವ್ಯಗಳನ್ನು ತಿಳಿಸಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಕಸ್ಟಮ್ ಆಕ್ಟ್ 1962 ನ ಪ್ರಕಾರ ಬಂದರ್ ಅಂತಂದ್ರೆ ಯಾವ್ದು, ಪೋರ್ಟ್ ಅಲ್ವಾ, ಅಲ್ಲಿಂದ ಏನ್ ಆಮದ್ ಮಾಡ್ಕೊಳ್ತೀವಲ್ವಾ ನಾವು, ಆ ಸರಕುಗಳನ್ನ ತೆರವುಗೊಳಿಸೋದಕ್ಕೆ ವಿಧಾನಗಳೇನು ಅಂತ. ತೆರವುಗೊಳಿಸುವುದು ಅಂತ ಕನ್ನಡ ಪದ ಪ್ಯೂರ್. ತೆರವುಗೊಳಿಸೋದು ಅಂತಂದ್ರೆ ಒಳಗ್ ಕರ್ಕೊಳ್ಳೋದು, ಒಳಗ್ ತಗೊಳ್ಳೋದು, ಕ್ಲಿಯರೆನ್ಸ್ ತಗೊಂಡು ಒಳಗ್ ತಗೊಳ್ಳೋದು, ಕ್ಲಿಯರ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಏನೇನ್ ಪ್ರೊಸೀಜರ್ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬ್ಯಾಗೇಜ್ ಅಂತಂದ್ರೆ ಏನು, ಪ್ರೀವಿಯಸ್ ಪ್ರಾವಿಷನ್ಸ್ ಗಳು ಏನಿದೆ ಬ್ಯಾಗೇಜ್ ಗಳಿಗೆ ಅನ್ನುವಂಥದ್ದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ಸ್ ಗಳು, ಸಾರಿ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಬ್ಯಾಗೇಜ್ ನ ಸಂಬಂಧಪಟ್ಟ ಹಾಗೆ ಬ್ಯಾಗೇಜ್ ಅದು ಏನೇನ್ ಪ್ರಾವಿಷನ್ಸ್ ಗಳು ಹೇಳುತ್ತೆ ಕಸ್ಟಮ್ ಆಕ್ಟ್ 1962 ದಲ್ಲಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನೇನ್ ಡ್ರಾಬ್ಯಾಕ್ಸ್ ಗಳಿದೆ,
ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಗಳಿಗೆ ಸಂಬಂಧಪಟ್ಟ ಹಾಗೆ ಡ್ರಾಬ್ಯಾಕ್ಸ್ ಗಳೇನಿದೆ ಅಂತ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದು ಶಾರ್ಟ್ ನೋಟು. ಏನೇನ್ ರೆಸ್ಟ್ರಿಕ್ಷನ್ಸ್ ಗಳಿದೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟಿಗೆ ಅಂತ. ಸೊ ಅದಾದ್ಮೇಲೆ ಕ್ವಶನ್ ನಂಬರ್ 4 ಅಲ್ಲಿ ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಕಸ್ಟಮ್ ಡ್ಯೂಟಿನ ಹೇಗೆ ಅಸೆಸ್ಮೆಂಟ್ ಮಾಡ್ತಾರೆ ಅಂತ. ನಾನು ಮೇಲ್ಗಡೆನೂ ಹೇಳಿದೆ ಒಂದು ಅಸೆಸ್ಮೆಂಟ್ ಕ್ವಶನ್, ಆದ್ರೆ ಅಲ್ಲಿನ ಅಸೆಸ್ಮೆಂಟ್ ಬೇರೆ. ಅಲ್ಲಿನ ಅಸೆಸ್ಮೆಂಟ್ GST ಅಸೆಸ್ಮೆಂಟ್, ಇಲ್ಲಿನ ಅಸೆಸ್ಮೆಂಟ್ ಕಸ್ಟಮ್ ಆಕ್ಟ್ 1962 ಅಡಿಯಲ್ಲಿ ಹೇಗೆ ಅಸೆಸ್ಮೆಂಟ್ ಮಾಡ್ತಾರೆ ಅಂತ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಕಮಿಷನರ್ ಅಂತ ಒಬ್ಬ ಇರ್ತಾನೆ, ಅವನು ಹೇಗೆ ಅರೆಸ್ಟ್ ಮಾಡ್ಬೋದು, ಸಸ್ಪೆಕ್ಟ್ ಮಾಡ್ಬೋದು ಅಂಡರ್ ಕಸ್ಟಮ್ ಆಕ್ಟ್. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇರ್ತಾನಲ್ವಾ, ಅದೇ ರೀತಿ ಅಲ್ಲೊಬ್ಬ ಕಸ್ಟಮ್ಸ್ ಕಮಿಷನರ್ ಇರ್ತಾನೆ. ಸೊ ಎಲ್ಲ ಈ ವೈಟ್ ಕಲರ್ ಡ್ರೆಸ್ ಹಾಕಿರ್ತಾರಲ್ಲ, ಅವ್ರಿಗೊಬ್ಬ ಹೆಡ್ ಇರ್ತಾನೆ ಗೌರ್ಮೆಂಟ್ ಕಡೆಯಿಂದ. ಸೊ ಅವನ ಪವರ್ಸ್ ಗಳೇನು ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ 6th ಇಂಪಾರ್ಟೆನ್ಸ್ ಅಲ್ಲಿ ಇದು ಕಸ್ಟಮ್ ಆಫೀಸರ್. ಶಾರ್ಟ್ ನೋಟ್ ಬರೀತೀರಾ, ಏನ್ ಸಮಸ್ಯೆ ಇಲ್ಲ. ಇದು ಕೂಡ ಮತ್ತೆ ಸೇಮ್, ಏನೇನು ಸರ್ಚ್ ಸೀಸ್ ಅರೆಸ್ಟ್ ಮಾಡುವಂತದ್ದು. ಈ ಕಮಿಷನರ್ ಏನು ಕ್ವಶನ್ ನಂಬರ್ 5 ಇತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ನಂಬರ್ 7 ಕೂಡ ಇದೆ. ಆಮೇಲೆ ಕ್ವಶನ್ ನಂಬರ್ 10 ಅಂತ ಬಂದಾಗ ಬ್ಯಾಗೇಜ್ ನ ಕ್ವಶನ್ ಮೇಲ್ಗಡೆನೆ ಡಿಸ್ಕಸ್ ಮಾಡಿದೀನಿ ಇಲ್ಲೇ, ಅದು ಕೂಡ ಕವರ್ ಆಗ್ತಾ ಹೋಗುತ್ತೆ. ಇನ್ನೊಂದ್ ಸ್ವಲ್ಪ ನೋಡ್ಕೊಳ್ತೀರಾ ಅಂದ್ರೆ ಏನೇನು ಎಕ್ಸೆಂಪ್ಷನ್ಸ್ ಗಳಿದೆ ಅನ್ನುವಂಥದ್ದು ನೋಡ್ತಾ ಹೋಗಿ. ಸೊ ಅದಾದ್ಮೇಲೆ ಇಲ್ಲೀಗಲ್ ಆಗಿ ಏನಾದ್ರೂ ಬರ್ತಾ ಇದೆ ಅಂತಂದ್ರೆ ಗೂಡ್ಸ್ ಗಳು, ಯಾಕಂದ್ರೆ ಫಾರಿನ್ ಇಂದ ಇಲ್ಲಿಗಲ್ ಆಗಿ ಎಂಟ್ರಿ ಆಗೋದು ಅಲ್ಲಿಂದಾನೆ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿವೆಂಟ್ ಮಾಡ್ಲಿಕ್ಕೆ, ಡಿಟೆಕ್ಟ್ ಮಾಡ್ಲಿಕ್ಕೆ ಯಾವ ಯಾವ ರೀತಿಯಾದಂತ ಪ್ರಾವಿಷನ್ಸ್ ಗಳಿದೆ ಅನ್ನುವಂಥದ್ದನ್ನು ಕೂಡ ಲೈಟ್ ಆಗಿ ನೋಡ್ಕೊಂಡು ಹೋಗಿ. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದೆ. ಅದೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಅಂತ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು 2 ಹೇಳಿದ್ನಲ್ವಾ ಅಷ್ಟೇ ಅಲ್ವಾ. ಸೊ ಇನ್ನು ಉಳಿದಿದ್ದು ಹೇಳೋಣ. ಸೊ ಕ್ವಶನ್ ನಂಬರ್ 1 ಅನ್ನ ಮೋಸ್ಟ್ ಇಂಪಾರ್ಟೆಂಟ್, ಕ್ವಶನ್ ನಂಬರ್ 8 ಅನ್ನ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕ್ವಶನ್ ನಂಬರ್ 9 ನ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಕ್ವಶನ್ ನಂಬರ್ ಸೆಕೆಂಡ್ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಯಾವ್ಯಾವ ರೀತಿಯಾದಂತ ಒಂದು ಡಿಫೆಕ್ಟ್ಸ್ ಗಳಿದೆ ಅನ್ನುವಂಥ, ಡ್ರಾಬ್ಯಾಕ್ಸ್ ಗಳಿದೆ ಕಸ್ಟಮ್ ಆಕ್ಟ್ ಅಲ್ಲಿ ಅನ್ನುವಂಥದ್ದು. ಕ್ವಶನ್ ನಂಬರ್ 5 ಅನ್ನುವಂಥದ್ದನ್ನ ಕ್ವಶನ್ ನಂಬರ್ 4 ಮೋಸ್ಟ್ ಇಂಪಾರ್ಟೆಂಟ್ ಅಂತ ತಗೊಳ್ಳಿ. ಸೊ ಮೌಲ್ಯಮಾಪನದ ಬಗ್ಗೆ ಯಾವ್ಯಾವ ರೀತಿಯಾದಂತ ಆಕ್ಟ್ ಗಳಿದೆ, ಸೆಕ್ಷನ್ ಗಳಿದೆ ಅಂತ. ಕ್ವಶನ್ ನಂಬರ್ 5 ಏನಿದೆ ಅದು ಮೋಸ್ಟ್ ಇಂಪಾರ್ಟೆಂಟ್, 6th ಇಂಪಾರ್ಟೆನ್ಸ್ ಅಲ್ಲಿ ಹಾಕಿದ್ದೀನಿ ನಾನು. ಕಮಿಷನರ್ ನ ಪವರ್ಸ್ ಗಳು ಯಾವ್ಯಾವ ರೀತಿ ಇರುತ್ತೆ, ಹುಡ್ಕಕ್ಕೆ, ಬಂಧಿಸಕ್ಕೆ ಅನ್ನುವಂಥದ್ದು. ಅದೇ ಕ್ವಶನ್ ನಂಬರ್ 7 ನ ಫಾಲೋ ಮಾಡುತ್ತೆ. ಸೊ ಕಸ್ಟಮ್ ಆಫೀಸರ್ಸ್ ಗಳು ಏನಿರ್ತಾರಲ್ಲ, ಇವರೇ ಕಸ್ಟಮ್ ಆಫೀಸರ್ಸ್ ಗಳು. ಇಲ್ಲಿ ಇದಕ್ಕೆ ಎಕ್ಸ್ಪ್ಲೆನೇಷನ್ ಇದನ್ನೇ ಬರಿಬಹುದು, ಅದನ್ನು ಕೂಡ ನೋಡ್ಕೊಳ್ಳಿ ನೀವು. ಆಮೇಲೆ ನೆಕ್ಸ್ಟ್ ಬಂದಾಗ ಇನ್ನೊಂದ್ 2-3 ಕ್ವಶನ್ ಇದೆ, ಅದು ಇಂಪ್ಲೈಡ್ಲಿ ಕವರ್ ಆಗಿದೆ. ಬ್ಯಾಗೇಜ್ ನ ಬಗ್ಗೆ ಇದು ಕೂಡ ಕವರ್ ಮಾಡಿದೆ. ಹೇಗೆ ವಿನಾಯಿತಿಗಳನ್ನ ಕಸ್ಟಮ್ ಆಕ್ಟ್ಸ್ ಅಲ್ಲಿ ತಗೊಳ್ಬಹುದು ಅದನ್ನ ನೋಡ್ಕೊಂಡು ಹೋಗಿ. ಸೊ ಅದಾದ್ಮೇಲೆ ಅಕ್ರಮವಾಗಿ ಏನಾದ್ರೂ ಆಮದ್ ಮಾಡ್ಕೊಂಡ್ರೆ ಅದನ್ನ ಹೇಗೆ ತಡೆಗಟ್ತೀವಿ, ಪತ್ತೆ ಹೇಗೆ ಹಚ್ತೀವಿ ಅನ್ನುವಂತ ವಿವರಣೆನೂ ಕೂಡ ನೋಡ್ಕೊಂಡು ಹೋಗಿ. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್. ಇದ್ರ ಬಗ್ಗೆ ನಾನಾಗಿ ಒಂದೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬೋದಿತ್ತು, ಪಕ್ಕದಲ್ಲಿ ಏನ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ ಅಷ್ಟೇ ಅಂತ. ಬಟ್ ಎಷ್ಟಾಗುತ್ತಷ್ಟು ಪಾಸ್ ಆಗ್ಲಿ, ಎಷ್ಟಾಗುತ್ತಷ್ಟು ಇಂಪಾರ್ಟೆಂಟ್ ಗೊತ್ತಾಗ್ಲಿ, ನಿಮ್ಮ ಟೈಮ್ ತುಂಬಾ ಕ್ವಾಲಿಟಿ ಟೈಮ್ ಆಗ್ಲಿ, ಓದ್ತಾ ಇರುವಂತದ್ದು ತುಂಬಾ ಒಳ್ಳೆ ಕಡೆ ಟೈಮ್ ವೇಸ್ಟ್ ಮಾಡ್ಲಿ. ಸುಮ್ನೆ ಏನೇನೋ ಓದ್ತಾ ಇದೀನಿ ಬುಕ್ ಮೇಲೆ ಬುಕ್ ಮೇಲೆ ಅವೆಲ್ಲ ಬೇಡ ಅಂತ ನಾನು ಮತ್ತೆ ಪರ್ಟಿಕ್ಯುಲರ್ಲಿ ತಗೊಂಡು ಹೇಳ್ತಾ ಇದ್ದೀನಿ. ಓಕೆ, ಇದಿಷ್ಟು ಕಂಪ್ಲೀಟ್ ಆಗಿ ಯೂನಿಟ್ 1, 2, 3, 4, 5 ನ ಬಗ್ಗೆ. ಎನಿಯೋ ಪೇಡ್ ಸ್ಟೂಡೆಂಟ್ಸ್ ಗಳಿಗೆ ಇದ್ರದ್ದು ರೆಕಾರ್ಡೆಡ್ ವಿಡಿಯೋಸ್ಗಳು ಖಂಡಿತವಾಗ್ಲೂ ಸಿಗುತ್ತೆ. ಡೌಟ್ ಸೆಷನ್ ಅನ್ನುವಂಥದ್ದು 3rd ಫೇಸ್ ಇದೆ. 2 ಫೇಸ್ ಅಲ್ಲಿ ಮುಗೀತು, ಒಂದು ಸಿಲೆಬಸ್ ಮುಗೀತು. ಎರಡನೇದಾಗಿ ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ ಆಯ್ತು. ಮೂರನೇದು ಒಂದು ಡೌಟ್ ಸೆಷನ್ ಇದೆ. ಈ ಡೌಟ್ ಸೆಷನ್ ಹಾಸ್ಟ್ ಮಾಡೋಣ. ನಾನು ಒಂದು 5-10 ಮಿನಿಟ್ಸ್ ಬ್ರೇಕ್ ತಗೊಂಡ್ ಬರ್ತೇನೆ. 9:36 ಅಲ್ವಾ, ಸೊ ಎಕ್ಸಾಕ್ಟ್ ಆಗಿ 9:45 ಬರ್ತೇನೆ ನಾನು. ಯಾರ್ಯಾರಿಗೆ ಏನಾದ್ರು ಡೌಟ್ಸ್ ಗಳಿದ್ರೆ, ಕೇಳುವಂತದಿದ್ರೆ ಅವಾಗ ಬಂದು ದಯವಿಟ್ಟು ಕೇಳ್ಬಹುದು ಡೌಟ್ಸ್ ಗಳನ್ನ. ಓಕೆ, ಸೊ ಯಾರ್ಯಾರಿಗೆ ಡೌಟ್ಸ್ ಇಲ್ಲ, ಓಕೆ ವೆಲ್ ಅಂಡ್ ಗುಡ್, ನಾನು ನೋಡ್ಕೊಳ್ತೀನಿ ಅನ್ನೋ ಅಂತಾರೆ ದಯವಿಟ್ಟು ಆರಾಮಾಗಿ ಇದು ಮಾಡ್ಕೊಳ್ಬಹುದು. ಲೀಗಲ್ ಡೌಟ್ಸ್ ಗಳನ್ನ ಕೇಳಿ. ಆಮೇಲೆ ಯಾರಾದ್ರೂ ಅಡ್ಮಿನಿಸ್ಟ್ರೇಟಿವ್ ಡೌಟ್ಸ್ ಗಳಿತ್ತು ಅಂತಂದ್ರೆ ದಯವಿಟ್ಟು ಅಡ್ಮಿನ್ ನಲ್ಲಿ ಸಾಲ್ವ್ ಮಾಡಿ, ಆಯ್ತಾ. ನಾನು ಎಸ್ಕಲೇಟ್ ಮಾಡ್ತೇನೆ, ನೋ ಇಶ್ಯೂಸ್, ಸಾಲ್ವ್ ಮಾಡ್ಕೊಳ್ಳಿ. ಲೀಗಲ್ ಇಶ್ಯೂಸ್, ಲೀಗಲ್ ಡೌಟ್ಸ್ ಗಳು ಏನಾದ್ರು ಇದ್ದಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ನಾನು 9:44ಗೆ ಅನ್ಮ್ಯೂಟ್ ಮಾಡ್ತೇನೆ ಎಲ್ರಿಗೂ ಕೂಡ, 9:44ಗೆ. ಸೊ ಅವಾಗಲೇ ಡೌಟ್ ಸೆಷನ್ ಎಲ್ಲರೂ ಕೂಡ ಸಿಗೋಣ, ಎಲ್ಲರೂ ಕೂಡ ಮಾತಾಡೋಣ. ಥ್ಯಾಂಕ್ ಯು. ನಿಮ್ಮ ಪೇಷನ್ಸ್, ನಿಮ್ಮ ಒಂದು ಕಾನ್ಸಂಟ್ರೇಷನ್, ಮೋರ್ ದ್ಯಾನ್ 2 hours, 1.5 hour 2 hour ಇಂದ ಹಾಗೆ ಕುಂತಿದ್ದೀರಾ, ತುಂಬಾ ಥ್ಯಾಂಕ್ ಯು. ಓಕೆ, ನಿಮ್ಮ ಒಂದು ಶ್ರಮಕ್ಕೆ ಥ್ಯಾಂಕ್ ಯು. ಮತ್ತೆ ಸಿಗ್ತೇನೆ 9:45ಗೆ ಡೌಟ್ ಸೆಷನ್ ನಲ್ಲಿ, 3rd ಫೇಸ್ ದಿಸ್ ಸೆಷನ್. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್.
ಈ ನಾವು ಹಾಕಿರುವಂತ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂತ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲಾ ಸೆಮಿಸ್ಟರ್ಗಿದೆ, ಎಲ್ಲಾ ಸೆಮಿಸ್ಟರ್ ಇದೆ, ಎಲ್ಲಾ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂತ ಲಿಂಕ್ಸ್ಗಳಿರುವಂತ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂತ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂತ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂತ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂತ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡು ಮೀಡಿಯಂ ಅವರಿಗೆ ಸಪೋರ್ಟ್ ಮಾಡುವಂತ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ? ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ ಗಳಿಂದ, ಪ್ರೊಫೆಸರ್ಸ್ ಗಳಿಂದ, ಜಡ್ಜಸ್ ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡಬಹುದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗ್ಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ,
ನಾನು ಇಲ್ಲಿ ತೋರಿಸ್ತೇನೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನ ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡ್ಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾ ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.